ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜದಮಲಜನೌನ್ನತ್ಯಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತೋದ್ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇಥ ಹರ್ತ್ರೇ ಹಯಮುಖಹರಯೇ ಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೋನ್ ವಂದೇ ಹಯಗ್ರೀವಪದಾಶ್ರಯಾನ್ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ. ವಿಶಿಷ್ಟಾರ್ಥವಿಮರ್ಶೇ ಭೂತ್ ಯತಶ್ಚಿನ್ಮಾತ್ರಕರ್ತೃತಾ ಮುಸಲಾಚ್ಚ ತ್ವಚಂ ಕಶ್ಚಿತ್ ಮೋಚಯೇತ್ ತದ್ವಿಚಕ್ಷಣಃ. ದೇಹ ಇಂದ್ರಿಯ ಸಹಿತವಾಗಿರ್ತಕ್ಕಂತಹ ಚೇತನ ಅವನಿಗೆ ಕರ್ತೃತ್ವ ಇರೋದು. ಇದನ್ನು ವಿಚಾರ ಮಾಡಿದಾಗ ಯಾರಿಗೆ ಕರ್ತೃತ್ವ ಅಂತ ಹೇಳಿದಂತೆ ಆಯಿತು? ದೇಹಕ್ಕೆ ಅಲ್ಲ, ಅಂತಃಕರಣಕ್ಕೆ ಅಲ್ಲ, ಮತ್ತು ಜೀವನಿಗೆ ಕರ್ತೃತ್ವ ಎಂಬುದಾಗಿ ನಿಶ್ಚಯ ಆಯಿತು. ದೇಹ ಇಂದ್ರಿಯ ಸಹಿತನಾದಂತಹ ಜೀವನಿಗೆ ಕರ್ತೃತ್ವ ಇರೋದು. ಆದರೆ ಅದರಲ್ಲಿ ದೇಹಕ್ಕೆ ಕರ್ತೃತ್ವ ಇಲ್ಲ. ವಿಚಾರ ಮಾಡಿದಾಗ ದೇಹ ಜಡ, ಹಾಗೆ ದೇಹದಲ್ಲಿ ಇರುವಂತಹವನು ಜೀವ. ಆ ಜೀವ ಮನಸ್ಸಿನಿಂದ ಆಲೋಚನೆ ಮಾಡ್ತಾನೆ. ಅಂದ ಮನಸ್ಸು ಎಂಬತಕ್ಕಂಥದ್ದು ಸಾಧನ. ಆ ಕರ್ತೃತ್ವ ಇರೋದು ದೇಹದಲ್ಲಿಯೂ ಅಲ್ಲ, ಕಾರಣವಾದಂತಹ ಮನಸ್ಸಿನಲ್ಲೂ ಅಲ್ಲ, ಮತ್ತು ಕೇವಲ ಜೀವನಲ್ಲಿ ಎಂಬುದಾಗಿ ಹೀಗೆ ಚಿನ್ಮಾತ್ರ ಕರ್ತೃತಾ ಅಭೂತ್. ಕರ್ತೃತ್ವ ಯಾರಿಗಿದೆ ಅಂತ ಸಿದ್ಧವಾಯಿತು? ಚಿತಿಗೆ, ಚೇತನ ಜೀವನಿಗೆ ಕರ್ತೃತ್ವ ಇದೆ ಅಂತ ಸಿದ್ಧವಾಯಿತು ಅಂತ ಅದನ್ನು ಹೇಳ್ತಾರೆ. ಈಗ ಅಕ್ಕಿ ಅಂತ ಕರೀತಾರೆ. ಅಕ್ಕಿ ಅಂತ ಯಾವುದನ್ನು ಕರೆಯೋದು? ಭತ್ತದ ಮೇಲೆ ಆ ಸಿಪ್ಪೆ ಇರುತ್ತೆ, ಅದನ್ನು ಅಕ್ಕಿ ಅಂತ ಕರೀತಾರಾ? ಇಲ್ಲ. ಹಾಗಾದರೆ ಅಕ್ಕಿ ಅಂತ ಕರಿಬೇಕು ಅಂದರೆ ಏನು ಮಾಡ್ತಾನೆ ಅವನು? ಮುಸಲದಿಂದ, ಒನಕೆಯಿಂದ ಆ ಸಿಪ್ಪೆಯನ್ನೆಲ್ಲ ಬೇರೆ ಮಾಡಿ ಆಮೇಲೆ ಅಕ್ಕಿ ಅಂತ ಅದಂತಾನೆ ಆ ಒಳಗಡೆ ಇರತಕ್ಕಂಥ ಧಾನ್ಯ ಅದನ್ನು ಅವನು ಪ್ರತ್ಯೇಕವಾಗಿ ತಿಳ್ಕೊಳ್ತಾನೆ. ಅಂದರೆ ಮೇಲ್ನೋಟಕ್ಕೆ ಭತ್ತದ ಒಳಗೇನೆ ಅಕ್ಕಿ ಇರೋದು. ಭತ್ತ ಅಂತ ಯಾವುದನ್ನು ಕರೀತಾರೆ? ಅಕ್ಕಿಯ ಮೇಲೆ ಆ ಸಿಪ್ಪೆ ಇದ್ದಾಗ, ಹೊಟ್ಟಿದ್ದಾಗ ಅದನ್ನು ಭತ್ತ ಅಂತ ಕರೀತಾರೆ. ಒನಕೆಯಿಂದ ಅದನ್ನು ಕುಟ್ಟಿ ಬೇರೆ ಮಾಡಿದಾಗ ಅವಾಗೇನಾಗುತ್ತೆ? ಬೇರೆ ಸಿಪ್ಪೆ ಬೇರೆ, ಅಕ್ಕಿ ಬೇರೆ ಅನ್ನೋ ಸಿದ್ಧವಾಗುತ್ತೆ. ಹಾಗೆಯೇ ಇಲ್ಲಿಯೂ ಕೂಡ ನಾವು ವಿವೇಕದಿಂದ ಎಲ್ಲ ಬೇರೆ ಬೇರೆ ಎಂದು ಮಾಡಿದಾಗ ಅವಾಗೇನಾಗುತ್ತೆ? ದೇಹ ಅಲ್ಲ, ಮನಸ್ಸಲ್ಲ, ಮತ್ತು ಒಳಗಿರ್ತಕ್ಕಂಥ ಚೇತನ ಅವನೇ ಕರ್ತೃ ಎಂಬುದಾಗಿ ಸಿದ್ಧವಾಗುತ್ತೆ ಅಂತ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ. ಮುಸಲಾಚ್ಚ ತ್ವಚಂ ಕಶ್ಚಿತ್ ಮೋಚಯೇ ತದ್ವಿಚಕ್ಷಣ ಅಂತ. ಯಾರು ಒಳ್ಳೆ ಚತುರನಾಗಿದ್ದಾನೋ, ಕುಶಲಿ, ಒಳ್ಳೆ ಪ್ರವೀಣನಾಗಿದ್ದ, ಅವನೇನು ಮಾಡ್ತಾನೆ? ತೊಗಟೆಯನ್ನು ಬೇರೆ ಮಾಡ್ತಾನೆ. ಬೇರೆ ಮಾಡಿ ಇದು ಅಕ್ಕಿ ಅಂತ ತಿಳ್ಕೊಳ್ತಾನೆ. ಹಾಗೆ ಇಲ್ಲೂ ಕೂಡ ಕರ್ತೃತ್ವ ದೇಹ ಇಂದ್ರಿಯ ಸಹಿತನಾದ ಚೇತನನಿಗಿರಬಹುದು, ಆದರೆ ದೇಹ ಮನಸ್ಸು ಇವುಗಳಿಗೆ ಕರ್ತೃತ್ವ ಇಲ್ಲ. ಜೀವನಿಗೆ ಮಾತ್ರ ಕರ್ತೃತ್ವ ಅಂತ ತಿಳ್ಕೊಳ್ಬೇಕು. ಮುಸಲ ಅಂದರೆ ಒನಕೆ, ಕುಟ್ಟೋದು. ವಿಶಿಷ್ಟಾರ್ಥ ವಿಮರ್ಶೆ, ವಿಶಿಷ್ಟವಾದಂತಹ ಚಿತ್ತನ್ನು ವಿಮರ್ಶೆ ಮಾಡಿದಾಗ, ಯತಃ ಯಾವ ಕಾರಣದಿಂದ? ಚಿನ್ಮಾತ್ರ ಕರ್ತೃತ, ಕೇವಲ ಚೇತನನಿಗೆ ಮಾತ್ರ ಕರ್ತೃತ್ವ ಎಂಬತಕ್ಕಂಥದ್ದು ಅಭೂತ್ ಸಿದ್ಧವಾಗುತ್ತದೆ. ಯತಃ
ತತ್ ಆ ಕಾರಣದಿಂದ ವಿಚಕ್ಷಣ ಚತುರನಾದವನು ಕಶ್ಚಿತ್ ಒಬ್ಬನು ಮುಸಲಾತ್ ಒನಕೆಯಿಂದ ತ್ವಚಂ ತೊಗಟೆಯನ್ನು ಮೋಚಯೇತ್ ದೂರ ಮಾಡುತ್ತಾನೆ. ವಿಶಿಷ್ಟಾರ್ಥ ವಿಮರ್ಶೆ, ವಿಶಿಷ್ಟವಾದ ಚಿತ್ತನ್ನು ವಿಮರ್ಶೆ ಮಾಡಿದಾಗ ಯತಃ ಯಾವ ಕಾರಣದಿಂದ ಚಿನ್ಮಾತ್ರ ಕರ್ತೃತ ಕೇವಲ ಚೇತನನಿಗೆ ಕರ್ತೃತ್ವವು ಅಭೂತ್ ಸಿದ್ಧವಾಗುತ್ತದೆ. ತತ್ ಆದ್ದರಿಂದ ವಿಚಕ್ಷಣ ಚತುರನಾದಂತಹ ಕಶ್ಚಿತ್ ಒಬ್ಬನು ಮುಸಲಾತ್ ಒನಕೆಯಿಂದ ತ್ವಚಂ ತೊಗಟೆಯನ್ನು ಮೋಚಯೇತ್ ದೂರ ಮಾಡುತ್ತಾನೆ. ಮಾಯಾಂತಃಕರಣ ದೇಹಾದೀನಾಂ ಮಾಯಾವಾದ್ಯಭಿಮತ ವಿಶೇಷಣಾನಾಂ ಕರ್ತೃವ್ಯತಿರಿಕ್ತ ಕಾರಕಾಂತರತ್ವ ನಿದರ್ಶನೇನ ಅಕರ್ತೃತ್ವೋಪಪಾದನ ಸ್ವಕೌಶಲಂ ಗ್ರಂಥಕಾರ ಸ್ವಯಮೇವ ಸ್ತೌತಿ ಅಂತ ವಿಶಿಷ್ಟಾರ್ಥ ಇದೆ. ಮಾಯಾ, ಅಂತಃಕರಣ, ದೇಹ ಇದೆಲ್ಲವೂ ಕೂಡ ಏನಾಗಿದೆ, ಇದು ಕರ್ತೃವಿಗೆ ವಿಶೇಷಣ. ಅದು ಮಾಯಾವಾದಿ ಅಭಿಮತ ವಿಶೇಷಣಾನಾಂ, ಮಾಯಾವಾದಿಗಳು ಇದನ್ನೆಲ್ಲ ವಿಶೇಷಣ ಅಂತ ಹೇಳ್ತಾರೆ. ಅಂದರೆ ಏತಾದೃಶ ವಿಶೇಷಣ ವಿಶಿಷ್ಟನಾದ ಜೀವನಿಗೆ ಕರ್ತೃತ್ವ. ಮಾಯಾ, ಅಂತಃಕರಣ, ದೇಹಾದಿ ವಿಶಿಷ್ಟನಾದ ಜೀವನಿಗೆ ಕರ್ತೃತ್ವ. ಹಾಗಾದರೆ ಇದನ್ನು ವಿಚಾರ ಮಾಡಿದಾಗ ಏನಾಗುತ್ತೆ, ಇದನ್ನೆಲ್ಲ ವಿಶೇಷಣ ಅಂತ ಹೇಳಬೇಕು. ಈ ವಿಶೇಷಣಗಳೇನಾಗಿದೆ, ಕರ್ತೃವ್ಯತಿರಿಕ್ತ ಕಾರಕಾಂತರತ್ವ ನಿದರ್ಶನೇನ, ಇದೆಲ್ಲ ಕರ್ತೃ ಅಲ್ಲ, ಕರ್ತೃಗಿಂತ ಬೇರೆಯಾದ ಕಾರಕ ಅನ್ನೋದನ್ನು ನಾವು ಹಿಂದೆ ನಿರೂಪಣೆ ಮಾಡಿದ್ದೇವೆ. ಕರ್ತೃಗಿಂತ ಬೇರೆಯಾದ ಇತರ ಕಾರಕಗಳು, ಕರ್ತೃಕಾರಕಕ್ಕಿಂತ ಬೇರೆಯಾದ ಇತರ ಕಾರಕಗಳು ಅಂತ ಹೇಳಿದ್ರಿಂದ ಏನಾಯಿತು, ಅಕರ್ತೃತ್ವ ಉಪಪಾದನ ಕೌಶಲಂ, ಅದು ಕರ್ತೃ ಅಲ್ಲ. ಯಾವುದು, ಮಾಯಾ, ದೇಹ, ಅಂತಃಕರಣ ಇದು ಕರ್ತೃ ಅಲ್ಲ ಎಂಬುದಾಗಿ ಈ ಉಪಪಾದನೆ ಮಾಡ್ತಕ್ಕಂಥ ಸ್ವಕೌಶಲಂ, ತಮ್ಮಲ್ಲಿರ್ತಕ್ಕಂತಹ ಒಂದು ಚಾತುರ್ಯ, ಅದನ್ನು ವಾದಿರಾಜರು ತೋರಿಸ್ತಾ ಇದ್ದಾರೆ ಅಂತರ್ಥ. ಸ್ವಯಮೇವ ಸ್ತೌತಿ, ಅವರೇ ಅದನ್ನು ಶ್ಲಾಘನೆ ಮಾಡ್ತಾ ಇದ್ದಾರೆ. ವಿಮರ್ಶೆ ಅಂದರೆ ವಿಚಾರ ಮಾಡಿದಾಗ ಅಂತರ್ಥ. ಯತಃ ಚಿನ್ಮಾತ್ರ ಕರ್ತೃತ ಅಭೂತ್, ಕರ್ತೃತ್ವ ಯಾರಿಗೆ ಅಂತ ಸಿದ್ಧವಾಯಿತು, ಕೇವಲ ಚೇತನನಿಗೆ ಮಾತ್ರ ಕರ್ತೃತ್ವ ಎಂಬುದಾಗಿ ಸಿದ್ಧವಾಗುತ್ತದೆ. ತತ್ ಅಂದರೆ ತಸ್ಮಾತ್, ಆದ್ದರಿಂದ ವಿಚಕ್ಷಣ ಚತುರನಾದವನು ಮುಸಲಾಚ್ಚ ತ್ವಚಂ ಮೋಚಯೇತ್ ಅಂತ. ಆ ಧಾನ್ಯದಲ್ಲಿ ಮೇಲೆ ಏನು ಸಿಪ್ಪೆ ಇದೆಯಲ್ಲ ಅದನ್ನು ದೂರ ಮಾಡಬೇಕು ಅಂತ. ಅನ್ಯ ಅಸಾಧ್ಯವಪಿ ಕಾರ್ಯಂ ಕಸ್ಯಚಿತ್ ಕುಶಲಸ್ಯ ಸಾಧ್ಯಂ ಸ್ಯಾದಿತಿ ಭಾವ ಅಂತ. ಇತರರಿಗೆ ಅದನ್ನು ಬೇರೆ ಮಾಡಲಿಕ್ಕೆ ಆಗದಿದ್ದರೂ ಕೂಡ ಯಾರು ಚತುರನಾಗಿದ್ದಾನೋ ಅವನು ಮಾತ್ರ ಆ ಧಾನ್ಯದ ಮೇಲಿರುವಂತಹ ಆ ಸಿಪ್ಪೆಯನ್ನು ಬೇರೆ ಮಾಡ್ತಾನೆ. ಹೇಗೋ ಹಾಗೆ ಇಲ್ಲೂ ಕೂಡ ದೇಹ, ಅಂತಃಕರಣ ಸಹಿತನಾದ ಚೇತನನಿಗೆ ಕರ್ತೃತ್ವ ಇದ್ದಾಗ ಆ ಕರ್ತೃತ್ವ ಯಾರಿಗೆ ತಿಳ್ಕೊಳ್ಬೇಕು, ಕುಶಲನಾದವನು ದೇಹಕ್ಕಲ್ಲ, ಅಂತಃಕರಣಕ್ಕಲ್ಲ, ಇದಕ್ಕಿಂತ ಬೇರೆಯಾದ ಚೇತನನಿಗೆ ಕರ್ತೃತ್ವ ಅಂತ ಆ ಕರ್ತೃತ್ವವನ್ನು ಬೇರೆ ಮಾಡಿ ತಿಳ್ಕೊಳ್ಬೇಕು. ಅಲ್ಲಿ ಯಾವ ರೀತಿಯಲ್ಲಿ ಸಿಪ್ಪೆಯನ್ನು ಬೇರೆ ಮಾಡಬೇಕು ಹಾಗೆ ಇಲ್ಲಿ ಕರ್ತೃತ್ವವನ್ನು ಇವರಿಬ್ಬರಿಗಿಂತ, ಈ ಎರಡಕ್ಕಿಂತ ಬೇರೆಯಾದ ಜೀವನಿಗೆ ಅಂತ ತಿಳ್ಕೊಳ್ಬೇಕು. ಈ ಇಬ್ಬರಿಗಿಂತ ಅಲ್ಲ, ಎರಡಕ್ಕಿಂತ, ದೇಹ ಇಂದ್ರಿಯಗಳಿಗಿಂತ ಬೇರೆಯಾದ ಚೇತನನಿಗೆ ಕರ್ತೃತ್ವ ಅಂತ ತಿಳ್ಕೊಳ್ಬೇಕು. ಅಥೋ ವಿಶಿಷ್ಟ ಕರ್ತೃತ್ವ ವಾದಂ ಶಿಷ್ಟ ನಮೇನಿರೇ ಸಹಕಾರ್ಯೇವ ತತ್ರಾಪಿ ಜಡಂ ಕರ್ತಾ ತು ಚೇತನಃ. ಅದರಿಂದ ಯಾರು ಪದಾರ್ಥಗಳನ್ನು ಸರಿಯಾಗಿ ವಿಚಾರ ಮಾಡಿ ತಿಳ್ಕೊಳ್ತಾರೆ, ವಸ್ತುಗಳ ಸ್ವರೂಪ ಏನು ಅನ್ನೋದನ್ನು ವಿಚಾರ ಮಾಡಿ ವಿಮರ್ಶೆ ಮಾಡಿ ತಿಳ್ಕೊಳ್ತಕ್ಕಂತಹ ವಿಶಿಷ್ಟರು, ಸಜ್ಜನರು, ಜ್ಞಾನಿಗಳು ಅವರೇನು ಹೇಳ್ತಾರೆ, ವಿಶಿಷ್ಟ ಕರ್ತೃತ್ವ ವಾದಂ ನಮೇನಿರೇ. ವಿಶಿಷ್ಟವಾದದ್ದಕ್ಕೆ ಅಂದರೆ ದೇಹ ಇಂದ್ರಿಯ ವಿಶಿಷ್ಟನಾದಂತಹ ಚೇತನನಿಗೆ ಕರ್ತೃತ್ವ ಅನ್ನೋದನ್ನು ಹೇಳೋದಿಲ್ಲ. ಮತ್ತು ಕೇವಲ ಚೇತನನಿಗೆ ಕರ್ತೃತ್ವವನ್ನು ಹೇಳ್ತಾರೆ.
ಆ ಜೀವನು ಕರ್ತೃಂತ ಆಗಬೇಕಾದ್ರೆ ಆಗ ದೇಹ ಇಂದ್ರಿಯಗಳು ಸಹಕಾರಿ ಎಂಬುದಾಗಿ ಹೇಳ್ತಾರೆ. ಸಹಕಾರಿಯೇವ ತತ್ರಾಪಿ, ಜಡ ಎಂಬತಕ್ಕಂಥದ್ದು ಸಹಕಾರಿ, ಅವನಿಗೆ ಅದೆಲ್ಲವೂ ಕೂಡ ಇದ್ದಾಗ ಕರ್ತೃತ್ವ ಎಂಬತಕ್ಕಂಥದ್ದು ಕಾಣಿಸುತ್ತೆ. ಹೊರತು ಕರ್ತಾತು ಚೇತನಃ, ಜಡ ಕರ್ತೃ ಅಲ್ಲ, ಕರ್ತೃ ಮಾತ್ರ ಚೇತನ ಎಂಬುದಾಗಿ ಹೇಳ್ತಾರೆ ಅಂತ. ಅದರಿಂದ ಜೀವನಿಗೆ ಕರ್ತೃತ್ವ ಹೇಳಬೇಕು. ನೀವು ಭಗವಂತನನ್ನು ಚೇತನ ಅಂತ ಹೇಳ್ತೀರ, ಅವನೊಬ್ಬನೇ ಆತ್ಮ, ಅವನಿಗೆ ಕರ್ತೃತ್ವ ಇಲ್ಲ ಅಂದರೆ ಇನ್ಯಾರಿಗೆ ಕರ್ತೃತ್ವ? ಅಂದರೆ ಕರ್ತೃತ್ವ ರೂಪವಾಗಿರ್ತಕ್ಕಂತಹ ಗುಣವನ್ನು ಭಗವಂತನಲ್ಲಿ ಒಪ್ಪಲೇಬೇಕು, ನಿರ್ಗುಣ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಬೇರೆಯವರು ಯಾರಿಗೂ ಕೂಡ ಕರ್ತೃತ್ವ ಹೇಳಲಿಕ್ಕೆ ಬರಲ್ಲ. ಉಳಿದಿದ್ದೆಲ್ಲ ಜಡ, ಆತ್ಮ ಒಬ್ಬನೇ ಚೇತನ, ಉಳಿದಿದ್ದೆಲ್ಲ ಜಡ. ಹಾಗಾದರೆ ಕರ್ತೃತ್ವ ಚೇತನನಿಗೆ ಹೇಳಬೇಕು, ಆತ್ಮನಿಗೆ ಹೇಳಬೇಕು, ಉಳಿದ ಯಾವುದಕ್ಕೂ ಕೂಡ ಕರ್ತೃತ್ವವನ್ನು ಹೇಳಲಿಕ್ಕೆ ಬರೋದಿಲ್ಲ. ಅತಃ ಆದ್ದರಿಂದ ವಿಶಿಷ್ಟ ಕರ್ತೃತ್ವವಾದಂ, ದೇಹ ಇಂದ್ರಿಯ ವಿಶಿಷ್ಟನಾದ ಚೇತನನಿಗೆ ಕರ್ತೃತ್ವ ಎಂಬತಕ್ಕಂತಹ ವಾದವನ್ನು ಶಿಷ್ಟಾಹ, ಪದಾರ್ಥಗಳನ್ನು ಸರಿಯಾಗಿ ವಿಮರ್ಶೆ ಮಾಡ್ತಕ್ಕಂತಹ ಸಜ್ಜನರು ನ ಮೇನಿರೇ, ಒಪ್ಪುವುದಿಲ್ಲ. ತತ್ರಾಪಿ, ವಿಶಿಷ್ಟದಲ್ಲಿಯೂ ಕೂಡ ಜಡವಾದ ಪದಾರ್ಥವು ಸಹಕಾರಿಯೇವ, ಕೇವಲ ಸಹಕಾರಿಯಾಗಿದೆ. ಚೇತನಃ, ಚೇತನನೇ ಕರ್ತೃವಾಗಿದ್ದಾನೆ. ಅತಃ ಆದ್ದರಿಂದ ವಿಶೇಷಣಗಳೆಲ್ಲ ಕಾರಕಾಂತರ ಎಂಬುದಾಗಿ ಹೇಳಿರುವುದರಿಂದ ವಿಶಿಷ್ಟ ಕರ್ತೃತ್ವವಾದಂ, ದೇಹ ಅಂತಃಕರಣ ವಿಶಿಷ್ಟವಾದ ಚೇತನೆಗೆ ಕರ್ತೃತ್ವ ಎಂಬತಕ್ಕಂತಹ ಈ ವಾದವನ್ನು ಶಿಷ್ಟಾಹ, ಪ್ರಮಾಣ ಪುರಸ್ಸರವಾಗಿ ಪದಾರ್ಥವನ್ನು ನಿರ್ಣಯ ಮಾಡುವಂತಹ ಸಜ್ಜನರು ನಮೇನಿರೆ, ಒಪ್ಪುವುದಿಲ್ಲ. ತತ್ರಾಪಿ, ವಿಶಿಷ್ಟವಾದರಲ್ಲಿಯೂ ಕೂಡ ಜಡವಾದ ಪದಾರ್ಥವು ಸಹಕಾರಿಯೇವ, ಕೇವಲ ಸಹಕಾರಿಯಾಗಿದೆ. ಚೇತನಸ್ತು, ಕೇವಲ ಚೇತನನು ಮಾತ್ರ ಕರ್ತೃವಾಗಿದ್ದಾನೆ. ಉಪಸಂಹರತಿ, ಯಾರಿಗೆ ಕರ್ತೃತ್ವ ಎಂಬತಕ್ಕಂತಹ ವಿಷಯವನ್ನು ಉಪಸಂಹಾರ ಮಾಡುತ್ತಾ ಇದ್ದಾರೆ ಅಂತ. ಅತ ಇತಿ, ಅತಃ ಅಂದರೆ ಏನರ್ಥ? ವಿಶೇಷಣಾನಾಂ ಸರ್ವೇಷಾಂ ಕಾರಣಾಂತರೇಷು ಪ್ರವೇಶಾತ್ ಅಂತ. ಉಳಿದ ಎಲ್ಲ ವಿಶೇಷಣಗಳು, ದೇಹ ಇಂದ್ರಿಯ ಏತಾದೃಶ ವಿಶೇಷಣ ವಿಶಿಷ್ಟನಾದ ಚೇತನನಿಗೆ ಕರ್ತೃತ್ವ. ಅಲ್ಲಿ ವಿಶೇಷಣ ಯಾವುದು? ದೇಹ, ಅದು ಅಧಿಕರಣ ಅಂತ ಹೇಳಿದ್ರು. ಮನಸ್ಸು ಅದು ಕರಣ ಅಂತ ಹೇಳಿದ್ರು. ಹೀಗೆ ಇತರ ವಿಶೇಷಣಗಳು ಕಾರಣಾಂತರೇಷು ಪ್ರವೇಶತ್ವಾತ್, ಬೇರೆ ಕಾರಣ ಎಂಬುದಾಗಿ ಅದರಲ್ಲಿ ಅವು ಸೇರಿಕೊಂಡಿದ್ದಾವೆ. ಆದ್ದರಿಂದ ಕರ್ತೃ ಯಾರಾಗಬೇಕು? ಚೇತನನೇ ಆಗಬೇಕು. ತತ್ರಾಪಿ ಅಂದರೆ ವಿಶಿಷ್ಟೇಪಿ, ದೇಹ ಇಂದ್ರಿಯ ವಿಶಿಷ್ಟನಾದ ಚೇತನ ಕರ್ತೃ ಅಂತ ಹೇಳಿದಾಗ ಹೇಳಿದರೂ ಕೂಡ ಅಲ್ಲಿಯೂ ಕೂಡ ಜಡಂ ಅಂದರೆ ಉಕ್ತ ರೀತಿಯ ಸಹಕಾರಿ ಏವ ಅಂತ. ಹಿಂದೆ ಹೇಳಿದ ರೀತಿಯಲ್ಲಿ ಜಡ ಅಂದರೆ ದೇಹ ಅಥವಾ ಮನಸ್ಸು, ಅದೆಲ್ಲ ಸಹಕಾರಿ. ಒಂದು ಅಧಿಕರಣ, ಇನ್ನೊಂದು ಕರಣ, ಅದರಿಂದ ಅದು ಸಹಕಾರಿಯಾಗಿದೆ. ಕರ್ತಾತು ಚೇತನ ಏವೇತಿ ಸಂಬಂಧ, ಕರ್ತೃತ್ವ ಮಾತ್ರ ಚೇತನನಿಗೆ ಇರತಕ್ಕಂಥದ್ದು. ತು ಅಂದರೆ ಏವ ಅಂತ ಅರ್ಥ. ಚೇತನಃ ಏವ ಕರ್ತಾತು ಚೇತನ. ದ್ವಾವುದ್ದಿಶ್ಯ ಕೃತೆ ಯಾಗೆ ದೇವತಾತ್ವಂ ದ್ವಯೋರಪಿ ದ್ವಿದೈವತ್ಯಂ ಹಿ ತತ್ಕರ್ಮ ಸಂಕಲ್ಪೋ ದೇವತೆ ಇತಿ. ಅಲ್ಲಿ ಅಗ್ನಿಶೋಮಿಯ ಅಂತ ಯಾಗ ಇದೆ. ಆ ಯಾಗದಲ್ಲಿ ಅಗ್ನಿ ಮತ್ತು ಸೋಮ ಇಬ್ಬರಿಗೂ ಕೂಡ ಕರ್ತೃತ್ವ ಇದೆ. ಹಾಗೆ ಇಲ್ಲಿಯೂ ಕೂಡ ದೇಹ ಮತ್ತು ಚೇತನ. ಹಾಗಾದರೆ ದೇಹಕ್ಕೂ ಮತ್ತು ಚೇತನನಿಗೂ ಇಬ್ಬರಿಗೂ ಕರ್ತೃತ್ವ ಒಪ್ಪೋಣ, ಅಥವಾ ಮನಸ್ಸು ಮತ್ತು ಚೇತನ ಇಬ್ಬರಿಗೂ ಕರ್ತೃತ್ವ ಒಪ್ಪೋಣ. ಹೇಗೆ ಅಗ್ನಿಶೋಮಿಯ ಅಂತ ಒಂದು ಯಾಗ, ಆ ಯಾಗದಲ್ಲಿ ಇಬ್ಬರು ದೇವತೆಗಳು, ದೇವತಾತ್ವ ಎಲ್ಲಿದೆ? ಅಗ್ನಿಯಲ್ಲಿಯೂ ಇದೆ, ಸೋಮನಲ್ಲೂ ಇದೆ. ಹಾಗೆ ಇಲ್ಲಿಯೂ ಕೂಡ ಕರ್ತೃತ್ವ ಯಾರಿಗೆ? ಮನಸ್ಸು ವಿಶಿಷ್ಟನಾದಂತಹ ಚೇತನನಿಗೆ. ಹಾಗಾದರೆ ಅಲ್ಲಿ ಹೇಗೆ ದೇವತಾತ್ವ ಇಬ್ಬರಿಗಿದೆಯೋ ಕರ್ತೃತ್ವ ಯಾರಿಗೆ ಒಪ್ಪಬೇಕು?
ಇಬ್ಬರಿಗೂ, ಮನಸ್ಸಿಗೂ ಮತ್ತು ಚೇತನನಿಗೆ ಇಬ್ಬರಿಗೂ ಒಪ್ಪಬೇಕು. ಒಬ್ಬನಿಗೆ ಅಂತ ಹೆಂಗೆ ಹೇಳ್ತೀರಾ? ಅಲ್ಲಿ ಯಾವ ರೀತಿಯಲ್ಲಿ ಇಬ್ಬರಿಗೆ ದೇವತಾತ್ವ ಇದೆಯೋ ಇಲ್ಲಿಯೂ ಕೂಡ ಕರ್ತೃತ್ವ ಇಬ್ಬರಿಗಿದೆ ಅಂತ ಹೇಳೋಣ. ನಾವೇನು ಹೇಳಿದೆವು? ವಿಶಿಷ್ಟ ಕರ್ತೃತ್ವವಾದವನ್ನು ಶಿಷ್ಟರು ಒಪ್ಪೋದಿಲ್ಲ ಅಂತ ಹೇಳಿದರು. ಅದರ ಮೇಲೆ ಆಕ್ಷೇಪ. ಹೇಗೆ ಇಬ್ಬರಿಗೆ ದೇವತಾತ್ವ ಎಂಬತಕ್ಕಂಥದ್ದು ಕೂಡುತ್ತೋ ಹಾಗೆ ಮನಸ್ಸು ವಿಶಿಷ್ಟನಾಗಿರ್ತಕ್ಕಂತಹ ಚೇತನೆಗೆ ಕರ್ತೃತ್ವ ಅಂತ ಹೇಳಿದಾಗ ಮನಸ್ಸಿಗೂ ಕರ್ತೃತ್ವ, ಚೇತನೆಗೂ ಕರ್ತೃತ್ವ ಇಬ್ಬರಿಗೂ ಹೇಳೋಣ ಅಂತಂದರೆ ಅದಕ್ಕೆ ಹೇಳ್ತಾರೆ ದ್ವಾವುದ್ದೇಶ್ಯ ಕೃತೆಯಾಗೇ ದೇವತಾತ್ವಂ ದ್ವಯೋರಪಿ. ಅಲ್ಲಿ ಇಬ್ಬರನ್ನು ಉದ್ದೇಶವಾಗಿಟ್ಟುಕೊಂಡು ಯಜ್ಞವನ್ನು ಮಾಡ್ತಾ ಇದ್ದಾರೆ. ಅಗ್ನಿ ಮತ್ತು ಸೋಮ ಅವರಿಬ್ಬರನ್ನು ಉದ್ದೇಶವಾಗಿ ಇಟ್ಟುಕೊಂಡು ಯಜ್ಞವನ್ನು ಮಾಡ್ತಾ ಇರೋದರಿಂದ ಆ ಯಾಗದಲ್ಲಿ ದ್ವಯೋರಪಿ ದೇವತಾತ್ವ, ಇಬ್ಬರಿಗೂ ಕೂಡ ದೇವತಾತ್ವ ಎಂಬತಕ್ಕಂಥದ್ದು ಇದೆ. ಯಾಕೆ ಅಂತಂದರೆ ಆ ಯಾಗ ರೂಪ ಕರ್ಮ ಇದೆಯಲ್ಲ, ತತ್ಕರ್ಮ ದ್ವಿದೈವತ್ಯಂ. ಆ ಕರ್ಮ ಅದು ಇಬ್ಬರು ದೇವತೆಗಳನ್ನು ಹೊಂದಿರತಕ್ಕಂತಹ ಕರ್ಮ, ದ್ವಿದೇವತಾಕವಾಗಿರ್ತಕ್ಕಂತಹ ಕರ್ಮ ಎಂಬತಕ್ಕಂಥದ್ದು. ಆದ್ದರಿಂದಾಗಿ ಅಲ್ಲಿ ಇಬ್ಬರು ದೇವತೆಗಳು ಎಂಬುದಾಗಿಯೇ ಸಂಕಲ್ಪ ಮಾಡೋದು. ಸಂಕಲ್ಪ ಹೇಗೆ ಮಾಡ್ತಾರೆ? ದ್ವಿದೇವತಾಕ, ಇಬ್ಬರು ದೇವತೆಗಳಾಗಿರ್ತಕ್ಕಂತಹ ಯಜ್ಞ ಅಂತ ಅಲ್ಲಿ ಹೇಳ್ತಾರೆ. ಆದ್ದರಿಂದ ಇಬ್ಬರಿಗೂ ಕರ್ತೃತ್ವ ಇದೆ, ವಿಶಿಷ್ಟರಾದವರಿಗೆ ಕರ್ತೃತ್ವ ಅಲ್ಲ, ವ್ಯತ್ಯಾಸ ಇದೆ. ಇಲ್ಲಿ ಮನಸ್ಸು ವಿಶಿಷ್ಟವಾದ ಚೇತನನಿಗೆ ಕರ್ತೃತ್ವ, ಅಲ್ಲಿ ಅಗ್ನಿ ವಿಶಿಷ್ಟನಾದ ಸೋಮನಿಗೆ, ಸೋಮ ವಿಶಿಷ್ಟನಾದಂತಹ ಅಗ್ನಿಗೆ ಕರ್ತೃತ್ವ ಅಲ್ಲ. ಪ್ರತ್ಯೇಕವಾಗಿ ಇಬ್ಬರಿಗೂ ಕೂಡ ದೇವತಾತ್ವ. ಅಗ್ನಿ ವಿಶಿಷ್ಟನಾದ ಸೋಮನಿಗೆ ದೇವತಾತ್ವ ಅಲ್ಲ, ಸೋಮ ವಿಶಿಷ್ಟನಾದಂತಹ ಅಗ್ನಿಗೆ ದೇವತಾತ್ವ ಅಂತಲ್ಲ, ಇಬ್ಬರಿಗೂ ದೇವತಾತ್ವ ಅಂತ ಹೇಳೋದು. ಅದರಿಂದಾಗಿ ಅದು ದ್ವಿದೇವತಾಕವಾದ ಇಬ್ಬರು ದೇವತೆಗಳನ್ನು ಹೊಂದಿರುವಂತಹ ಯಜ್ಞ. ಅದರಿಂದ ಅಲ್ಲಿ ಇಬ್ಬರಿಗೂ ದೇವತಾತ್ವ ಕೂಡುತ್ತೆ. ಇಲ್ಲಿ ಅಂತಃಕರಣ ವಿಶಿಷ್ಟನಾದ ಚೇತನನಿಗೆ ಕರ್ತೃತ್ವ ಅಂತ ಹೇಳೋದು. ಇಲ್ಲಿ ಮಾತ್ರ ಇಬ್ಬರಿಗೆ ಕರ್ತೃತ್ವ ಕೂಡೋದಿಲ್ಲ, ವ್ಯತ್ಯಾಸ ಇದೆ. ದ್ವೌ ಅಗ್ನಿ ಮತ್ತು ಸೋಮ ಇಬ್ಬರನ್ನು ಉದ್ದೇಶವಾಗಿಟ್ಟುಕೊಂಡು ಕೃತೆ ಮಾಡಲ್ಪಟ್ಟಂತಹ ಯಾಗೆ ಯಜ್ಞದಲ್ಲಿ ದ್ವಯೋರಪಿ ಇಬ್ಬರಿಗೂ ದೇವತಾತ್ವವೂ ಇದೆ. ತತ್ಕರ್ಮ ಆ ಯಾಗ ಎಂಬತಕ್ಕಂತಹ ಕರ್ಮವು ದ್ವಿದೈವತ್ಯಂ ಇಬ್ಬರು ದೇವತೆಗಳನ್ನು ಹೊಂದಿರತಕ್ಕಂತಹದ್ದಾಗಿದೆ. ಇದು ಪ್ರಸಿದ್ಧ. ದೇವತೆ ಇತಿ ಇಬ್ಬರು ದೇವತೆಗಳು ಎಂಬುದಾಗಿಯೇ ಸಂಕಲ್ಪವನ್ನು ಮಾಡ್ತಾರೆ ಅಂತ. ವಿಶಿಷ್ಟ ಅಂತ ಮಾಡೋದಿಲ್ಲ, ಇಬ್ಬರು ಅಂತಲೇ ಮಾಡ್ತಾರೆ. ದ್ವೌ ಅಗ್ನಿ ಸೋಮ ಇವರಿಬ್ಬರನ್ನು ಉದ್ದೇಶವಾಗಿ ಇಟ್ಟುಕೊಂಡು ಕೃತೆ ಮಾಡಲ್ಪಟ್ಟಂತಹ ಯಾಗೆ ಯಜ್ಞದಲ್ಲಿ ದ್ವಯೋರಪಿ ಅಗ್ನಿ ಮತ್ತು ಸೋಮ ಇಬ್ಬರಿಗೂ ಕೂಡ ದೇವತಾತ್ವ ಎಂಬತಕ್ಕಂಥದ್ದು ಇದೆ. ತತ್ಕರ್ಮ ಆ ಯಜ್ಞವು ದ್ವಿದೈವತ್ಯಂ ಇಬ್ಬರು ದೇವತೆಗಳನ್ನು ಹೊಂದಿರತಕ್ಕಂಥದ್ದು ಎಂಬುದಾಗಿ ಪ್ರಸಿದ್ಧವಾಗಿದೆ. ದೇವತೆ ಇತಿ ಇಬ್ಬರು ದೇವತೆಗಳು ಎಂಬುದಾಗಿಯೇ ಸಂಕಲ್ಪವನ್ನು ಮಾಡ್ತಾರೆ. ಒಟ್ಟು ಎರಡಕ್ಕೂ ಅಲ್ಲಿ ಕರ್ತೃತ್ವ ಇದೆ, ಅಲ್ಲ ದೇವತಾತ್ವ ಇದೆ. ಅಲ್ಲಿ ಎರಡು, ಅದೇನು ಬೇಕಾರಾಗಲಿ, ಅದನ್ನು ಹೇಳ್ತಾ ಇಲ್ಲ. ಒಟ್ಟು ಇಬ್ಬರಿಗೆ ದೇವತಾತ್ವ ಇದೆ ಎರಡಿದ್ದಲ್ಲಿ. ಆಗ ಇಲ್ಲೂ ಕೂಡ ಇಬ್ಬರಿದ್ದಾರೆ, ಅಂತಃಕರಣ ಮತ್ತು ಚೇತನ. ಅಂದರೆ ಅಲ್ಲಿ ಕರ್ತೃತ್ವ ಇಬ್ಬರಲ್ಲಿ ಬರಲಿ, ಚೇತನ ವಿಭಾಗ ಅಲ್ಲ. ಎರಡಿದ್ದಾಗ ಇಬ್ಬರಿಗೂ ಎರಡಿದೆ, ಇಲ್ಲೂ ಕೂಡ ಇಬ್ಬರಿಗೂ ಕರ್ತೃತ್ವ ಬರಲಿ ಅಂತ ಆಕ್ಷೇಪ. ಅದೇ ಅವ್ರು ಹೇಳೋದು ಹಾಗೆ. ಅವರು ಪ್ರಶ್ನೆ ಮಾಡಬೇಕಾದ್ರೆ ತಿಳಿದು ಪ್ರಶ್ನೆ ಮಾಡಲ್ಲ, ತಿಳಿಯದೇ ಪ್ರಶ್ನೆ ಮಾಡೋದು. ಅದು ದೇವತಾತ್ವ ಅಂತಂದರೆ ಸರಿ. ನೀವೇನು ಹೇಳಿದ್ರಿ, ಎಲ್ಲಿ ಹೇಳಿದರೆ ವಿಶಿಷ್ಟಕ್ಕೆ ಅಲ್ಲಿ ಒಬ್ಬನಿಗೆ ಮಾತ್ರ ಅಂತ ಹೇಳಿದ್ರಿ. ಕರ್ತೃತ್ವ ಇರೋದು ಇಬ್ಬರಿಗಲ್ಲ ಒಬ್ಬರಿಗೆ ಅಂತ. ಅದಕ್ಕೆ ಇಲ್ಲಿ ದೇವತಾತ್ವ ಇಬ್ಬರಿಗಿದೆಯಲ್ಲ, ಹಾಗೆ ಕರ್ತೃತ್ವ ಇಬ್ಬರಿಗೆ ಬರಲಿ ಅಂತ ಪ್ರಶ್ನೆ. ಕರ್ತೃತ್ವ ಒಬ್ಬನಿಗೆ ಅಂತ ಹೇಳಿದ್ರಿ, ದೇವತಾತ್ವ ಇಬ್ಬರಿಗಿದೆಯೋ ಇಲ್ವೋ? ಅದೆಲ್ಲ ಇಲ್ಲ. ಎರಡಿದೆ,
ಎರಡಕ್ಕೂ ಕರ್ತೃತ್ವ ಬರಲಿ. ಅಲ್ಲಿ ಎರಡಿದೆ, ದೇವತಾತ್ವ ಇದೆ ಅಷ್ಟೇ. ಹಾಂ, ನಾನು ಅಗ್ನಿಶೋಮಯೋ ದೇವತಾತ್ವವತ್ ಕರ್ತೃತ್ವಂ ವ್ಯಾಸಜ್ಯವೃತ್ತಿ ಕುತೋನ. ವ್ಯಾಸಜ್ಯವೃತ್ತಿ ಅಂದರೆ ಎರಡರಲ್ಲಿ ಇರ್ತಕ್ಕಂಥದ್ದು ಅಂತ ಅರ್ಥ. ವ್ಯಾಸಜ್ಯವೃತ್ತಿ ಅಂತಂದರೆ ಎರಡು ಧರ್ಮಿಗಳಲ್ಲಿ ಇರ್ತಕ್ಕಂಥದ್ದು, ಅದನ್ನು ವ್ಯಾಸಜ್ಯವೃತ್ತಿ ಅಂತ ಕರೀತಾರೆ. ದ್ವಿತ್ವ ಎಲ್ಲಿದೆ? ಇದು ಸೇರಿದ್ರೆ ಎರಡು, ಅಂದರೆ ಅದ್ವಿತ್ವ ಅನ್ನೋದು ಎರಡರಲ್ಲಿದೆ. ಇದರಲ್ಲೂ ಇಲ್ಲ, ಇದರಲ್ಲೂ ಇಲ್ಲ, ಮತ್ತು ಎರಡರಲ್ಲೂ ಸೇರೇ ಇರೋದು. ಹಾಗೆ ಜೊತೆಗೆ ಕರ್ತೃತ್ವವು ಕೂಡ ಎರಡರಲ್ಲಿರೋದು ಅಂತ ಆಗಲಿ. ವ್ಯಾಸಜ್ಯವೃತ್ತಿ ಅಂತ ಯಾಕೆ ಆಗಬಾರ್ದು? ಹೇಗೆ? ಅಗ್ನಿಶೋಮಯೋ ದೇವತಾತ್ವವತ್ತು. ದೇವತಾತ್ವ ಕೇವಲ ಅಗ್ನಿಯಲ್ಲಿಲ್ಲ, ಕೇವಲ ಸೋಮನಲ್ಲಿಲ್ಲ, ಅಗ್ನಿ ಸೋಮರಲ್ಲೇ ದೇವತಾತ್ವ ಇರೋದು, ಅಂದರೆ ಅದು ವ್ಯಾಸಜ್ಯವೃತ್ತಿ. ಅಗ್ನಿಶೋಮಿಯ ಯಾಗದಲ್ಲಿ ಆ ದೇವತಾತ್ವ ಕೇವಲ ಅಗ್ನಿಯಲ್ಲೂ ಇಲ್ಲ, ಕೇವಲ ಸೋಮನಲ್ಲಿಯೂ ಇಲ್ಲ. ಅಗ್ನಿಯಲ್ಲಿ ಸೋಮನಲ್ಲಿ ಇಬ್ಬರಲ್ಲಿಯೂ ಕೂಡ ದೇವತಾತ್ವ. ಹಾಗೆ ಕರ್ತೃತ್ವ ಎಂಬತಕ್ಕಂಥದ್ದು ಕೇವಲ, ನೀವು ಹೇಳಿದ್ರಿ ಕೇವಲ ಜಡದಲ್ಲಿಲ್ಲ ಅಂತ, ನಾವು ಹೇಳ್ತೇವೆ ಕೇವಲ ಚೇತನಲ್ಲಿಲ್ಲ ಅಂತ. ಮಾಯಾವಾದಿಗಳು ಕೇವಲ ಚೇತನನಲ್ಲಿ ಅವ್ರ ಕರ್ತೃತ್ವ ಒಪ್ಪಲ್ಲ, ನಾವು ಜಡದಲ್ಲಿ ಕರ್ತೃತ್ವ ಒಪ್ಪಲ್ಲ. ಹಾಗಾದರೆ ಏನು ಮಾಡೋಣ? ಹಾಗಾದರೆ ಜಡ ಮತ್ತು ಚೇತನ ಎರಡರಲ್ಲೂ ಕರ್ತೃತ್ವ ಇದೆ ಅಂತ ಒಪ್ಪೋಣ. ಸರಿ ಹೋಯ್ತಲ್ಲ ಈಗ ಅಂತ ಈ ರೀತಿಯಲ್ಲಿ ಅವರು ಪ್ರಶ್ನೆ ಮಾಡ್ತಾರೆ. ಕುತೋನ ಇತಿ ಚೇನ್ನ, ಅದು ಸರಿಯಲ್ಲ. ಯಾಕೆ? ಕಾರಕ ವಿಭಾಗ ಪ್ರದರ್ಶನೇನ ದೂಷಿತತ್ವ. ನಾವು ತೋರಿಸಿದ್ದೇವೆ ಯಾವುದು ಕರ್ತೃಕಾರಕ, ಯಾವುದು ಕರಣಕಾರಕ, ಯಾವುದು ಅಧಿಕರಣಕಾರಕ ಅಂತ ಕಾರಕಗಳನ್ನು ವಿಭಾಗ ಮಾಡಿ ತೋರಿಸಿರೋದರಿಂದಾಗಿ ಇಲ್ಲಿ ಮನಸ್ಸು ಮತ್ತು ಚೇತನ ಇಬ್ಬರಿಗೂ ಕರ್ತೃತ್ವ ಅಂತ ಹೇಳಲಿಕ್ಕೆ ಬರೋದಿಲ್ಲ. ವ್ಯಾಸಜ್ಯವೃತ್ತಿ ಎರಡು ಧರ್ಮಿಗಳಲ್ಲಿರ್ತಕ್ಕಂಥ ಒಂದು ಧರ್ಮ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ? ಅಲ್ಲಿ ಮನಸ್ಸಿನಲ್ಲಿರೋದು ಕರ್ಣಕಾರಕತ್ವ, ಚೇತನಲ್ಲಿರೋದು ಕರ್ತೃಕಾರಕತ್ವ. ಆದ್ದರಿಂದ ಕಾರಕಗಳು ಬೇರೆ, ಅದನ್ನು ನಾವು ಪ್ರತ್ಯೇಕವಾಗಿ ತೋರಿಸಿದ್ದೇವೆ. ಆದ್ದರಿಂದ ಕರ್ಣಕಾರಕದಲ್ಲಿ ಕರ್ತೃತ್ವ ಬರಲ್ಲ, ಕರ್ತೃವಿನಲ್ಲಿ ಕರ್ತೃಕಾರಕನಲ್ಲಿ ಕರ್ಣತ್ವ ಬರಲ್ಲ. ಅದರಿಂದ ಇಲ್ಲಿ ಮನಸ್ಸು ಅದು ಕರ್ಣಕಾರಕ, ಅಲ್ಲಿ ಕರ್ತೃತ್ವ ಹೇಳಲಿಕ್ಕೆ ಬರೋದಿಲ್ಲ. ಒಂದು ಧರ್ಮ ಎರಡು ಕಡೆಯಲ್ಲಿದೆ. ದ್ವಿತ್ವ ಎಲ್ಲಿದೆ? ಒಂದರಲ್ಲಿದೆಯಾ? ದ್ವಿತ್ವ ಅನ್ನೋದು ಒಂದು ಧರ್ಮ, ದ್ವಿತ್ವ ಅನ್ನೋದು ಒಂದು ಧರ್ಮ. ಏಕತ್ವ ಅನ್ನೋದು ಧರ್ಮ ಹೇಗೋ, ಏಕತ್ವ ಎಲ್ಲಿದೆ? ಇದರಲ್ಲಿ ಮಾತ್ರ ಇದೆ. ದ್ವಿತ್ವ ಎಲ್ಲಿದೆ? ಹಾಂ, ಎರಡರಲ್ಲೇ ಇರೋದದು. ಒಂದು ದ್ವಿತ್ವ ಅನ್ನೋದು ಒಂದು ಧರ್ಮ, ಹೌದು. ಎರಡು ವಸ್ತುಗಳಲ್ಲಿರುವಂತಹ ಒಂದೇ ಧರ್ಮ ದ್ವಿತ್ವ ಅನ್ನೋದೇ. ಹಾಂ, ದ್ವಿತ್ವ ಎಂಬತಕ್ಕಂಥದ್ದು ಎರಡು ಪುಸ್ತಕಗಳು ಅಂತ ಹೇಳ್ತೀವಿ. ಎರಡು ಅಂತ ಹೇಳಿದಾಗ ಆ ಎರಡು ಎಂಬತಕ್ಕಂಥ ಧರ್ಮ ಎಲ್ಲಿದೆ? ಇಲ್ಲಿದೆಯೋ? ಇಲ್ಲಿ ಎರಡು ಅನ್ನೋದಿದೆಯಾ? ಇಲ್ಲಿ ಎರಡು ಅನ್ನೋದಿದೆಯಾ? ಇಲ್ಲ, ಎರಡು ಸೇರೇ ಇರೋದು. ಹಂಗಲ್ಲ, ಎರಡರಲ್ಲೂ ಸೇರಿಲ್ಲಿ ದ್ವಿತ್ವ ಅನ್ನೋದು ಇರೋದು ಇಲ್ಲ. ಹಾಂ, ದ್ವಿತ್ವ ಅನ್ನೋದು ಅದು ಎರಡು ಧರ್ಮಿಗಳಲ್ಲಿರ್ತಕ್ಕಂಥ ಧರ್ಮ. ಹಾಂ, ಎರಡು ಧರ್ಮಿಗಳಲ್ಲಿರುವ ಧರ್ಮ, ಅದನ್ನು ವ್ಯಾಸಜ್ಯವೃತ್ತಿ ಧರ್ಮ ಅಂತ ಕರೆಯೋದು. ತ್ರಿತ್ವ ಅಲ್ಲ, ದ್ವಿತ್ವ ಅಷ್ಟೇ. ಹಾಂ, ಅದನ್ನು ಎರಡು ಧರ್ಮಿಗಳಲ್ಲಿರುವ ಧರ್ಮ ವ್ಯಾಸಜ್ಯವೃತ್ತಿ ಧರ್ಮ. ಹೌದು, ಇದು ಎರಡು ಧರ್ಮಿ, ಅದರಲ್ಲಿ ದ್ವಿತ್ವ ಎಂದು ಒಂದು ಧರ್ಮ ಇದೆ. ದ್ವಿತ್ವ ಎಂಬುವ ಒಂದೇ ಧರ್ಮ. ಘಟಸ್ಯ ಭಾವ ಘಟತ್ವಂ, ದ್ವಯೋ ಭಾವ ದ್ವಿತ್ವಂ. ಘಟದ ಭಾವ ಘಟತ್ವ, ಘಟತ್ವ ಧರ್ಮ ಎಲ್ಲಿದೆ? ಘಟದಲ್ಲಿದೆ. ಹಾಗೆ ದ್ವಿತ್ವ ಧರ್ಮ ಎಲ್ಲಿದೆ? ಎರಡರಲ್ಲಿದೆ. ಹಾಗೆ ಕರ್ತೃತ್ವ ಕೂಡ ಎಲ್ಲಿದೆ? ಎರಡರಲ್ಲಿದೆ ಅಂತ ಹೇಳೋಣ. ಎರಡರಲ್ಲಿದೆ. ಅದಕ್ಕೆ ಅವ್ರು ಯಾಕೆ ಅಂದರೆ ಆ ವ್ಯಾಸಜ್ಯವೃತ್ತಿ ಅಂತ ಯಾಕೆ ಆಗಬಾರ್ದು ಅಂತ ಕೇಳ್ತಾರೆ. ಯಾಕೆ ನಾವು ಚೇತನಕ್ಕೆ ಕರ್ತೃತ್ವ ಒಪ್ಪೋದು, ಅವರು ಜಡಕ್ಕೆ ಕರ್ತೃತ್ವ ಒಪ್ಪೋದು. ಸರಿ, ಬೇಡ ಜಗಳ, ಇಬ್ಬರು ಎರಡರಲ್ಲೂ ಕೂಡ ಇದೆ ಅಂತ ಹೇಳ್ಬಿಡೋಣ. ಹಾಂ, ಅದಕ್ಕೆ ಹೇಳ್ತಾರೆ ಹಾಗೆ ಬರಲ್ಲ ಅಂತ. ನೀವು ಹೇಳೋದು ಪ್ರಮಾಣ ವಿರುದ್ಧವಾದದ್ದು, ನಾವು ಹೇಳೋದು ಪ್ರಮಾಣ ಇಟ್ಕೊಂಡು ಹೇಳೋದು. ಅಂದರೆ ಪ್ರಮಾಣ ವಿರುದ್ಧವಾದದ್ದು ಪ್ರಮಾಣ ಸಹಿತವಾದದ್ದು ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಮುಖ್ಯ ಅಲ್ಲ, ಅದು ಮುಖ್ಯ ಅಲ್ಲ. ಎರಡರಲ್ಲಿ ಇದೆಯೋ ಇಲ್ಲೋ ಅಂತ ಅಷ್ಟೇ.
ವ್ಯಾಸಜ್ಯ ವೃತ್ತಿ ಆಗುತ್ತೋ ಇಲ್ಲೋ, ಎರಡರಲ್ಲಿ ಇರುತ್ತೋ ಇಲ್ಲೋ ಅಂತಷ್ಟೆ. ಹಾಂ, ಎರಡರಲ್ಲಿಯೂ ಕರ್ತೃತ್ವ ಅಂತ ಹೇಳಿ. ಹೌದು. ಅಗ್ನಿ ಸೋಮೌ ಉದ್ದಿಶ್ಯ ಕ್ರಿಯಮಾಣಕರ್ಮಣಃ ದ್ವಿದೇವತಾತ್ವಸ್ಯ ಇವ ತತ್ಕರ್ತೃಭಿಃ ಉಚ್ಯಮಾನತ್ವಾತ್ ದೃಷ್ಟಾಂತೋಪಿ ನ ಘಟತೆ ಇತ್ಯಾಹ ದ್ವಾ ಉದ್ದಿಶ್ಯ ಇತಿ ಅಂತ. ಅಗ್ನಿ ಮತ್ತು ಸೋಮ ಇವರಿಬ್ಬರನ್ನು ಉದ್ದೇಶವಾಗಿ ಇಟ್ಕೊಂಡು ಮಾಡ್ತಕ್ಕಂತಹ ಏನು ಯಜ್ಞ ಇದೆಯಲ್ಲ, ಅದು ದ್ವಿದೇವತಾಕ ಅಂತ ಹೇಳ್ತಾರೆ. ಇಬ್ಬರು ದೇವತೆಗಳನ್ನು ಹೊಂದಿರೋದು ಎಂಬುದಾಗಿಯೇ ಅವರು ಆ ಯಜ್ಞವನ್ನು ಮಾಡ್ತಕ್ಕಂಥವ್ರು ಹೇಳ್ತಾ ಇದ್ದಾರೆ. ತತ್ಕರ್ತೃಭಿಃ ಯಜ್ಞವನ್ನು ಮಾಡ್ತಕ್ಕಂಥವ್ರು ಏನು ಹೇಳ್ತಾರೆ, ಇದು ದ್ವಿದೇವತಾಕ ಯಜ್ಞ ಎಂಬುದಾಗಿ ಹೇಳ್ತಾರೆ. ಆದ್ದರಿಂದ ಅಲ್ಲಿ ಇದು ದ್ವಿಕರ್ತೃಕ ಅಲ್ಲ, ಇದು ಇಬ್ಬರಿಗೂ ಕರ್ತೃತ್ವ ಹೇಳಲ್ಲ. ಇಲ್ಲಿ ಮನೋವಿಶಿಷ್ಟನಾದ ಚೇತನಿಗೆ ಕರ್ತೃತ್ವ ಹೇಳೋದು. ಅಲ್ಲಿಗೆ ಇಲ್ಲಿಗೂ ವ್ಯತ್ಯಾಸ ಇದೆ. ಅದು ದ್ವಿದೇವತಾಕ ಯಜ್ಞ, ಇದು ನೀವು ಹೇಳ್ತಕ್ಕಂಥದ್ದು ಇಬ್ಬರಿಗೂ ಕರ್ತೃತ್ವ ಅಲ್ಲ, ಮತ್ತು ಮನೋವಿಶಿಷ್ಟನಾದವನಿಗೆ ಕರ್ತೃತ್ವ ಹೇಳೋದು. ಹಾಂ ಹಾಂ, ಆದ್ದರಿಂದ ಅದಕ್ಕೆ ದೃಷ್ಟಾಂತವೇ ಸರಿಯಲ್ಲ ಅಂತ. ದ್ವಾ ಉದ್ದಿಶ್ಯ ಇತಿ ದೇವತೆ ಅಗ್ನಿ ಸೋಮೌ ದೇವತೆ ಅಂತ. ಅಗ್ನಿ ಮತ್ತು ಸೋಮ ಅವರಿಬ್ಬರು ದೇವತೆಗಳೇ ಅಂತ ಹೇಳ್ತಾರೆ ಅಂತ. ಅಲ್ಲಿ ಬೇಕಾದರೆ ದೇವತಾತ್ವ ಇಬ್ಬರೂ ಚೇತನರು, ಆದ್ದರಿಂದ ಇಬ್ಬರಲ್ಲೂ ದೇವತಾತ್ವ ಕೊಡುತ್ತೆ. ಹಾಗೆ ಇಲ್ಲೂ ಕೂಡ ದೇಹ ಇಂದ್ರಿಯ ಎಲ್ಲವೂ ಕೂಡ ಚೇತನ ಆಗಿದ್ದರೆ ಕರ್ತೃತ್ವ ಹೇಳ್ಬೋದಾಗಿತ್ತು. ಅಂದರೆ ಅದು ಏನಲ್ಲ, ಜಡ, ಅದು ಚೇತನ ಅಲ್ಲ. ಆದ್ದರಿಂದ ಅದಕ್ಕೆ ಕರ್ತೃತ್ವ ಹೇಳಲಿಕ್ಕೆ ಬರೋದಿಲ್ಲ, ಉತ್ತರ ಕೊಡ್ಬೋದು. ಅಲ್ಲಿ ದೇವತಾತ್ವ ಇಬ್ಬರಿಗೆ ಕೊಡುತ್ತೆ, ಯಾಕೆ ಇಬ್ಬರೂ ಚೇತನರು. ಇಲ್ಲಿಗ ಎರಡಕ್ಕೂ ಕರ್ತೃತ್ವ ಹೇಳಬೇಕು. ಯಾವಾಗ ಎರಡೂ ಚೇತನ ಅಂತಾಗಿದ್ದರೆ, ಎರಡು ಜಡ ಅಲ್ವೇ ಅಲ್ಲ, ಜಡಕ್ಕಂತೂ ಕರ್ತೃತ್ವ ಇಲ್ಲ ಇಲ್ಲ ಅಲ್ಲ ಅಲ್ಲ, ಎರಡು ಜಡ ಅಂತಂದರೆ ಜಡ ಕರ್ತೃತ್ವವೇ ಇಲ್ಲ. ಎರಡು ಜಡ ಅಲ್ವಲ್ಲ ಇಲ್ಲಿ. ಹಾಂ, ಎರಡು ಜಡ ಅಂದರೂ ಜಡ ಕರ್ತೃತ್ವ ಇಲ್ಲವೇ ಇಲ್ಲ. ಇನ್ನು ಚೇತನ ಕರ್ತೃತ್ವ ಅಂತ ಹೇಳಬೇಕು. ದೇಹ ಇಂದ್ರಿಯಾದಿಗಳೆಲ್ಲ ಅದು ಜಡವೇ ಆಗಿದೆ, ಚೇತನ ಅಲ್ಲವೇ ಅಲ್ಲ. ಅಂದರೆ ಇಬ್ಬರಿಗೆ ಕರ್ತೃತ್ವ ಅಂತ ಹೇಳಲಿಕ್ಕೆ ಬರೋದೇ ಇಲ್ಲ. ಇದನ್ನೇ ಅವ್ರು ಹೇಳಿದ್ದು. ಮುಸಲ ಚತುರನಾದವನು ಮುಸಲದಿಂದ ಬೇರೆ ಮಾಡ್ತಾನೆ ಅಂತ ಹೇಳಿದ್ರು. ಒನಕೆ ಇಟ್ಕೊಂಡು ಅವನು ಅದನ್ನು ಬೇರೆ ಮಾಡಿ. ಹಾಗೆ ವಿವೇಕದಿಂದ ಜ್ಞಾನಿಯಾದವನು ಎಲ್ಲಿ ಕರ್ತೃತ್ವ ಇದೆ, ಯಾವುದು ವಿಶೇಷಣವಾಗಿದೆ, ಯಾವುದು ಚೇತನ, ಯಾವುದು ಜಡ, ಇದೆಲ್ಲವನ್ನು ವಿಮರ್ಶೆ ಮಾಡಿ ಯಾರಲ್ಲಿ ಕರ್ತೃತ್ವವನ್ನು ಹೇಳಬೇಕು, ಯಾರಲ್ಲಿ ಕರ್ತೃತ್ವ ಹೇಳಬಾರ್ದು, ಇದನ್ನು ವಿಭಾಗ ಮಾಡಿ ತಿಳ್ಕೊಳ್ತಾನೆ ಅಂತ ಅದನ್ನೇ ಹಿಂದೆ ಹೇಳಿದ್ದು. ದೇವತಾ, ಕರ್ತೃ ಅಲ್ಲ, ಅಲ್ಲಿ ಕರ್ತೃ ಅಲ್ಲ, ದೇವತಾತ್ವ. ದೇವತಾತ್ವ ಇಬ್ಬರಲ್ಲಿದೆ. ಹಾಗೆ ಮನಸ್ಸು ಮತ್ತು ಚೇತನಲ್ಲಿ ಕರ್ತೃತ್ವ ಇರಲಿ, ಅದು ಉದಾಹರಣೆಯಲ್ಲಿ ಕರ್ತೃತ್ವ ಅಲ್ಲ, ದೇವತಾತ್ವ. ದೇವತಾತ್ವ ಇಬ್ಬರಲ್ಲಿ ಹೇಗಿದೆಯೋ ಕರ್ತೃತ್ವ ಇಬ್ಬರಲ್ಲಿ ಬರಲಿ, ಎರಡರಲ್ಲಿ ಬರಲಿ, ಇಬ್ಬರಲ್ಲ ಎರಡರಲ್ಲಿ ಬರಲಿ ಅಂತ. ಹಾಂ ಅಂತ. ಅದಕ್ಕೆ ಎರಡರಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ, ಯಾಕೆ ಅಲ್ಲಿ ಎರಡೂ ದೇವತೆ ಚೇತನ, ಆದ್ದರಿಂದ ದೇವತಾತ್ವ ಇಬ್ಬರಲ್ಲಿ ಬರುತ್ತೆ. ಇಲ್ಲಿ ಒಂದು ಜಡ ಒಂದು ಚೇತನ, ಆದ್ದರಿಂದ ಕರ್ತೃತ್ವ ಇಬ್ಬರಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಸಮೂಹಾಲಂಬನ ಜ್ಞಾನೇ ವಿಷಯತ್ವಂ ಯಥಾ ಪೃಥಕ್ ತಥಾ ವಿಶಿಷ್ಟ ವಿಜ್ಞಾನೇ ವಿಷಯತ್ವಂ ಪೃಥಕ್ ಪೃಥಕ್ ನ ವಿಮತಂ ಮಿಥ್ಯಾ ದೃಶ್ಯತ್ವಾತ್ ಅಂತ ಒಂದು ಅನುಮಾನ ಇದೆ ಅವರದ್ದು. ವಿಮತಂ ಮಿಥ್ಯಾ ದೃಶ್ಯತ್ವಾತ್ ಅಂತ. ಇಲ್ಲಿ ಈ ದೃಶ್ಯತ್ವ ಆತ್ಮನಲ್ಲಿ ಇಲ್ಲ ಅಂತ ಹೇಳ್ತಾರೆ. ಆತ್ಮನಲ್ಲಿ ದೃಶ್ಯತ್ವ ಇಲ್ಲ. ಆತ್ಮನಲ್ಲಿ ದೃಶ್ಯತ್ವ ಇದೆ ಅಂದರೆ ಏನಾಗುತ್ತೆ? ಆತ್ಮನಲ್ಲಿ ದೃಶ್ಯತ್ವ ಇದೆ ಅಂತ ಹೇಳಿಬಿಟ್ರೆ ಆತ್ಮ ಸತ್ಯ, ಮಿಥ್ಯಾತ್ವ ಇಲ್ಲ, ಅದರಿಂದ ವ್ಯಭಿಚಾರ ಬರುತ್ತೆ ಅಂತ ಅನುಮಾನ ದೋಷ. ವಿಮತಂ ಮಿಥ್ಯಾ ದೃಶ್ಯತ್ವಾತ್ ಯದಿತ್ತಂ ತತ್ತಥಾ ಯಥಾ ಸಂಪ್ರತಿಪನ್ನಂ ಎಂಬ ಯುಕ್ತಿಯಿಂದ, ಅನುಮಾನದಿಂದ ಅವರು ಜಗನ್ಮಿಥ್ಯಾತ್ವವನ್ನು ಸಾಧನೆ ಮಾಡ್ತಾರೆ.
ಈ ಅನುಮಾನಕ್ಕೆ ನಾವು ಏನು ಹೇಳ್ತೇವೆ? ವ್ಯಭಿಚಾರ ದೋಷವನ್ನು ಹೇಳ್ತೇವೆ. ಹೇಗೆ ಅಂತಂದರೆ ದೃಶ್ಯತ್ವ ಅದು ಆತ್ಮನಲ್ಲಿ ಇದೆ, ಅಲ್ಲಿ ಮಿಥ್ಯಾತ್ವ ಇಲ್ಲ. ಅವ್ರು ಹೇಳಿದ್ದು ಯಾವುದು ಕಣ್ಣಿಗೆ ಕಾಣ್ತಾ ಇದೆಯೋ ಅಥವಾ ಯಾವುದು ಜ್ಞಾನಕ್ಕೆ ವಿಷಯವಾಗಿದೆಯೋ ಅದನ್ನು ಮಿಥ್ಯಾ ಅಂತ ಹೇಳ್ತಾರೆ. ಆತ್ಮ ಜ್ಞಾನಕ್ಕೆ ವಿಷಯನಾಗಿದ್ದಾನೆ. ಆತ್ಮನಲ್ಲಿ ದೃಶ್ಯತ್ವ ಬಂತು. ದೃಕ್ ಅಂದರೆ ಜ್ಞಾನ, ದೃಶ್ಯತ್ವ ಅಂದರೆ ಜ್ಞಾನಕ್ಕೆ ವಿಷಯ. ಆತ್ಮನ ಜ್ಞಾನ ಬರುತ್ತೋ ಇಲ್ವೋ? ಬರುತ್ತೆ. ಘಟಜ್ಞಾನ ಬಂತು ಅಂದರೆ ಜ್ಞಾನಕ್ಕೆ ಘಟ ವಿಷಯ, ಆತ್ಮಜ್ಞಾನ ಬಂತು ಅಂದರೆ ಜ್ಞಾನಕ್ಕೆ ಆತ್ಮ ವಿಷಯ. ಅಂದರೆ ಆತ್ಮನಲ್ಲಿ ದೃಶ್ಯತ್ವ ಇದೆ, ಜ್ಞಾನ ವಿಷಯತ್ವ ಇದೆ, ಏನಿಲ್ಲ? ಮಿಥ್ಯಾತ್ವ ಇಲ್ಲ. ಅಂದರೆ ವ್ಯಭಿಚಾರ ಬಂತು ಅಂತ ನಾವು ಈ ರೀತಿಯಲ್ಲಿ ಹೇಳ್ತೇವೆ. ಆದರೆ ಅವರು ಹೇಳ್ತಾರೆ ಇಲ್ಲಿ ದೃಶ್ಯತ್ವ ಎಂಬತಕ್ಕಂಥದ್ದು ಕೇವಲ ಚಿತ್ತನಲ್ಲಿಲ್ಲ, ಆತ್ಮನಲ್ಲಿ ವಿಶಿಷ್ಟನಾದ ಆತ್ಮನಲ್ಲಿ ದೃಶ್ಯತ್ವ ಇದೆ. ಶುದ್ಧ ಚಿತ್ತನಲ್ಲಿ ಏನಿಲ್ಲ? ದೃಶ್ಯತ್ವ ಇಲ್ಲ ಅಂತ ಅವ್ರು ಹೇಳ್ತಾರೆ. ವ್ಯಭಿಚಾರ ಪರಿಹಾರ ಮಾಡೋದು ಹೇಗೆ ಅಂತಂದರೆ ವಿಶಿಷ್ಟ ಚೇತನನಲ್ಲಿ, ವಿಶಿಷ್ಟ ಆತ್ಮನಲ್ಲಿ, ಅಂದರೆ ಮಾಯಾವಿಶಿಷ್ಟನಾದಂತಹ ಆತ್ಮನಲ್ಲಿ ದೃಶ್ಯತ್ವ ಇದೆ. ಯಾರ ಜ್ಞಾನ ಬರುತ್ತೆ? ಮಾಯಾವಿಶಿಷ್ಟನಾದವನ ಜ್ಞಾನ ಬರುತ್ತೆ. ಯಾರ ಜ್ಞಾನ ಬರಲ್ಲ? ಶುದ್ಧ ಚೇತನನ ಜ್ಞಾನ ಬರಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಅವನನ್ನು ಮಾತಿನಿಂದ ತಿಳ್ಕೊಳ್ಳಿಕ್ಕಾಗಲ್ಲ, ಮನಸ್ಸಿಂದ ತಿಳ್ಕೊಳ್ಳಿಕ್ಕಾಗಲ್ಲ. ಆದ್ದರಿಂದ ಅವನ ಜ್ಞಾನ ಬರೋದೇ ಇಲ್ಲ. ಆದ್ದರಿಂದ ಯಾವ ಶುದ್ಧ ಚೇತನ ಇದ್ದಾನಲ್ಲ ಅವನೇನಲ್ಲ? ಜ್ಞಾನಕ್ಕೆ ವಿಷಯನಲ್ಲ. ಆದರೆ ದೃಶ್ಯತ್ವ ಅಲ್ಲಿ ಬರಲಿಲ್ಲ. ದೃಶ್ಯತ್ವ ಬಂತು, ಮಿಥ್ಯಾತ್ವ ಬರಲಿಲ್ಲ ಅಂತಾದರೆ ಆವಾಗ ವ್ಯಭಿಚಾರ ದೋಷ. ದೃಶ್ಯತ್ವ ಬಂದು ಮಿಥ್ಯಾತ್ವ ಬರಲಿಲ್ಲ ಅಂದರೆ ವ್ಯಭಿಚಾರ ದೋಷ. ಈಗ ಆತ್ಮನಲ್ಲಿ ಏನು ಬರಲಿಲ್ಲ? ದೃಶ್ಯತ್ವವೇ ಬರಲಿಲ್ಲ, ಜ್ಞಾನ ವಿಷಯತ್ವ ಬರಲಿಲ್ಲ. ಯಾಕೆ ಬರಲಿಲ್ಲ? ವಿಶಿಷ್ಟನಾದವನು ಜ್ಞಾನ ವಿಷಯನಾಗಿದ್ದಾನೆ, ಶುದ್ಧ ಚೇತನನು ಜ್ಞಾನ ವಿಷಯನಲ್ಲ. ಆದ್ದರಿಂದ ವ್ಯಭಿಚಾರ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಈಗ ವಿಶಿಷ್ಟನಾದವನಲ್ಲಿ ಜ್ಞಾನ ವಿಷಯತ್ವ ಇದೆ ಅಂತಾದರೆ ಆವಾಗ ವಿಶೇಷನಾದಂತಹ ಆತ್ಮನು ಜ್ಞಾನ ವಿಷಯನಾದ ಅಂತ. ಅದು ಹೇಗೆ ಅಂತಂದರೆ ಎಲ್ಲದಕ್ಕೂ ಜ್ಞಾನ ವಿಷಯತ್ವ ಇರುತ್ತೆ. ಅದು ಹೇಗೆ ಅಂತ ಉದಾಹರಣೆ ಕೊಡ. ಸಮೂಹಾಲಂಬನ ಜ್ಞಾನ ಅಂತ. ಸಮೂಹಾಲಂಬನ ಜ್ಞಾನ ಅಂತಂದರೆ ಅನೇಕ ವಿಷಯಗಳನ್ನು ವಿಷೀಕರಿಸುವಂತಹ ಜ್ಞಾನ. ಇಷ್ಟೂ ವ್ಯಕ್ತಿಗಳನ್ನು ನೋಡಿದಾಗ ಒಂದು ಜ್ಞಾನ ಬಂತು. 2, 4, 6, 8, 10, 12 ಅಷ್ಟೂ ಜ್ಞಾನಗಳು, ಅಷ್ಟೂ ವ್ಯಕ್ತಿಗಳನ್ನು ವಿಷೀಕರಿಸುವ ಜ್ಞಾನ ಬಂತು. ಈ ಜ್ಞಾನಕ್ಕೆ ಯಾರು ವಿಷಯ? ಅಷ್ಟೂ ವ್ಯಕ್ತಿಗಳು ವಿಷಯ. ಅಥವಾ ವ್ಯಕ್ತಿಗಳ ಬೇಕಾಗಿಲ್ಲ, ಅನೇಕ ಪದಾರ್ಥಗಳು, ಘಟ, ಪಟ, ದಂಡ, ಮಣ್ಣು, ಈ ಬೇರೆ ಬೇರೆ ಪದಾರ್ಥಗಳು, ಇವುಗಳನ್ನು ವಿಷೀಕರಿಸ್ತಕ್ಕಂಥ ಒಂದು ಜ್ಞಾನ ಬಂತು. ಜ್ಞಾನ ಒಂದೇ, ಅಲ್ಲಿ ವಿಷಯ ಅನೇಕ ವಿಷಯವನ್ನು ವಿಷೀಕರಿಸುವ ಒಂದು ಜ್ಞಾನ. ಅದನ್ನೇನಂತ ಕರೀತಾರೆ? ಸಮೂಹಾಲಂಬನ ಜ್ಞಾನ ಅಂತ ಕರೀತಾರೆ. ಸಮೂಹ ಅನೇಕ ಪದಾರ್ಥಗಳ ಸಮೂಹ, ಆಲಂಬನ ವಿಷೀಕರಿಸ್ತಕ್ಕಂತಹ ಜ್ಞಾನ ಸಮೂಹಾಲಂಬನ ಜ್ಞಾನ ಅಂತ ಕರೆಯೋದು. ಒಂದೇ ಘಟ ಒಂದೇ ವಿಷಯ ಆಗಿದ್ದರೆ ಅದು ಸಮೂಹಾಲಂಬನ ಜ್ಞಾನ ಅಲ್ಲ. ಘಟ, ಪಟ, ದಂಡ ಇದೆಲ್ಲವೂ ವಿಷಯ ಆಗಿದೆ ಅಂತಾದರೆ ಅನೇಕ ಇಲ್ಲಿ ವಿಷಯ ಆಗಿದೆ. ಆದ್ದರಿಂದ ಇದನ್ನು ಸಮೂಹಾಲಂಬನ ಜ್ಞಾನ ಅಂತ ಕರೀತಾರೆ. ಈ ಸಮೂಹಾಲಂಬನ ಜ್ಞಾನದಲ್ಲಿ ವಿಷಯತ್ವ ಇರೋದು ಎಲ್ಲಿ? ಎಲ್ಲದರಲ್ಲೂ ಇದೆ, ಪ್ರತ್ಯೇಕವಾಗಿದೆ. ಘಟವೂ ವಿಷಯ, ಪಟವೂ ವಿಷಯ, ದಂಡವೂ ವಿಷಯ ಅಂತ. ಹೇಗೆ ವಿಷಯತ್ವಂ ಪೃಥಕ್. ಸಮೂಹಾಲಂಬನ ಜ್ಞಾನದಲ್ಲಿ ವಿಷಯತ್ವ ಒಂದೊಂದು ಪದಾರ್ಥಗಳಲ್ಲಿಯೂ ಹೇಗಿದೆಯೋ ವಿಶಿಷ್ಟ ಜ್ಞಾನದಲ್ಲಿಯೂ ಕೂಡ ವಿಷಯತ್ವ ಎಲ್ಲಿರುತ್ತೆ? ಪ್ರತ್ಯೇಕವಾಗಿರುತ್ತೆ. ಅವ್ರು ಹೇಳೋದು ಮಾಯಾ ವಿಶಿಷ್ಟನಾದ ಬ್ರಹ್ಮ ಜ್ಞಾನಕ್ಕೆ ವಿಷಯನಾಗಿದ್ದಾನೆ. ದೃಶ್ಯತ್ವ ಎಲ್ಲಿ ಬರೋದು? ಮಾಯಾ ವಿಶಿಷ್ಟನಾದ ಬ್ರಹ್ಮನಲ್ಲಿ. ಆವಾಗ ವಿಷಯತ್ವ ಎಲ್ಲೆಲ್ಲಿ ಬಂತು? ಮಾಯೆಯಲ್ಲಿ ಬಂತು, ಚೇತನಲ್ಲೂ ಬಂತು. ಮಾಯಾ ವಿಶಿಷ್ಟ ಚೇತನ ಜ್ಞಾನ ವಿಷಯ ಅಂತಂದಾಗ ಆ ವಿಷಯತ್ವ ಎಲ್ಲಿ ಬರುತ್ತೆ? ಮಾಯದಲ್ಲಿ ಬರುತ್ತೆ, ಚೇತನಲ್ಲೂ ಬರುತ್ತೆ. ಹಾಗೆ ದೃಶ್ಯತ್ವ ಎಲ್ಲಿ ಬಂತು? ಚೇತನದಲ್ಲಿ ಬಂತು, ಅಲ್ಲಿ ಮಿಥ್ಯಾತ್ವ ಇಲ್ಲ, ವ್ಯಭಿಚಾರ ಬಂದೇ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ವಿಮತಂ ಮಿಥ್ಯಾ ದೃಶ್ಯತ್ವಾತಂತ ಈ ಯುಕ್ತಿಯಿಂದ, ಅನುಮಾನದಿಂದ ಜಗನ್ಮಿಥ್ಯಾತ್ವನ ಸಾಧನೆ ಮಾಡ್ತಾರೆ. ಈ ಅನುಮಾನ ಸರಿಯಲ್ಲ ಅಂತ ನಾವು ಹೇಳ್ತೇವೆ.
ಯಾಕೆ ಈ ಅನುಮಾನದಲ್ಲಿ ವ್ಯಭಿಚಾರ ದೋಷ ಇದೆ. ಯಾವ ಅನುಮಾನಕ್ಕೆ ವ್ಯಭಿಚಾರ ದೋಷ ಇದೆಯೋ ಆ ಅನುಮಾನದಿಂದ ಏನನ್ನೂ ಸಾಧನೆ ಮಾಡಲಿಕ್ಕೆ ಬರೋದಿಲ್ಲ. ಉದಾಹರಣೆಗೆ ಪರ್ವತಃ ಧೂಮವಾನ್ ವನ್ನೇಹೇ ಅಂತ, ಪರ್ವತಃ ಧೂಮವಾನ್ ವನ್ನೇಹೇ, ಈ ಯುಕ್ತಿಯಿಂದ ಪರ್ವತದಲ್ಲಿ ಧೂಮವನ್ನು ಸಾಧನೆ ಮಾಡ್ತೇವೆ ಅಂತಂದರೆ ಸಾಧನೆ ಮಾಡಲಿಕ್ಕೆ ಬರಲ್ಲ. ಯಾಕೆ? ಎಲ್ಲಿ ಬೆಂಕಿ ಇರುತ್ತೋ ಅಲ್ಲಿ ಹೊಗೆ ಇರುತ್ತೆ ಅಂತ ಇವ್ರು ಹೇಳ್ತಾ ಇರೋದು. ಆದರೆ ಬೆಂಕಿ ಇರುವಲ್ಲಿ ಹೊಗೆ ಇಲ್ಲ ಅಂತ ಕಂಡಿದೆ. ಅಯೋಗೋಲಕದಲ್ಲಿ ಬೆಂಕಿ ಇದೆ, ಅಲ್ಲಿ ಹೊಗೆ ಇಲ್ಲ. ಅದರಿಂದ ಈ ಅನುಮಾನಕ್ಕೇನು ದೋಷ ಬಂತು? ವ್ಯಭಿಚಾರ ದೋಷ ಬಂತು. ಅಂದರೆ ಈ ಅನುಮಾನದಿಂದ ಏನನ್ನೂ ಸಾಧನೆ ಮಾಡಲಿಕ್ಕೆ ಬರಲ್ಲ. ಹಾಗೆ ವಿಮತಂ ಮಿಥ್ಯಾದೃಶ್ಯತ್ವಾತ್ ಅಂತ ಈ ಅನುಮಾನ ಇದು ದುಷ್ಟಾನುಮಾನ. ಈ ಅನುಮಾನದಿಂದ ಮಿಥ್ಯಾತ್ವವನ್ನು ಸಾಧನೆ ಮಾಡಲಿಕ್ಕೆ ಬರೋದಿಲ್ಲ. ಯಾಕೆ ದುಷ್ಟಾನುಮಾನ ಅಂತಂದರೆ ಈ ಅನುಮಾನಕ್ಕೆ ವ್ಯಭಿಚಾರ ದೋಷ ಇದೆ. ವ್ಯಭಿಚಾರ ದೋಷ ಹೇಗೆ ಅಂತಂದರೆ ಆತ್ಮನಲ್ಲಿ ದೃಶ್ಯತ್ವ ಇದೆ, ಆತ್ಮನಲ್ಲಿ ಮಿಥ್ಯಾತ್ವ ಇಲ್ಲ, ಹೇತು ಇದೆ, ಸಾಧ್ಯ ಇಲ್ಲ. ಆದ್ದರಿಂದ ವ್ಯಭಿಚಾರ ದೋಷ ಬಂತು ಅಂತ ಹೇಳಬೇಕು. ಅದಕ್ಕೆ ಅವರು ಉತ್ತರ ಕೊಡಬೇಕು. ಆತ್ಮನಲ್ಲಿ ದೃಶ್ಯತ್ವ ಇಲ್ಲ, ಹೇತುನೂ ಇಲ್ಲ, ಸಾಧ್ಯವೂ ಇಲ್ಲ, ಅದರಿಂದ ವ್ಯಭಿಚಾರ ಇಲ್ಲ. ಹೇತು ಇದ್ದು ಸಾಧ್ಯ ಇಲ್ಲ ಅಂತಾದರೆ ವ್ಯಭಿಚಾರ, ಹೇತುವೇ ಇಲ್ಲ ಅಂತಾದ ಮೇಲೆ ಸಾಧ್ಯ ಇಲ್ಲ ಅಂತಾದರೆ ವ್ಯಭಿಚಾರ ಇಲ್ಲ. ಅವ್ರು ಹೇಳೋದೇನು ಅಂತ, ಇಲ್ಲಿ ಹೇತುವೇ ಇಲ್ಲ. ಎಲ್ಲಿ? ಚೇತನನಲ್ಲಿ. ಯಾಕಿಲ್ಲ ಅಂತಂದರೆ ದೃಶ್ಯತ್ವ ಇರೋದು ಎಲ್ಲಿ ಒಪ್ತಾರೆ ಅವರು? ವಿಶಿಷ್ಟನಾದ ಚೇತನನಲ್ಲಿ ದೃಶ್ಯತ್ವವನ್ನು ಒಪ್ತಾರೆ. ವಿಶಿಷ್ಟನಾದ ಚೇತನನಲ್ಲಿ ದೃಶ್ಯತ್ವ ಇದೆ. ಎಲ್ಲಿಲ್ಲ? ಶುದ್ಧ ಚೇತನನಲ್ಲಿ ದೃಶ್ಯತ್ವ ಇಲ್ಲ. ನಾವು ವಿಶಿಷ್ಟ ಚೇತನನನ್ನು ಮಿಥ್ಯಾ ಅಂತ ಒಪ್ಪಿದ್ದೇವೆ ಅವ್ರ ಮತ ಪ್ರಕಾರ. ವಿಶಿಷ್ಟ ಚೇತನನಲ್ಲಿ ದೃಶ್ಯತ್ವ ಇದೆ, ಅಲ್ಲಿ ಮಿಥ್ಯಾತ್ವವೂ ಇದೆ. ಇನ್ನು ಶುದ್ಧ ಚೇತನನಲ್ಲಿ ಹೇಳಬೇಕು. ಶುದ್ಧ ಚೇತನನಲ್ಲಿ ದೃಶ್ಯತ್ವ ಇಲ್ಲ, ಮಿಥ್ಯಾತ್ವ ಇಲ್ಲ, ವ್ಯಭಿಚಾರ ಇಲ್ಲ. ಎಲ್ಲಿ ದೃಶ್ಯತ್ವ ಇದೆಯೋ ವಿಶಿಷ್ಟ ಚೇತನ ಅವನಲ್ಲಿ ಮಿಥ್ಯಾತ್ವ ಇದೆ, ಆದ್ದರಿಂದ ವ್ಯಭಿಚಾರ ದೋಷ ಇಲ್ಲ. ಇನ್ನೆಲ್ಲಿ ಹೇಳಬೇಕು? ಶುದ್ಧ ಚೇತನನಲ್ಲಿ ದೃಶ್ಯತ್ವ ಇದೆ, ಮಿಥ್ಯಾತ್ವ ಇಲ್ಲ ಅಂತ ಹೇಳಬೇಕು. ಆದರೆ ಶುದ್ಧ ಚೇತನನಲ್ಲಿ ದೃಶ್ಯತ್ವವೇ ಇಲ್ಲ, ಆದ್ದರಿಂದ ವ್ಯಭಿಚಾರ ಇಲ್ಲ. ಈ ಅನುಮಾನದಿಂದ ಮಿಥ್ಯಾತ್ವ ಸಾಧನೆ ಮಾಡ್ಬೋದು ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ನಾವು ಹೇಳ್ತೇವೆ ವಿಶಿಷ್ಟ ಚೇತನನಲ್ಲಿ ದೃಶ್ಯತ್ವ ಒಪ್ಪಿದ್ದೀರಾ ತಾನೇ? ಹಾಗಾದರೆ ವಿಶಿಷ್ಟ ಚೇತನಲ್ಲಿ ದೃಶ್ಯತ್ವ ಒಪ್ಪಿದ್ದೀರಾ ಅಂತಾದರೆ ವಿಶೇಷನಾದ ಶುದ್ಧ ಚೇತನನಲ್ಲಿಯೂ ಕೂಡ ದೃಶ್ಯತ್ವ ಎಂಬತಕ್ಕಂಥದ್ದು ಬಂದೇ ಬರುತ್ತೆ. ಅದನ್ನು ಉದಾಹರಣೆ ಕೊಟ್ಟಿದ್ದು ಸಮೂಹಾಲಂಬನ ಜ್ಞಾನದಲ್ಲಿ ಹೇಗೆ ವಿಷಯತ್ವ ಎಂಬತಕ್ಕಂಥದ್ದು ಒಂದೊಂದು ವಿಷಯದಲ್ಲಿಯೂ ಇದೆಯೋ ಹಾಗೆ ವಿಶಿಷ್ಟ ಜ್ಞಾನದಲ್ಲಿಯೂ ಕೂಡ ವಿಶೇಷಣದಲ್ಲಿಯೂ ಮತ್ತು ವಿಶೇಷದಲ್ಲಿಯೂ ವಿಷಯತ್ವ ಎಂಬತಕ್ಕಂಥದ್ದಿದೆ. ಅದರಿಂದ ಜ್ಞಾನ ವಿಷಯತ್ವ, ದೃಶ್ಯತ್ವ ಅದು ಯಾವ ರೀತಿಯಲ್ಲಿ ವಿಶಿಷ್ಟನಲ್ಲಿದೆ ಅಂತ ಹೇಳ್ತೀರೋ ಆವಾಗ ವಿಶೇಷಣವಾದಂತಹ ಮಾಯಾದಲ್ಲಿಯೂ ಕೂಡ ವಿಷಯತ್ವ ಇದೆ, ಜ್ಞಾನ ವಿಷಯತ್ವ ಇದೆ. ಆ ಮಾಯಾ ವಿಶಿಷ್ಟನಾದಂತಹ ಯಾವ ಚೇತನ ಇದ್ದಾನೆ ಶುದ್ಧ ಚೇತನ ಅವನಲ್ಲಿಯೂ ಕೂಡ ಪ್ರತ್ಯೇಕವಾಗಿ ವಿಷಯತ್ವ ಎಂಬತಕ್ಕಂಥದ್ದು ಇದ್ದೇ ಇದೆ. ಆದ್ದರಿಂದಾಗಿ ಶುದ್ಧ ಚೇತನನಲ್ಲಿಯೂ ಕೂಡ ಜ್ಞಾನ ವಿಷಯತ್ವ ರೂಪ ದೃಶ್ಯತ್ವ ಬಂತು, ಅಲ್ಲಿ ಮಿಥ್ಯಾತ್ವ ಇಲ್ಲ, ವ್ಯಭಿಚಾರ ಬಂದೇ ಬರುತ್ತೆ ಅನ್ನೋದನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ. ಮಿಥ್ಯಾತ್ವ ಇಲ್ಲ, ಸತ್ಯತ್ವ ಇದೆ. ಹೌದು, ಅದನ್ನೇ ಹೇಳೋದು. ಸತ್ಯತ್ವ ಇರೋದರಿಂದ ಶುದ್ಧ ಚೇತನ ಸತ್ಯ, ಅವನೊಬ್ಬನೇ ಸತ್ಯ. ಆದ್ದರಿಂದ ಅಲ್ಲಿ ದೃಶ್ಯತ್ವ ಬಂತು, ಸತ್ಯತ್ವ ಇದೆ ಅಂದರೆ ಮಿಥ್ಯಾತ್ವ ಇಲ್ಲ. ಅವರು ಸತ್ಯತ್ವ ಒಪ್ಪಿರೋದ್ರಿಂದಲೇ ಮಿಥ್ಯಾತ್ವ ಬರಲಿಲ್ಲ. ಬಂತು. ಸತ್ಯತ್ವ ಇದ್ರೇ ಬರೋದು. ಸತ್ಯತ್ವ ಇದ್ದರೆ ಮಿಥ್ಯಾತ್ವ ಬರಲ್ಲ. ಸತ್ಯತ್ವ ಮಿಥ್ಯಾತ್ವಗಳು ವಿರುದ್ಧವಾದದ್ದು. ಸತ್ಯತ್ವ ಇದ್ದರೆ ಮಿಥ್ಯಾತ್ವ ಇರಲ್ಲ, ಮಿಥ್ಯಾತ್ವ ಇದ್ದರೆ ಸತ್ಯತ್ವ ಇರಲ್ಲ. ಅಲ್ಲಿ ನೀವು ಸತ್ಯತ್ವ ಒಪ್ಪಿದ್ದೀರಾ, ಮಿಥ್ಯಾತ್ವ ಬರಲಿಲ್ಲ ಅಂದರೆ ದೃಶ್ಯತ್ವ ಬಂತು, ಸಾಧ್ಯವಾದ ಮಿಥ್ಯಾತ್ವ ಬರಲಿಲ್ಲ, ವ್ಯಭಿಚಾರ ದೋಷ. ಸತ್ಯತ್ವ ಇರೋದ್ರಿಂದಲೇ ಮಿಥ್ಯಾತ್ವ ಇಲ್ಲ ಅಂತ ಹೇಳೋದು. ಅದನ್ನೇ ಹೇಳಿದಲ್ಲ, ಘಟ ಪಟ ದಂಡ ಆಗ್ಬೋದು. 100 ಘಟ ಅದು ಸಮೂಹಾಲಂಬನ ಜ್ಞಾನವೇ. ಅದಕ್ಕೆ ನಮ್ಮ ಮೊದಲು ವ್ಯಕ್ತಿಗಳನ್ನು ಹೇಳಿದೆ ನಾನು. ಒಬ್ಬೊಬ್ಬ ವ್ಯಕ್ತಿ ವಿಷಯಕವಾದ ಜ್ಞಾನ, ಅನೇಕ ವ್ಯಕ್ತಿಗಳನ್ನು ವಿಷಯೀಕರಿಸ್ತಕ್ಕಂತಹ ಜ್ಞಾನ. ಇಲ್ಲಿ ಒಬ್ಬೊಬ್ಬ ವ್ಯಕ್ತಿಗಳು ಕೂಡ ಜ್ಞಾನಕ್ಕೆ ವಿಷಯ ಇಲ್ಲ.
ಅದು ನಿಮ್ಮ ಸಿದ್ಧಾಂತ, ನಮ್ಮ ಸಿದ್ಧಾಂತ ಅದಲ್ಲ. ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಪದಾರ್ಥ ನಿಖಿಲ ಅಪಿ ಇಲ್ಲ. ಈಗ ಈ ಪುಸ್ತಕದಲ್ಲಿರುವ ಪುಸ್ತಕತ್ವ, ಈ ಪುಸ್ತಕತ್ವಕ್ಕೆ ಸಮಾನವಾದ ಪುಸ್ತಕತ್ವ ಇಲ್ಲಿರುವ ಪುಸ್ತಕತ್ವ ಇಲ್ಲಿಲ್ಲ. ಇಲ್ಲಿರುವ ಪುಸ್ತಕತ್ವ ಇಲ್ಲಿಲ್ಲ. ಇಲ್ಲಿ ಪುಸ್ತಕತ್ವ ಇದೆ. ಈ ಪುಸ್ತಕತ್ವಕ್ಕೆ ಸಮಾನವಾದ ಪುಸ್ತಕತ್ವ ಅದು ಇಲ್ಲಿದೆ ಅಷ್ಟೇ. ಒಂದೇ ಧರ್ಮ ಎಲ್ಲ ಕಡೆಯಲ್ಲಿ ಇಲ್ಲವೇ ಇಲ್ಲ. ಒಂದೇ ಮನುಷ್ಯತ್ವ ಎಲ್ಲ ಮನುಷ್ಯರಲ್ಲಿ ಇಲ್ಲ. ನೀವು ಬೈತೀರ ಮನುಷ್ಯತ್ವವೇ ಇಲ್ಲ ಅಂತ. ಒಂದು ವೇಳೆ ಮನುಷ್ಯರಲ್ಲಿ ಮನುಷ್ಯತ್ವ ಇದ್ರೆ ಮನುಷ್ಯತ್ವ ಇಲ್ಲ ಅಂತ ಹೆಂಗೆ ಬೈತೀರ? ಜಡದಲ್ಲಿಯೂ ಹಾಗೇನೆ. ಒಂದು ಘಟದಲ್ಲಿರುವಂತಹ ಘಟತ್ವ ಇನ್ನೊಂದು ಘಟದಲ್ಲಿ ಇಲ್ಲ. ಯಾಕೆ? ಒಂದು ಘಟ ಅದು ಸೊಟ್ಟವಾಗಿದೆ, ಇನ್ನೊಂದು ಚೆನ್ನಾಗಿದೆ, ಎರಡು ಒಂದೇ ಅಂತ ಹೇಳ್ತೀರಾ? ಅದಂತೂ ಬೇರೆಯೇ, ಅದು ಬೇರೆಯೇ. ಮನುಷ್ಯತ್ವ ಅಂದರೆ ಏನು? ಮತ್ತೆ ಮನುಷ್ಯತ್ವ ಅಂದರೆ ಅದೇ 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 ಗುಣ ತಾನೇ, ಅದು ಗುಣ ತಾನೇ. ಘಟದಲ್ಲಿ ಅದೇ ಗುಣ, ಬೇರೆ ಬೇರೆ ಆಕಾರ ಬಂತಲ್ಲ, ಅದೇ ಗುಣ. ಹಾಂ ಅಷ್ಟೇ. ಅಲ್ಲಿರ್ತಕ್ಕಂತಹ ಗುಣ ಆಕಾರ ಇದೆಲ್ಲವೂ ಕೂಡ ಬೇರೆ ಬೇರೆಯೇ. ಒಂದು 1 ಲೀಟ್ರ್ ಹಿಡಿಯುತ್ತೆ, ಇನ್ನೊಂದು 4 ಲೀಟ್ರ್ ಹಿಡಿಯುತ್ತೆ, ಬೇರೆಯೇ. ಅದರಿಂದಾಗಿ ಘಟತ್ವ ಎಂಬತಕ್ಕಂಥದ್ದು ಬೇರೆ ಬೇರೆ, ಒಂದು ಅಂತ ಹೇಳೋದೇ ಇಲ್ಲ. ಎಲ್ಲ ಒಪ್ಪಲೇಬೇಕು. ಒಪ್ಪಲ್ಲ ಅಷ್ಟೇ. ಅವ್ರ ಸಿದ್ಧಾಂತ ಇಟ್ಕೊಂಡಾಗ ಹೇಳ್ತಾರೆ. ಅನುಭವ ನೋಡ್ರಿ ಏನು ಹೇಳುತ್ತೆ. ಸಮೂಹಾಲಂಬನ ಜ್ಞಾನಿ, ಸಮೂಹವನ್ನು ವಿಷಯೀಕರಿಸುವಂತಹ ಜ್ಞಾನದಲ್ಲಿ ವಿಷಯತ್ವಂ, ಜ್ಞಾನ ವಿಷಯತ್ವವು ಪೃಥಕ್, ಯಥಾ ಯಾವ ರೀತಿಯಲ್ಲಿ ಪೃಥಕ್ ಪ್ರತ್ಯೇಕವಾಗಿದೆಯೋ ತಥಾ ಹಾಗೆಯೇ ವಿಶಿಷ್ಟ ಜ್ಞಾನೇ, ವಿಶೇಷಣ ಸಹಿತವಾದ ವಸ್ತುವಿನ ಜ್ಞಾನ ಬಂದಾಗ ವಿಷಯತ್ವವು ಪೃಥಕ್ ಪ್ರತ್ಯೇಕವಾಗಿಯೇ ಇದೆ. ಆದ್ದರಿಂದ ಮಾಯಾ ವಿಶಿಷ್ಟನಾದ ಬ್ರಹ್ಮನ ಜ್ಞಾನ ಬಂದಾಗ ಮಾಯೆಯಲ್ಲಿಯೂ ವಿಷಯತ್ವ ಇದೆ, ವಿಶೇಷ್ಯನಾದ ಬ್ರಹ್ಮನಲ್ಲಿಯೂ ವಿಷಯತ್ವ ಇದೆ. ಆದ್ದರಿಂದ ಜ್ಞಾನ ವಿಷಯತ್ವ ಎಂಬತಕ್ಕಂತಹ ಈ ಹೇತು ಶುದ್ಧ ಬ್ರಹ್ಮನಲ್ಲಿ ಬಂತು. ಅಲ್ಲಿ ಸತ್ಯತ್ವ ಇದೆ, ಮಿಥ್ಯಾತ್ವ ಇಲ್ಲ, ವ್ಯಭಿಚಾರ ಬಂದೇ ಬರುತ್ತೆ ಅಂತ. ಅದನ್ನು ಹೇಳಿಲ್ಲ, ಇಟ್ಕೋಬೇಕು ನಾವು. ಸಮೂಹಾಲಂಬನ ಜ್ಞಾನೇ, ಸಮೂಹವನ್ನು ವಿಷಯೀಕರಿಸ್ತಕ್ಕಂತಹ ಜ್ಞಾನದಲ್ಲಿ ಯಥಾ ಯಾವ ರೀತಿಯಲ್ಲಿ ವಿಷಯತ್ವಂ, ಜ್ಞಾನ ವಿಷಯತ್ವವು ಪೃಥಕ್ ಒಂದೊಂದು ಪದಾರ್ಥದಲ್ಲಿಯೂ ಪ್ರತ್ಯೇಕವಾಗಿಯೇ ಇದೆಯೋ ತಥಾ ಹಾಗೆಯೇ ವಿಶಿಷ್ಟ ಜ್ಞಾನೇ, ವಿಶೇಷಣ ಸಹಿತವಾದ ವಿಶೇಷ್ಯದ ಜ್ಞಾನ ಬಂದಾಗ ವಿಷಯತ್ವವು ಪೃಥಕ್ ಪ್ರತ್ಯೇಕವಾಗಿಯೇ ಇದೆ. ಆದ್ದರಿಂದ ಮಾಯಾ ವಿಶಿಷ್ಟನಾದ ಬ್ರಹ್ಮನ ಜ್ಞಾನ ಬಂದಾಗ ಆ ವಿಶಿಷ್ಟನಲ್ಲಿ ಜ್ಞಾನ ವಿಷಯತ್ವ ಇದೆ ಅಂತ ಹೇಳಿದರೆ ಆ ವಿಶೇಷಣವಾದ ಮಾಯಾ, ವಿಶೇಷನಾದ ಕೇವಲ ಚೇತನ ಇಬ್ಬರಲ್ಲಿಯೂ ಕೂಡ ವಿಷಯತ್ವ ಇದ್ದೇ ಇದೆ. ಆದ್ದರಿಂದ ಜ್ಞಾನ ವಿಷಯತ್ವ ರೂಪ ದೃಶ್ಯತ್ವ ಶುದ್ಧ ಚೇತನನಲ್ಲಿಯೂ ಬಂತು, ಅಲ್ಲಿ ಮಿಥ್ಯಾತ್ವ ಇಲ್ಲ. ಅದರಿಂದ ವ್ಯಭಿಚಾರ ದೋಷ ಬರುತ್ತೆ. ದೃಶ್ಯತ್ವಂ ವಿಶಿಷ್ಟಸ್ಯೈವ ನ ವಿಶೇಷ್ಯೆ ಅತಃ ಮಿಥ್ಯಾತ್ವ ಸಾಧಕ ದೃಗ್ವಿಷಯತ್ವರೂಪ ದೃಶ್ಯತ್ವಸ್ಯ ನ ಚಿನ್ಮಾತ್ರೆ ವ್ಯಭಿಚಾರಃ ಇತಿ ಯತ್ ಮಾಯಿಮತಂ ತದಪಿ ದೃಗವಿಷಯತ್ವೇ ಅಪ್ರಾಮಾಣಿಕತ್ವಾಖ್ಯ ದೋಷಾಪತ್ಯ ದೂಷಯತಿ ಸಮೂಹ ಇತಿ ಅಂತ. ದೃಶ್ಯತ್ವ ವಿಶಿಷ್ಟದಲ್ಲಿದೆ. ಮಾಯಾ ವಿಶಿಷ್ಟನಾದ ಚೇತನನಲ್ಲಿ ದೃಶ್ಯತ್ವ ವಿಶಿಷ್ಟಸ್ಯೈವ ನ ವಿಶೇಷ್ಯೆ, ಕೇವಲ ಚೇತನನಲ್ಲಿ ದೃಶ್ಯತ್ವ ಇಲ್ಲ. ಅತಃ ಆದ್ದರಿಂದ ಮಿಥ್ಯಾತ್ವ ಸಾಧಕ ದೃಗ್ವಿಷಯತ್ವರೂಪ ದೃಶ್ಯತ್ವಸ್ಯ ನ ದೃಶ್ಯತ್ವೇ ವ್ಯಭಿಚಾರ ನ ಚಿನ್ಮಾತ್ರೆ ವ್ಯಭಿಚಾರ. ಮಿಥ್ಯಾತ್ವ ಸಾಧಕ ಅನುಮಾನ, ವಿಮತಂ ಮಿಥ್ಯಾ ದೃಶ್ಯತ್ವಾತ್ ಅಂತ ಅನುಮಾನ. ಈ ಅನುಮಾನದಲ್ಲಿ ಹೇತು ಯಾವುದು? ದೃಗ್ವಿಷಯತ್ವ. ಈ ದೃಗ್ವಿಷಯತ್ವ ಎಂಬತಕ್ಕಂಥದ್ದು ಎಲ್ಲಿಲ್ಲ? ಕೇವಲ ಚಿತ್ತಿನಲ್ಲಿ ಇಲ್ಲ. ದೃಶ್ಯತ್ವ ಇರೋದೆಲ್ಲಿ? ಅವ್ರ ಮತ ಪ್ರಕಾರ ವಿಶಿಷ್ಟಸ್ಯೈವ, ಮಾಯಾ ವಿಶಿಷ್ಟನಾದ ಬ್ರಹ್ಮನಲ್ಲಿ ದೃಶ್ಯತ್ವ ಇದೆ, ಕೇವಲ ಬ್ರಹ್ಮನಲ್ಲಿ ದೃಶ್ಯತ್ವ ಇಲ್ಲ. ಆದ್ದರಿಂದ ನ ವ್ಯಭಿಚಾರ ದೋಷ ಇಲ್ಲ ಇತಿ ಎನ್ ಮಾಯಿಮತಂ. ಇದು ಮಾಯಾವಾದಿಗಳ ಅಭಿಪ್ರಾಯ. ಆದರೆ
ಅದು ಕೂಡ ಸರಿಯಲ್ಲ. ಯಾಕೆ ಅಂತಂದರೆ ದೃಗವಿಷಯತ್ವೇ, ಯಾವುದು ಜ್ಞಾನಕ್ಕೆ ವಿಷಯ ಅಲ್ಲವೋ ಅದು ಅಪ್ರಾಮಾಣಿಕ ಅಂತ ಆಗ್ಬಿಡುತ್ತೆ. ಪ್ರಮಾಣ ಸಿದ್ಧವಾದದ್ದು ಯಾವುದಾಗುತ್ತೆ? ಜ್ಞಾನಕ್ಕೆ ವಿಷಯವಾದದ್ದು ಅದು ಪ್ರಮಾಣ ಸಿದ್ಧವಾದದ್ದು ಆಗುತ್ತೆ, ಪ್ರಾಮಾಣಿಕ ಅಂತ ಆಗುತ್ತೆ. ಒಂದು ವೇಳೆ ದೃಕ್ ಜ್ಞಾನಕ್ಕೆ ಅವಿಷಯ, ಅದು ವಿಷಯ ಅಲ್ಲ ಅಂತ ಆಗಿಬಿಟ್ರೆ ಅಪ್ರಾಮಾಣಿಕತ್ವಾಖ್ಯ ದೋಷಾಪತ್ಯ, ಬ್ರಹ್ಮ ಅಪ್ರಾಮಾಣಿಕ ಅಂತ ಆಗಿಬಿಡ್ತಾನೆ. ಒಂದು ವೇಳೆ ಬ್ರಹ್ಮನಲ್ಲಿ ಜ್ಞಾನ ವಿಷಯತ್ವ ಒಪ್ಪಲಿಲ್ಲ ಅಂತಾದರೆ ನಿಮಗೆ ಏನಿದೆ? ವಿಪರ್ಯಯದಲ್ಲಿ ದೋಷ ಇದೆ, ಬಾಧಕ ಇದೆ. ಬ್ರಹ್ಮನಿಗೆ ಪ್ರಾಮಾಣಿಕತ್ವ ಸಿದ್ಧವಾಗದೇ ಹೋಗಬೇಕಾದೀತು. ಆದ್ದರಿಂದ ಬ್ರಹ್ಮನಲ್ಲಿ ದೃಗ್ವಿಷಯತ್ವ ಒಪ್ಪಬೇಕು, ದೃಶ್ಯತ್ವ ಒಪ್ಪಬೇಕು ಅಂತ ಹೇಳ್ತಾ ಇದ್ದಾರೆ. ಸಮೂಹಾಲಂಬನ ಇತಿ ದಂಡೀತಿ ವಿಶಿಷ್ಟ ಜ್ಞಾನೆ ದಂಡದೇವದತ್ತ ತತ್ಸಂಬಂಧಾನಾಮಪಿ ಪೃಥಕ್ ಪೃಥಕ್ ವಿಷಯತ್ವ ದರ್ಶನಾತ್. ದಂಡಿ ದೇವದತ್ತ ಜ್ಞಾನ ಬಂತು, ಕೋಲು ಹಿಡಿದ ದೇವದತ್ತನ ಜ್ಞಾನ ಬಂತು. ಆಗ ಯಾವುದ್ರ ಈ ಜ್ಞಾನಕ್ಕೆ ವಿಷಯ ಯಾವುದು? ಕೋಲು ವಿಷಯ, ದೇವದತ್ತನೂ ವಿಷಯ. ಅಷ್ಟೇ ಅಲ್ಲ, ಕೋಲು ಮತ್ತು ದೇವದತ್ತನಿಗೆ ಸಂಬಂಧ ಇದೆ, ಕೈಯಲ್ಲಿ ಹಿಡ್ಕೊಂಡಿದ್ದಾನೆ. ಕೋಲು ಬೇರೆ, ದೇವದತ್ತ ಬೇರೆ ಅಲ್ಲ, ಅದು ಬರ್ಬೋದು. ಕೋಲು ದೇವದತ್ತ ಅಂತ ಸಮೂಹಲಂಬನ ಜ್ಞಾನ ಬರ್ಬೋದು, ಅದಲ್ಲ. ಈಗ ವಿಶಿಷ್ಟ ಜ್ಞಾನ ದಂಡಿ ದೇವದತ್ತ ಜ್ಞಾನ ಅಂದರೆ ಕೈಯಲ್ಲಿ ದಂಡ ಹಿಡಿದಂತಹ ದೇವದತ್ತ ಅಂತ. ಆವಾಗ ಕೈಯಲ್ಲಿ ದಂಡ ಅಂದರೆ ದೇವದತ್ತನಿಗೂ ಕೈಗೂ ಸಂಬಂಧ ಇದೆ, ಅದು ತೋರುತ್ತೆ. ದಂಡಿನ ತೋರಿದಾಗ ಆ ಜ್ಞಾನಕ್ಕೆ ಯಾವುದು ವಿಷಯ? ದಂಡ ವಿಷಯ, ದೇವದತ್ತ ವಿಷಯ, ದಂಡಕ್ಕೂ ದೇವದತ್ತನಿಗೂ ಇರತಕ್ಕಂಥ ಸಂಬಂಧ ಅದು ವಿಷಯ. ಇದು ಪ್ರತ್ಯೇಕವಾಗಿ ವಿಷಯ ಅಂತ ಹೇಳ್ತೇವೆ. ಹಾಗೇ ಮಾಯಾ ವಿಶಿಷ್ಟ ಬ್ರಹ್ಮ ಜ್ಞಾನ ಬಂದಾಗ ಮಾಯಾ ಎಂಬತಕ್ಕಂಥದ್ದು ವಿಷಯ, ವಿಶೇಷನಾದ ಬ್ರಹ್ಮ ವಿಷಯ, ಮಾಯಾಕ್ಕೂ ಮತ್ತು ಬ್ರಹ್ಮನಿಗೂ ಸಂಬಂಧ ಎಂಬತಕ್ಕಂಥದ್ದು ವಿಷಯ. ಇಷ್ಟನ್ನು ವಿಷಯೀಕರಿಸಿ ಏನು ಬರುತ್ತೆ? ಮಾಯಾ ವಿಶಿಷ್ಟ ಬ್ರಹ್ಮ ಅಂತ ಜ್ಞಾನ ಬರುತ್ತೆ. ಆವಾಗ ಯಾವುದಕ್ಕೆ ವಿಷಯತ್ವ ಒಪ್ಪಬೇಕು? ಬ್ರಹ್ಮನಿಗೆ ವಿಷಯತ್ವವನ್ನು ಒಪ್ಪಲೇಬೇಕು. ವ್ಯಾಸಜ್ಜವೃತ್ತಿ ಧರ್ಮೋಯಂ ನಹಿ ದಿತ್ವ ಪೃಥಕ್ತ್ವವತ್. ಈ ವಿಷಯತ್ವ ಇದೆಯಲ್ಲ, ಇದು ವ್ಯಾಸಜ್ಜ ವೃತ್ತಿ ಧರ್ಮ ಅಲ್ಲ, ಎರಡರಲ್ಲಿರ್ತಕ್ಕಂಥ ಧರ್ಮ ಅಲ್ಲ, ಪ್ರತ್ಯೇಕವಾಗಿ ಒಂದೊಂದರಲ್ಲೂ ಇರತಕ್ಕಂತಹ ಧರ್ಮ. ದ್ವಿತ್ವ ಪೃಥಕ್ತ್ವ ಇದು ಏನಾಗಿದೆ? ವ್ಯಾಸಜ್ಜ ವೃತ್ತಿ ಧರ್ಮ. ದ್ವಿತ್ವ ಎಲ್ಲಿರುತ್ತೆ? ಎರಡರಲ್ಲಿರೋದು. ಪೃಥಕ್ತ್ವ ಎಲ್ಲಿರುತ್ತೆ? ಎರಡರಲ್ಲಿರೋದು. ಯಾಕೆ? ಇದು ಇದಕ್ಕಿಂತ ಪೃಥಕ್ಕು, ಇದು ಇದಕ್ಕಿಂತ ಪೃಥಕ್ಕು. ಪೃಥಕ್ತ್ವ ಎಲ್ಲಿದೆ? ಎರಡರಲ್ಲಿದೆ. ಅಂದರೆ ದ್ವಿತ್ವ ಪೃಥಕ್ತ್ವ ಇದೆಲ್ಲವೂ ಕೂಡ ಏನಾಗಿದೆ? ವ್ಯಾಸಜ್ಜ ವೃತ್ತಿ ಧರ್ಮ. ಹಾಗೆಯೇ ಈ ಯಾವ ವಿಷಯತ್ವ ಇದೆಯಲ್ಲ ಅದೇನಲ್ಲ, ವ್ಯಾಸಜ್ಜ ವೃತ್ತಿ ಧರ್ಮ ಅಲ್ಲ. ಹೇಗೆ ದಂಡಿ ದೇವದತ್ತ ಜ್ಞಾನ ಬಂದಾಗ ಆ ದಂಡ ವಿಶಿಷ್ಟನಾದ ದೇವದತ್ತ ಅವನಲ್ಲಿ ಮಾತ್ರ ವಿಷಯತ್ವ, ದಂಡ ಮತ್ತು ದೇವದತ್ತರಲ್ಲಿ ವಿಷಯತ್ವ. ಕೇವಲ ದಂಡದಲ್ಲಿಲ್ಲ, ಕೇವಲ ದೇವದತ್ತನಲ್ಲಿಲ್ಲ ಅಂತಲ್ಲ. ಹಾಗೇ ಇರೋದು. ಅದು ದಂಡಿ ದೇವದತ್ತ ಅಂತಂದರೆ ವಿಷಯತ್ವ ಎಂಬತಕ್ಕಂಥದ್ದು ವ್ಯಾಸಜ್ಜ ವೃತ್ತಿ ಅಲ್ಲ, ದಂಡ ಮತ್ತು ದೇವದತ್ತ ಇಬ್ಬರಲ್ಲಿರೋದಲ್ಲ. ಹಾಗೆಯೇ ಮಾಯಾ ವಿಶಿಷ್ಟ ಬ್ರಹ್ಮನಲ್ಲಿ ದೃಶ್ಯತ್ವ ಇದೆ ಅಂತಂದರೆ ಆ ದೃಶ್ಯತ್ವ ದೃಗ್ವಿಷಯತ್ವ ಅದು ವ್ಯಾಸಜ್ಜ ವೃತ್ತಿ ಧರ್ಮ ಅಲ್ಲ. ಮಾಯಾ ಮತ್ತು ಬ್ರಹ್ಮ ಇಬ್ಬರಲ್ಲಿರೋದು, ಕೇವಲ ಬ್ರಹ್ಮನಲ್ಲಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದು ಕೇವಲ ಬ್ರಹ್ಮನಲ್ಲಿ ಇರತಕ್ಕಂಥ ಧರ್ಮವೇ, ಅದು ವ್ಯಾಸಜ್ಜ ವೃತ್ತಿಯಾದ ಧರ್ಮ ಅಲ್ಲ. ಯಾವುದು ವ್ಯಾಸಜ್ಜ ವೃತ್ತಿ ಧರ್ಮವೋ ಅದು ಒಂದರಲ್ಲಿಲ್ಲ, ಯಾವುದು ವ್ಯಾಸಜ್ಜ ವೃತ್ತಿ ಧರ್ಮ ಅಲ್ಲವೋ ಅದು ಒಂದರಲ್ಲಿಯೂ ಕೂಡ ಪ್ರತ್ಯೇಕವಾಗಿರುತ್ತೆ. ಪ್ರಕೃತದಲ್ಲಿ ವಿಷಯತ್ವ ವ್ಯಾಸಜ್ಜ ವೃತ್ತಿ ಧರ್ಮ ಅಲ್ಲ, ಒಂದೊಂದರಲ್ಲೂ ಕೂಡ ಪ್ರತ್ಯೇಕವಾಗಿರುತ್ತೆ. ಆದ್ದರಿಂದ ಮಾಯಾ ವಿಶಿಷ್ಟನಾದ ಬ್ರಹ್ಮನಿಗೆ ದೃಶ್ಯತ್ವ ಹೇಳಿದಾಗ ಪ್ರತ್ಯೇಕವಾಗಿ ಕೇವಲ ಚೇತನನಿಗೂ ಕೂಡ ದೃಶ್ಯತ್ವ ಎಂಬತಕ್ಕಂಥದ್ದು ಬಂದೇ ಬಂತು. ಮಿಥ್ಯಾತ್ವ ಇಲ್ಲ, ವ್ಯಭಿಚಾರ ಇದ್ದೇ ಇದೆ. ದ್ವಿತ್ವ ಪೃಥಕ್ತ್ವವತ್, ದ್ವಿತ್ವ ಪೃಥಕ್ತ್ವಗಳಂತೆ ಅಯಂ ಈ ವಿಷಯತ್ವವು ವ್ಯಾಸಜ್ಜ ವೃತ್ತಿ ಧರ್ಮ ನಹಿ, ಎರಡರಲ್ಲಿರುವಂಥ ಧರ್ಮ ಅಲ್ಲವೇ ಅಲ್ಲ. ದ್ವಿತ್ವ ಪೃಥಕ್ತ್ವವತ್, ದ್ವಿತ್ವ ಮತ್ತು ಪೃಥಕ್ತ್ವಗಳಂತೆ ಅಯಂ ಈ ವಿಷಯತ್ವವು ವ್ಯಾಸಜ್ಜ ವೃತ್ತಿ ಧರ್ಮ ನಹಿ, ಎರಡು ಧರ್ಮಗಳಲ್ಲಿ ಇರುವಂತಹ ಎರಡು ಧರ್ಮಿಗಳಲ್ಲಿರುವಂಥ ಧರ್ಮ ಅಲ್ಲವೇ ಅಲ್ಲ. ಪ್ರತ್ಯೇಕವಾಗಿರುವ ಧರ್ಮ, ಎರಡೂ ಧರ್ಮಿಯಲ್ಲಿರುವ ಧರ್ಮ ಅಲ್ಲ.
ಎರಡರೂ ಇದರಲ್ಲಿರೋದು ವ್ಯಾಸಜ್ಯ ವೃತ್ತಿ. ಹಾಂ, ಇದು ಪ್ರತ್ಯೇಕದಲ್ಲಿ ಇರೋದಿಲ್ಲ. ಹಾಂ, ಇದು ವಿಷಯತ್ವವು ಪ್ರತ್ಯೇಕವಾಗಿರೋದು. ಹಾಂ, ಮಾಯಾವಿಶಿಷ್ಟ ಬ್ರಹ್ಮ ಅವನು ದೃಶ್ಯ ಅಂತಂದರೆ ಅಲ್ಲಿ ದೃಶ್ಯತ್ವ ಇದೆ ಅಂತಂದರೆ ಆವಾಗ ಮಾಯೆಯಲ್ಲಿಯೂ ವಿಷಯತ್ವ ಇದೆ, ಹಾಗೆ ಬ್ರಹ್ಮನಲ್ಲಿಯೂ ವಿಷಯತ್ವ ಇದೆ ಅಂತ ಹೇಳಬೇಕು. ಅದು ವ್ಯಾಸಜ್ಯ ವೃತ್ತಿ ಧರ್ಮ ಅಲ್ಲ, ಅದು ವಿಷಯತ್ವ. ಅಯಂ ಅಂದರೆ ವಿಷಯತ್ವ ರೂಪ ಧರ್ಮ ಅಂತ. ದ್ವಿತ್ವೇತಿ ಸ್ವಮತರೀತ್ಯ ಪೃಥಕ್ತ್ವೇತಿ ಪರರೀತ್ಯ ಉಕ್ತಮಿತಿ ದ್ರಷ್ಟವ್ಯಂ ಅಂತ. ನಮ್ಮತ ಪ್ರಕಾರ ದ್ವಿತ್ವ, ಅವರ ಮತ ಪ್ರಕಾರ ಪೃಥಕ್ತ್ವ ಎಂಬತಕ್ಕಂಥ. ಅಂದರೆ ದ್ವಿತ್ವ ಇತಿ ಸ್ವಮತರೀತ್ಯ, ಪೃಥಕ್ತ್ವ ಇತಿ ಪರಮತರೀತ್ಯ ಇದು ದ್ರಷ್ಟವ್ಯಂ. ಅನ್ಯಥಾ ವಿಶೇಷ್ಯವತ್ ವಿಶೇಷಣಸ್ಯಾಪಿ ದೃಶ್ಯತ್ವಾಭಾವೇನ ನಕ್ವಾಪಿ ವಿಶೇಷಣಸ್ಯ ಮಿಥ್ಯಾತ್ವಮಿತಿ ಭಾವಃ ಅಂತ. ಅಷ್ಟೇ ಅಲ್ಲ, ನೀವೀಗ ಒಂದು ವೇಳೆ ಮಾಯಾ ವಿಶಿಷ್ಟನಾದಂಥ ಬ್ರಹ್ಮನಿಗೆ ಮಾತ್ರ ದೃಶ್ಯತ್ವ ಇರೋದು, ಹಾಗಾದರೆ ವಿಶೇಷಣವಾದಂತಹ ಮಾಯಕ್ಕೂ ದೃಶ್ಯತ್ವ ಇಲ್ಲ. ಹಾಗಾದರೆ ಮಾಯೆಯಲ್ಲಿ ಏನು ಬರಲಿಲ್ಲ? ದೃಶ್ಯತ್ವ ಬರಲಿಲ್ಲ, ಮಿಥ್ಯಾತ್ವ ಇಲ್ಲ ಅಂತಾಯಿತು. ಬ್ರಹ್ಮನಲ್ಲಿ ನೀವು ದೃಶ್ಯತ್ವ ಬರಲ್ಲ ಅಂತೀರ. ಯಾಕೆ ಬರಲ್ಲ? ಮಾಯಾ ವಿಶಿಷ್ಟನಾದ ಬ್ರಹ್ಮನಲ್ಲಿ ದೃಶ್ಯತ್ವ ಬರುತ್ತೆ, ಕೇವಲ ಬ್ರಹ್ಮನಲ್ಲಿ ಬರಲಿಲ್ಲ. ಹಾಗಾದರೆ ವಿಶೇಷಣಭೂತವಾಗಿರ್ತಕ್ಕಂತಹ ಮಾಯೆಯಲ್ಲಿ ದೃಶ್ಯತ್ವ ಬಂತು, ಕೇವಲ ಮಾಯೆಯಲ್ಲಿ ದೃಶ್ಯತ್ವ ಬರಲಿಲ್ಲ. ಹಾಗಾದರೆ ಕೇವಲ ಮಾಯೆ ಎಂಬತಕ್ಕಂಥದ್ದು ಮಿಥ್ಯಾ ಅಂತ ಆಗದೆ ಹೋಗಬೇಕಾದೀತು ಅಂತ. ಅನ್ಯಥಾ ಒಂದು ವೇಳೆ ವಿಶಿಷ್ಟವಾದರಲ್ಲಿ ವಿಶೇಷಣಕ್ಕೂ ವಿಶೇಷಕ್ಕೂ ಎರಡಕ್ಕೂ ಕೂಡ ವಿಷಯತ್ವ ಇದೆ ಅಂತ ಒಪ್ಪಲಿಲ್ಲ ಅಂತಾದರೆ ವಿಶೇಷ್ಯವತ್ ವಿಶೇಷಣಸ್ಯಾಪಿ ದೃಶ್ಯತ್ವಾಭಾವೇನ, ಹೇಗೆ ವಿಶಿಷ್ಟದರಲ್ಲಿ ವಿಶೇಷ್ಯಕ್ಕೆ ಶುದ್ಧಚೇತನನಿಗೆ ದೃಶ್ಯತ್ವ ಇಲ್ಲ ಅಂತ ಹೇಳ್ತೀರೋ, ಹಾಗೆ ವಿಶಿಷ್ಟಕ್ಕೆ ದೃಶ್ಯತ್ವ ಇರೋದರಿಂದ ವಿಶೇಷಣವಾದ ಮಾಯೆಗೂ ಕೂಡ ದೃಶ್ಯತ್ವ ಇಲ್ಲ ಅಂತಾಗಿ ನಕ್ವಾಪಿ ವಿಶೇಷಣಸ್ಯ ಮಿಥ್ಯಾತ್ವಂ, ವಿಶೇಷಣವಾದದ್ದು ಎಲ್ಲಿಯೂ ಮಿಥ್ಯಾ ಅಂತ ಆಗದೆ ಹೋಗಬೇಕಾದೀತು ಎಂಬತಕ್ಕಂತಹ ದೋಷ ಇದೆ. ಯದಿ ಚ ದಂಡಾದೇಹ ವಿಶೇಷಣಸ್ಯ ಪೃಥಕ್ ಪ್ರತೀತ್ಯ ದೃಶ್ಯತ್ವಂ ತರ್ಹಿ ಬ್ರಹ್ಮ ವಿಶಿಷ್ಟ ಪ್ರತೀತೌ ಅಪಿ ಇದಂ ವಿಶೇಷ್ಯಂ ಇದಂ ವಿಶೇಷಣಮಿತಿ ಶಿಷ್ಯಂ ಪ್ರತಿ ಬೋಧನ ಸಮಯೇ ಬ್ರಹ್ಮಚಿತೋಪಿ ಪೃಥಕ್ ಪ್ರತೀತ್ಯ ದೃಶ್ಯತ್ವಮಿತಿ ಸಮಂ ಅಂತ. ಈಗ ದಂಡಿ ದೇವದತ್ತ ಅಂತ ಜ್ಞಾನ, ದಂಡಿ ದೇವದತ್ತ ಜ್ಞಾನ ಬಂದಾಗ ದಂಡ ಹೇಗೆ ತೋರ್ತು? ವಿಶೇಷಣವಾಗಿ ತೋರಿತು. ನಾವು ಆಪತ್ತಿ ಮಾಡಿದ್ದೇನು? ದಂಡಿ ದೇವದತ್ತ ಜ್ಞಾನ ಬಂದಾಗ ದಂಡ ವಿಶಿಷ್ಟನಾದ ದೇವದತ್ತನಲ್ಲಿಯೇ ದೃಶ್ಯತ್ವ ಇರೋದು, ಕೇವಲ ದಂಡದಲ್ಲಿ ದೃಶ್ಯತ್ವ ಇಲ್ಲ. ಕೇವಲ ದಂಡದಲ್ಲಿ ದೃಶ್ಯತ್ವ ಇಲ್ಲ, ಆದ್ದರಿಂದಾಗಿ ದಂಡ ಎಂಬತಕ್ಕಂಥದ್ದು ಮಿಥ್ಯಾ ಅಂತಾಗದೆ ಹೋಗಬೇಕಾದೀತು. ಹೇಗೆ ಮಾಯಾವಿಶಿಷ್ಟನಾಗಿರ್ತಕ್ಕಂಥ ಬ್ರಹ್ಮನಿಗೆ ದೃಶ್ಯತ್ವ ಇರೋದು, ಕೇವಲ ಬ್ರಹ್ಮನಿಗೆ ದೃಶ್ಯತ್ವ ಇಲ್ಲ, ಆದ್ದರಿಂದ ಮಾಯಾ ಎಂಬತಕ್ಕಂಥ ವಿಶೇಷಣಕ್ಕೆ ದೃಶ್ಯತ್ವ ಇಲ್ಲ ಅಂತಾಗಿ ಮಾಯಾ ಎಂಬತಕ್ಕಂಥದ್ದು ಮಿಥ್ಯಾ ಅಂತ ಆಗದೆ ಹೋಗಬೇಕಾದೀತು. ಹಾಗೆ ದಂಡಿ ದೇವದತ್ತ ಎಂಬಲ್ಲಿಯೂ ಕೂಡ ದಂಡ ವಿಶಿಷ್ಟನಾದ ದೇವದತ್ತನಲ್ಲಿ ದೃಶ್ಯತ್ವ ಇದೆ, ಅವನು ಮಿಥ್ಯಾ ಅಂತ ಆಗ್ಬೋದು. ಆಗ ವಿಶಿಷ್ಟವಾದಲ್ಲಿ ದೃಶ್ಯತ್ವ ಇರೋದು, ವಿಶೇಷದಲ್ಲಿ ಇಲ್ಲ ಅಂತಾದರೆ, ಹಾಗೆ ವಿಶೇಷಣಭೂತವಾಗಿರ್ತಕ್ಕಂತಹ ದಂಡದಲ್ಲಿಯೂ ಇಲ್ಲ ಅಂತ ನಾವು ಹೇಳಿದ್ದು. ಅದಕ್ಕೆ ಅವರು ಉತ್ತರ ಕೊಡ್ತಾರೆ, ಹಾಗಲ್ಲ, ನೀವು ದಂಡ ಮಿಥ್ಯಾ ಆಗಲಿಲ್ಲ ಅಂತ ಹೇಳಿದ್ರೆ ತಾನೆ, ಕೇವಲ ದಂಡ ತೋರ್ತು. ಕೇವಲ ದಂಡ ತೋರಿದಾಗ ಅಲ್ಲಿ ಏನಾಯಿತು? ದಂಡ ಎಂಬತಕ್ಕಂಥದ್ದು ದೃಶ್ಯತ್ವ ಉಳ್ಳದ್ದಾಗಿದೆ. ಯಾವಾಗ ದಂಡ ಮಾತ್ರ ತೋರ್ತು, ದಂಡವುಳ್ಳ ದೇವದತ್ತ ಅಂತ ತೋರಿದರೆ ದಂಡ ವಿಶೇಷಣ ಆಗಿತ್ತು, ಆವಾಗ ಅಲ್ಲಿ ವಿಷಯತ್ವ ಬರಲಿಲ್ಲ ಅಂಥೇಳಿ ಅದು ಮಿಥ್ಯಾ ಆಗದೆ ಹೋಗಬೇಕಾಗಿತ್ತು. ಕೇವಲ ದಂಡ ತೋರ್ತು, ದಂಡದಲ್ಲಿ ವಿಷಯತ್ವ ಬಂತೋ ಇಲ್ವೋ? ಬಂತು, ಅಂದರೆ ದಂಡ ಮಿಥ್ಯಾ ಆಗುತ್ತೆ. ಈ ರೀತಿ ಹೇಳ್ತೇವೆ ಅಂತಂದರೆ ಅದಕ್ಕೆ ನಾವು ಹೇಳ್ತೇವೆ, ನೀವೀಗ ಬ್ರಹ್ಮ ವಿಶಿಷ್ಟ ಈಗ ಮಾಯಾವಿಶಿಷ್ಟ ಬ್ರಹ್ಮ ಅಂತ ಹೇಳಬೇಕು. ದೃಶ್ಯತ್ವ ಎಲ್ಲಿ? ಮಾಯಾವಿಶಿಷ್ಟ ಬ್ರಹ್ಮ ಅಂತ ಹೇಳಬೇಕು. ಅವ್ರು ಹೀಗೆ ಹೇಳಬೇಕು, ವಿಮತಂ ಮಿಥ್ಯಾ ದೃಶ್ಯತ್ವಾತ್ ಪಾಠ ಹೇಳಬೇಕಾದ್ರೆ ವಿಮತಂ ಮಿಥ್ಯಾ ದೃಶ್ಯತ್ವಾತ್ ಇತ್ಯನುಮಾನಂ, ಈ ಅನುಮಾನದಿಂದ ಎಲ್ಲೆಲ್ಲಿ ದೃಶ್ಯತ್ವ ಇರುತ್ತೋ ಅಲ್ಲಲ್ಲಿ ಮಿಥ್ಯಾತ್ವ ಇದೆ ಅಂತ ಸಿದ್ಧವಾಗುತ್ತೆ ಅಂತ ಹೇಳಬೇಕು. ಇನ್ನು
ಬ್ರಹ್ಮನಲ್ಲಿ ಆಗಬೇಕಾದ್ರೆ ಕೇವಲ ಬ್ರಹ್ಮನಲ್ಲಿ ದೃಶ್ಯತ್ವ ಇಲ್ಲ, ಮತ್ತು ಬ್ರಹ್ಮನಲ್ಲಿರೋದು ವಿಶಿಷ್ಟ ಬ್ರಹ್ಮನಲ್ಲಿ ಅಂತ ಹೇಳಬೇಕು. ಪ್ರಶ್ನೆ ಮಾಡ್ತಾನೆ ಶಿಷ್ಯ, ವಿಶಿಷ್ಟ ಬ್ರಹ್ಮ ಅಂದರೆ ಏನು ಅಂತ. ಅದಕ್ಕೆ ಗುರುಗಳೇನು ಹೇಳಬೇಕು? ಮಾಯಾ ವಿಶಿಷ್ಟ ಬ್ರಹ್ಮ ಅಂತ ಹೇಳಬೇಕು. ಪುನಃ ಕೇಳ್ತಾನೆ, ಮಾಯಾ ವಿಶಿಷ್ಟ ಬ್ರಹ್ಮ ಅಂದರೆ ಏನು ಅಂತ. ಅದಕ್ಕೆ ಹೇಳ್ತಾರೆ, ಮಾಯಾ ಅನ್ನೋದು ವಿಶೇಷಣ, ಬ್ರಹ್ಮ ಎಂಬತಕ್ಕಂಥದ್ದು ವಿಶೇಷ್ಯ ಅಂತ. ಇಷ್ಟು ಹೇಳಬೇಕು. ಇಲ್ಲೀಗ ಬ್ರಹ್ಮ ವಿಶೇಷ್ಯ ಅಂತ ಹೇಳಿದಾಗ ಯಾವುದ್ರ ಜ್ಞಾನ ಬಂತು? ಬ್ರಹ್ಮಜ್ಞಾನ ಬಂತು. ಬ್ರಹ್ಮ ಏನಾದ? ಕೇವಲ ಬ್ರಹ್ಮಜ್ಞಾನ ಬಂತು. ಮಾಯಾ ವಿಶಿಷ್ಟನಾದ ಬ್ರಹ್ಮಜ್ಞಾನ ಬರಲಿಲ್ಲ. ಹೇಗೆ ಕೇವಲ ದಂಡದ ಜ್ಞಾನ ಬಂತೋ ಹಾಗೆ ಕೇವಲ ಬ್ರಹ್ಮನ ಜ್ಞಾನ ಬಂತು. ಯಾಕೆ? ಇಲ್ಲಿ ವಿಭಾಗ ಮಾಡಿ ತೋರಿಸ್ಬೇಕು. ಮಾಯಾ ವಿಶಿಷ್ಟ ಬ್ರಹ್ಮ ಅಂತ ಕೇಳಿದಾಗ ಏನರ್ಥ ಅಂತ ಶಿಷ್ಯ ಕೇಳಿದ. ಅದಕ್ಕೆ ಮಾಯಾ ಎಂಬತಕ್ಕಂಥದ್ದು ವಿಶೇಷಣ, ಬ್ರಹ್ಮ ಎಂಬತಕ್ಕಂಥದ್ದು ವಿಶೇಷ್ಯ. ಆ ವಿಶೇಷಣದ ಸಂಬಂಧ ವಿಶೇಷ್ಯದಲ್ಲಿದೆ, ಅದನ್ನು ವಿಶಿಷ್ಟ ಅಂತ ಕರೀತಾರೆ ಅಂತ ಹೇಳಬೇಕು. ಈಗ ಬ್ರಹ್ಮನು ವಿಶೇಷ್ಯ ಅಂತ ಹೇಳಿದಾಗ ಏನಾಯಿತು? ಕೇವಲ ಬ್ರಹ್ಮಜ್ಞಾನ ಬಂತು. ಬ್ರಹ್ಮ ಏನಾದ? ಜ್ಞಾನಕ್ಕೆ ವಿಷಯನಾದ. ಅವನು ಕೂಡ ಮಿಥ್ಯ ಅಂತ ಆಗಲೇಬೇಕಾಗುತ್ತೆ ಅಂತ ಉತ್ತರ ಕೊಡಬೇಕಾಗುತ್ತೆ. ಹೇಗೆ ದಂಡ ಪ್ರತ್ಯೇಕವಾಗಿ ತೋರುತ್ತೆ, ಅದರಿಂದ ಮಿಥ್ಯ ಆಗುತ್ತೆ ಅಂದರೆ ಬ್ರಹ್ಮನು ಪ್ರತ್ಯೇಕವಾಗಿ ತೋರ್ತಾನೆ. ಎಲ್ಲಿ ತೋರ್ತಾನೆ ಅಂತಂದರೆ ಅದಕ್ಕೆ ಹೇಳ್ತಾರೆ, ಶಿಷ್ಯಂ ಪ್ರತಿ ಬೋಧನ ಸಮಯೇ. ಶಿಷ್ಯನಿಗೆ ತತ್ವವನ್ನು ಬೋಧನೆ ಮಾಡಬೇಕಾದ್ರೆ ಮಾಯಾ ವಿಶಿಷ್ಟ ಬ್ರಹ್ಮನಲ್ಲಿ ದೃಶ್ಯತ್ವ ಇದೆ ಅಂತ ಹೇಳಬೇಕು. ಅವನಿಗೇನು ಗೊತ್ತಿಲ್ಲ, ಅವನಿಗೆ ಬಿಡಿಸಿ ಹೇಳಬೇಕು. ವಿಶಿಷ್ಟ ಅಂದ್ರೇನು? ವಿಶೇಷಣ ಸಂಬಂಧ ಉಳ್ಳಂತಹ ವಿಶೇಷ್ಯ ಅಂತ ಹೇಳಬೇಕು. ವಿಶಿಷ್ಟ ಅಂತಂದರೆ ಆವಾಗ ವಿಶೇಷಣ ಮಾಯಾ, ವಿಶೇಷ್ಯ ಬ್ರಹ್ಮ. ವಿಶೇಷ್ಯ ಬ್ರಹ್ಮ ಅಂತ ಹೇಳಿದಾಗ ಯಾರ ಜ್ಞಾನ ಬಂತು? ಕೇವಲ ಬ್ರಹ್ಮಜ್ಞಾನ ಬಂತು. ಬ್ರಹ್ಮ ಏನಾದ? ಜ್ಞಾನಕ್ಕೆ ವಿಷಯನಾದ, ದೃಶ್ಯತ್ವ ಬಂತು. ಬ್ರಹ್ಮ ಮಿಥ್ಯ ಅಂತ ಆಗಬೇಕಾಗುತ್ತೆ. ಯದಿ ಚ ದಂಡಾದೇಹಿ ವಿಶೇಷಣಸ್ಯ ಪೃಥಕ್ ಪ್ರತೀತ್ಯ. ದಂಡ ಮೊದಲಾದ ವಿಶೇಷಣಗಳು ಪ್ರತ್ಯೇಕವಾಗಿ ಪ್ರತೀತವಾಗ್ತಾ ಇದೆ, ಪ್ರತ್ಯೇಕವಾಗಿ ಅದರ ಜ್ಞಾನ ಬರ್ತಾ ಇದೆ. ಆದ್ದರಿಂದ ದಂಡಾದಿಗಳಲ್ಲಿ ವಿಷಯತ್ವ ಇದೆ ಅಂತ ಹೇಳೋದು ಅಂತಾದರೆ ತರ್ಹಿ ಹಾಗಾದರೆ ಬ್ರಹ್ಮ ವಿಶಿಷ್ಟ ಪ್ರತೀತವು ಅಪಿ, ವಿಶಿಷ್ಟವಾದ ಬ್ರಹ್ಮನ ಜ್ಞಾನ ಬಂದಾಗೂ ಕೂಡ ಇದಂ ವಿಶೇಷ್ಯಂ ಇದಂ ವಿಶೇಷಣಂ ಇತಿ ಶಿಷ್ಯಂ ಪ್ರತಿ ಬೋಧನ ಸಮಯ. ವಿಶಿಷ್ಟ ಜ್ಞಾನ ಬಂದಾಗ ಹೇಳಬೇಕು, ಇದು ವಿಶೇಷ್ಯ ಇದು ವಿಶೇಷಣ ಅಂತ ಬಿಡಿಸಿ ಹೇಳಬೇಕು. ಹೇಳುವಾಗ ಬ್ರಹ್ಮಜಿತೋಪಿ ಪೃಥಕ್ ಪ್ರತೀತ್, ಬ್ರಹ್ಮ ಚೇತನನು ಕೂಡ ಪ್ರತ್ಯೇಕವಾಗಿ ಜ್ಞಾನ ವಿಷಯನಾಗಿದ್ದಾನೆ. ಇತಿ ದೃಶ್ಯತ್ವಮಿತಿ ಸಮಂ, ಅಲ್ಲಿ ದೃಶ್ಯತ್ವ ಬಂತು, ಮಿಥ್ಯ ಆಗಬೇಕಾಗುತ್ತೆ. ಕಿಂಚ ಯಯಾಯುಕ್ತ್ಯ ವಿಶೇಷ್ಯಂ ದೃಶ್ಯತ್ವಾತ್ ಬಹಿಷ್ಕಾರೋಪಿ ತಯೈವ ಯುಕ್ತ್ಯ ಸಾಧಿಷ್ಠಾನತ್ವ ನಿಯತಭ್ರಮೇಪಿ ವಿಶೇಷಣಸ್ಯ ದೃಶ್ಯತ್ವಾತ್ ಬಹಿಷ್ಕಾರ ಸಂಭವೇನ ದೃಷ್ಟಾಂತಸ್ಯ ಸಾಧನವೈಕಲ್ಯ ಅಪರಿಹಾರಾತ್ ಅಂತ. ಇನ್ನು ವಿಮತಂ ಮಿಥ್ಯಾದೃಶ್ಯತ್ವಾತ್ ಅಂತ ಹೇಳ್ತಾರೆ. ವಿಮತಂ ಮಿಥ್ಯಾದೃಶ್ಯತ್ವಾತ್ ಎಂಬತಕ್ಕಂತಹ ಈ ಅನುಮಾನದಲ್ಲಿ ಏನು ಹೇಳ್ತಾರೆ? ದೃಶ್ಯತ್ವ ಇಲ್ಲ. ಎಲ್ಲಿಲ್ಲ? ವಿಶೇಷ್ಯನಾದಂತಹ ಬ್ರಹ್ಮನಲ್ಲಿ ಇಲ್ಲ. ವಿಶಿಷ್ಟವಾದರಲ್ಲಿ ದೃಶ್ಯತ್ವ ಇದೆ, ವಿಶೇಷವಾಗಿರ್ತಕ್ಕಂಥ ಬ್ರಹ್ಮನಲ್ಲಿ ಇಲ್ಲ ಎಂಬುದಾಗಿ ಹೇಳ್ತಾರೆ. ಅದೇ ಯುಕ್ತಿಯನ್ನು ಇಟ್ಕೊಂಡ್ಬಿಟ್ಟು ನಾವು ಕೂಡ ಸಾಧಿಷ್ಠಾನತ್ವ ನಿಯತ ಭ್ರಮೇಪಿ ಅಂತ, ಎಲ್ಲಿ ಅಧಿಷ್ಠಾನ ಜ್ಞಾನ ಸಹಿತ ಭ್ರಮ ಬಂದಿದೆ, ಅಧಿಷ್ಠಾನ ಇದು ಅಂತ ಈಗ ಅವ್ರು ಹೇಳೋದೇನು ಅಂತಂದರೆ ಘಟಪಟ ಅಂತೆಲ್ಲ ತೋರ್ತು. ಇಲ್ಲಿ ಘಟಪಟ ಅಂತ ತೋರಿದಾಗ ಅಧಿಷ್ಠಾನ ಜ್ಞಾನ ಬರಲ್ಲ, ಬರೀ ವಸ್ತುವಿನ ಜ್ಞಾನ ಬಂತು. ಆದರೆ ಇದಂ ಅಯಂ ಘಟ ಜ್ಞಾನ ಬಂತು. ಅಯಂ ಅಂತ ತೋರ್ತಲ್ಲ, ಅದ್ಯಾವುದು ಅಂದರೆ ಬ್ರಹ್ಮ. ಇದಂ ರಹಿತ ಜ್ಞಾನ ಬಂತಲ್ಲ, ಇದಂ ಅನ್ನೋದು ಯಾವುದು? ಶುಕ್ತಿ. ಅಂದರೆ ಶುಕ್ತಿಯನ್ನು ಇದಂತ್ವೇನ ಗ್ರಹಣ ಮಾಡಿ ಅಲ್ಲಿ ರಜತತ್ವವನ್ನು ವಿಷಯೀಕರಿಸ್ತಕ್ಕಂತಹ ಜ್ಞಾನ ಅಥವಾ ರಜತ ಅಭೇದವನ್ನು ಗ್ರಹಣ ಮಾಡ್ತಕ್ಕಂಥ ಜ್ಞಾನ, ಇದಂ ರಹಿತ ಜ್ಞಾನ. ಹಾಗೆ ಅಯಂಘಟ ಜ್ಞಾನ ಬಂತು. ಅಯಂ ಅಂದರೆ ಯಾವುದು? ಇದು ಅಂದರೆ ಏನು? ಅದು ಅಧಿಷ್ಠಾನ ಚೈತನ್ಯ. ಆ ಅಧಿಷ್ಠಾನ ಚೈತನ್ಯ ಏನದು? ಸತ್ಯ. ಅಧಿಷ್ಠಾನ ಚೈತನ್ಯ ಯಾರು? ಬ್ರಹ್ಮ. ಈ ಜಗತ್ತೆಲ್ಲ ಎಲ್ಲಿ ತೋರೋದು? ಬ್ರಹ್ಮನಲ್ಲಿ ತೋರೋದು. ಹಾಗಾದರೆ ಅಯಂಘಟ ಅಂತ ಅಲ್ಲಿ ಇದಂತ್ವೇನ ಜ್ಞಾನ ಬಂದದ್ದು ಯಾವುದರದ್ದು? ಬ್ರಹ್ಮನ ಜ್ಞಾನ.
ಅಯಂ ಎಂಬುದಾಗಿ ಇದಂತ್ವೇನ ಜ್ಞಾನ ಬಂದದ್ದು ಯಾರದ್ದು? ಬ್ರಹ್ಮನ ಜ್ಞಾನ. ಆದ್ದರಿಂದ ಇದನ್ನು ಸಾಧಿಷ್ಠಾನತ್ವ ನಿಯತಭ್ರಮೆ ಅಂತ. ಅಲ್ಲಿಯೂ ಕೂಡ ಏನಾಯಿತು? ವಿಶೇಷಣದಲ್ಲಿ ದೃಶ್ಯತ್ವ ಎಂಬತಕ್ಕಂಥದ್ದು ಇಲ್ಲ ಅಂತ ಆಯಿತು. ಹೇಗೆ ವಿಶಿಷ್ಟವಾದಲ್ಲಿ ವಿಶೇಷ್ಯದಲ್ಲಿ ಏನಿಲ್ಲ ದೃಶ್ಯತ್ವ ಇಲ್ಲವೋ, ಹಾಗೆ ಎಲ್ಲಿ ವಿಶಿಷ್ಟವಾದಂಥದ್ರಲ್ಲಿ ದೃಶ್ಯತ್ವ ಇದೆಯೋ ಅಲ್ಲಿ ವಿಶೇಷಣದಲ್ಲಿ ಕೂಡ ಏನಿಲ್ಲ, ಮಿಥ್ಯಾತ್ವ ಇಲ್ಲ ಅಂಥೇಳಿ ಆವಾಗ ದೃಷ್ಟಾಂತದಲ್ಲಿ ಸಾಧನ ವೈಕಲ್ಯ. ದೃಷ್ಟಾಂತ ಅಲ್ಲಿ ಹೇತು ಇರಬೇಕು, ಸಾಧ್ಯವೂ ಇರಬೇಕು. ಯದಿತ್ತಂ ತತ್ತಥಾ ಯಥಾ ಸಂಪ್ರತಿಪನ್ನಂ ಅಂತ. ಎಲ್ಲಿ ಯಾವುದದು? ಇದಂ ರಹಿತಂ ಜ್ಞಾನ. ಇದಂ ರಹಿತಂ ಜ್ಞಾನ ಬಂದಾಗ ಅಲ್ಲೇನಾಗಿದೆ? ರಜತ ಎಂಬತಕ್ಕಂಥದ್ದು ದೃಶ್ಯವಾಗಿದೆ, ಅಲ್ಲಿ ದೃಗ್ವಿಷಯತ್ವ ಇದೆ, ಜ್ಞಾನ ವಿಷಯತ್ವ ಇದೆ, ಅದೇ ಮಿಥ್ಯ ಆಗಿದೆ ಅಂತ ಹೇಳಬೇಕು. ಆದರೆ ಇದು ಇದಂ ಅಂತ ಇದಂತ್ವ ವಿಶಿಷ್ಟವಾಗಿರ್ತಕ್ಕಂತಹ ರಜತದ ಜ್ಞಾನ, ಆ ಇದಮಂಶ ಏನಾಗಿದೆ? ಸತ್ಯವಾಗಿದೆ. ಅಲ್ಲಿಗ ದೃಶ್ಯತ್ವ ಇಲ್ಲ, ಅಲ್ಲಿ ಏನಿಲ್ಲ, ಮಿಥ್ಯಾತ್ವ ಎಂಬತಕ್ಕಂಥದ್ದಿಲ್ಲ. ಅದರಿಂದ ದೃಷ್ಟಾಂತ ಯಾವುದು? ಇದಂ ರಹಿತ ಎಂಬತಕ್ಕಂಥದ್ದು. ಅಲ್ಲೇನು ಬರಬೇಕು? ದೃಶ್ಯತ್ವ ಬರಬೇಕು. ದೃಶ್ಯತ್ವ ಬರಲಿಲ್ಲ. ಯಾಕೆ ಬರಲಿಲ್ಲ? ಜ್ಞಾನ ವಿಷಯವಾದದ್ದು ಯಾವುದು? ರಜತ. ಆದರೆ ಯಾವುದು ವಿಷಯ ಅಲ್ಲ? ಇದಂತ್ವ ವಿಶಿಷ್ಟವಾದ ರಜತ ಅಲ್ಲ. ಆದ್ದರಿಂದಾಗಿ ಅಲ್ಲಿ ಏನು ಬರಲಿಲ್ಲ? ದೃಶ್ಯತ್ವ ಬರಲಿಲ್ಲ. ಆದ್ದರಿಂದಾಗಿ ದೃಷ್ಟಾಂತದಲ್ಲಿ ಸಾಧನ ವೈಕಲ್ಯ. ದೃಶ್ಯತ್ವ ಬರಲಿಲ್ಲ. ಇದಂತ್ವ ವಿಶಿಷ್ಟವಾದ ರಜತದಲ್ಲಿ ಇದಂತ್ವ ಅಂತಂದರೆ ಅದು ಅಧಿಷ್ಠಾನ, ಶುಕ್ತಿ. ಆ ಶುಕ್ತಿಯನ್ನು ಶುಕ್ತಿತ್ವೇನ ಗ್ರಹಣ ಮಾಡುತ್ತಾ? ಇಲ್ಲ. ಆದ್ದರಿಂದಾಗಿ ಆ ಇದಂತ್ವ ಸಹಿತವಾಗಿರ್ತಕ್ಕಂಥ ರಜತದಲ್ಲಿ ದೃಶ್ಯತ್ವ ಬರಲಿಲ್ಲ. ರಜತದಲ್ಲಿ ಬಂತು, ಇದಂತೂ ಸಹಿತವಾಗಿರ್ತಕ್ಕಂಥದ್ದಲ್ಲಿ ಬರಲಿಲ್ಲ ಅಂಥೇಳಿ ಸಾಧನ ವೈಕಲ್ಯ, ದೃಷ್ಟಾಂತದಲ್ಲಿ ಸಾಧನ ವೈಕಲ್ಯ ಬರುತ್ತೆ ಅಂತ. ಯಯಾಯುಕ್ತ್ಯ ವಿಶೇಷ್ಯಂ ದೃಶ್ಯತ್ವಾದ್ ಬಹಿಷ್ಕಾರೋಪಿ ತಯೈವ ಯುಕ್ತ್ಯ ಸಾಧಿಷ್ಠಾನತ್ವ ನಿಯತ ಭ್ರಮೇಪಿ ವಿಶೇಷಣಸ್ಯ ದೃಶ್ಯತ್ವಾತ್ ಬಹಿಷ್ಕಾರ ಸಂಭವೇನ ದೃಷ್ಟಾಂತಸ್ಯ ಸಾಧನ ವೈಕಲ್ಯ ಅಪರಿಹಾರಾತ್. ವಿಶಿಷ್ಟವಾದದ್ದಕ್ಕೆ ದೃಶ್ಯತ್ವ, ವಿಶೇಷ್ಯಕ್ಕೆ ದೃಶ್ಯತ್ವ ಇಲ್ಲ. ಮಾಯಾ ವಿಶಿಷ್ಟನಾದ ಬ್ರಹ್ಮನಿಗೆ ದೃಶ್ಯತ್ವ, ಕೇವಲ ಬ್ರಹ್ಮನಿಗೆ ದೃಶ್ಯತ್ವ ಇಲ್ಲ. ಹಾಗೆ ಹೇಳಬೇಕಾದ್ರೆ ಇದಂತ್ವ ವಿಶಿಷ್ಟವಾಗಿರ್ತಕ್ಕಂತಹ ರಜತಕ್ಕೆ ಏನಿದೆ? ಮಿಥ್ಯಾತ್ವ ಇದೆ. ಇದಂತ್ವಕ್ಕೆ ಏನಿಲ್ಲ? ದೃಶ್ಯತ್ವ ಎಂಬತಕ್ಕಂಥದ್ದಿಲ್ಲ ಎಂಬುದಾಗಿ ವಿಶೇಷಣಕ್ಕೆ ದೃಶ್ಯತ್ವಾದ್ ಬಹಿಷ್ಕಾರ ಸಂಭವೇನ, ದೃಶ್ಯತ್ವ ಇಲ್ಲ ಅಂಥೇಳಿ ದೃಷ್ಟಾಂತದಲ್ಲಿ ಸಾಧನ ವೈಕಲ್ಯ, ಹೇತು ಇಲ್ಲ ಅಂತ ದೋಷ ಬರಬೇಕಾಗುತ್ತೆ. ಸಾಧನ ವೈಕಲ್ಯ ಅಂತಂದರೆ ದೃಷ್ಟಾಂತದಲ್ಲಿ ಹೇತು ಇಲ್ಲ ಅಂತ ಅರ್ಥ. ದೃಷ್ಟಾಂತದಲ್ಲಿ ಹೇತು ಇಲ್ಲ, ಅದನ್ನು ಸಾಧನ ವೈಕಲ್ಯ ಅಂತ ಕರೀತಾರೆ. ಭ್ರಮ ಅದೆಲ್ಲ ಭ್ರಮೆ ಅಂತಂದರೆ ಒಂದನ್ನು ಇನ್ನೊಂದನ್ನಾಗಿ ತಿಳಿಯೋದು. ಒಂದನ್ನು ಇನ್ನೊಂದನ್ನಾಗಿ ತಿಳಿದರೆ ಭ್ರಮೆ. ದೃಷ್ಟಾಂತೆ ಸಾಧನ ವೈಕಲ್ಯ ಅಂತಂದರೆ ಯಾವುದನ್ನು ಉದಾಹರಣೆಯನ್ನಾಗಿ ಕೊಟ್ಟಿರ್ತೀವೋ ಆ ಉದಾಹರಣೆ ಕೊಟ್ಟದ್ರಲ್ಲಿ ಅನುಮಾನದಲ್ಲಿ ಯಾವುದು ಹೇತುವಾಗಿದೆಯೋ ಅದು ಇಲ್ಲ ಅಂತಾದರೆ ಅದನ್ನು ಸಾಧನ ವೈಕಲ್ಯ ಅಂತ ಕರೀತಾರೆ. ಈಗ ಸಾಧ್ಯ ವೈಕಲ್ಯ ಅಂದರೆ ಸಾಧ್ಯ ಇಲ್ಲ, ದೃಷ್ಟಾಂತದಲ್ಲಿ ಸಾಧ್ಯ ಇಲ್ಲ ಅಂತ. ಈಗ ಪರ್ವತಃ ವನ್ಯಮಾನ್ ಧೂಮಾತ್ ಅಂತ ಹೇಳಿದ್ದಾರೆ. ಉದಾಹರಣೆ ಯಾವುದು ಅಂತಂದರೆ ಸಾಧ್ಯನೂ ಇಲ್ಲ, ಹೇತು ಇಲ್ಲ, ಘಟದಂತೆ ಅಂತ ಹೇಳೋದು. ಘಟದಲ್ಲಿ ಏನಿಲ್ಲ? ಧೂಮನೂ ಇಲ್ಲ, ಬೆಂಕಿನೂ ಇಲ್ಲ ಅಂತ ಹೇಳೋದು. ಆದರೂ ಎರಡೂ ಇಲ್ಲ. ದೃಷ್ಟಾಂತೆ ಸಾಧ್ಯ ವೈಕಲ್ಯ, ಸಾಧನ ವೈಕಲ್ಯ ಅಂತ ಹೇಳೋದು. ಅಥವಾ ಅಯೋಗೋಲಕವತ್ ಅಂತ ಹೇಳೋದು. ಅಯೋಗೋಲಕವತ್ ಅಂತ ಹೇಳಿದ್ರೆ ಆವಾಗ ಪರ್ವತಃ ವನ್ಯಮಾನ್ ಧೂಮಾತ್ ಅಯೋಗೋಲಕವತ್ ಅಂತ ಹೇಳಿರೋದು. ಅಲ್ಲಿ ಸಾಧನ ವೈಕಲ್ಯ. ಅಯೋಗೋಲಕದಲ್ಲಿ ಧೂಮ ಇಲ್ಲ, ಸಾಧ್ಯ ವೈಕಲ್ಯ ಹೇಳಲಿಕ್ಕೆ ಬರಲ್ಲ, ಬೆಂಕಿ ಇದೆ. ಅಯೋಗೋಲಕವತ್ ಅಂತ ಹೇಳಿದ್ರೆ ಸಾಧನ ವೈಕಲ್ಯ, ಘಟವತ್ ಅಂತ ಹೇಳಿದ್ರೆ ಉಭಯ ವೈಕಲ್ಯ. ವಸ್ತ್ರಪಿಹಿತ ದೇವದತ್ತಾನುಲ್ಲೇಖೇ ಸತಿ ವಿಶಿಷ್ಟಪ್ರತೀತ್ಯದರ್ಶನೇನ ತೃತೀಯ ಉಲ್ಲೇಖಸ್ಯಾಪಿ ಅವಶ್ಯಕತ್ವಾತ್ ಉಲ್ಲೇಖ್ಯತ್ವ ಅತಿರಿಕ್ತ ವಿಷಯತ್ವ ಅಭಾವಾಚ್ಚ ಅಂತ.
ವಸ್ತ್ರಪಿಹಿತ ದೇವದತ್ತಾನುಲ್ಲೇಖೆ ಸತಿ ವಿಶಿಷ್ಟ ಪ್ರತೀತ್ಯದರ್ಶನೇನ, ಎಲ್ಲಿ ಒಂದು ಮುಸುಕು ಹಾಕಿದ್ದಾರೆ ಆಯಿತಾ, ಅಲ್ಲಿ ದೇವದತ್ತನ ಜ್ಞಾನ ಬರೋದಿಲ್ಲ. ಆವಾಗ ವಸ್ತ್ರಜ್ಞಾನ ಮಾತ್ರ ಬರುತ್ತೆ. ವಸ್ತ್ರ ದೇವದತ್ತ, ವಸ್ತ್ರ ದೇವದತ್ತ ಇವುಗಳ ಸಂಬಂಧ ಆ ಜ್ಞಾನ ಬರುತ್ತಾ? ವಸ್ತ್ರ ಒಂದು ಕಡೆಯಲ್ಲಿ ಆಚ್ಛಾದನೆ ಮಾಡಿದ್ದಾರೆ, ಅದರಲ್ಲಿ ಒಳಗಡೆ ಇರೋದು ಏನೋ ಒಂದು ಜ್ಞಾನ ಬರಲ್ಲ. ಆವಾಗ ಮೂರರ ಉಲ್ಲೇಖ ಇದೆಯಾ? ವಸ್ತ್ರ ಮತ್ತು ದೇವದತ್ತ, ವಸ್ತ್ರಕ್ಕೂ ದೇವದತ್ತನಿಗೂ ಸಂಬಂಧ. ಈಗ ದಂಡಿ ಜ್ಞಾನ ಬರುತ್ತೆ. ದಂಡಿ ಜ್ಞಾನ ಬಂದಾಗ ಏನು ಬರುತ್ತೆ? ದಂಡಜ್ಞಾನ ಬರುತ್ತೆ, ದೇವದತ್ತನ ಜ್ಞಾನ ಬರುತ್ತೆ, ದೇವದತ್ತನಿಗೂ ದಂಡನಿಗೂ ಸಂಬಂಧನ ಜ್ಞಾನ ಬರುತ್ತೆ. ಹಾಗೆ ವಸ್ತ್ರದಿಂದ ಎಲ್ಲಿ ಆಚ್ಛಾದನೆ ಮಾಡಿದ್ದಾರೋ ಅಂತಹ ಕಡೆಯಲ್ಲಿ ದೇವದತ್ತನ ಉಲ್ಲೇಖ ಇಲ್ಲ. ದೇವದತ್ತ ಅನುಲ್ಲೇಖೇ ಸತಿ, ದೇವದತ್ತನ ವಿಷಯ ಆಗೋದಿಲ್ಲ ಅಲ್ಲಿ. ಅದು ವಿಶಿಷ್ಟ ಪ್ರತೀತಿ ಅಲ್ಲ. ಅದು ಕೇವಲ ವಸ್ತ್ರಜ್ಞಾನ ಬಂತು, ಅದನ್ನು ವಿಶಿಷ್ಟ ಪ್ರತೀತಿ ಅಂತ ಕರೀತಾರಾ? ಇಲ್ಲ. ಯಾಕೆಲ್ಲ? ಅಲ್ಲಿ ವಿಶೇಷಣ ವಿಶಿಷ್ಟವಾದಂತಹದ್ರ ಜ್ಞಾನ ಬರ್ತಿಲ್ಲ, ಕೇವಲ ವಸ್ತುವಿನ ಜ್ಞಾನ ಮಾತ್ರ ಬರ್ತಾ ಇದೆ. ಆದ್ದರಿಂದಾಗಿ ಅಲ್ಲಿ ತೃತೀಯ ಉಲ್ಲೇಖ ಇಲ್ಲ. ಅಲ್ಲಿ ಮೂರು ತೋರ್ತು ಅಂತಂದರೆ ಮಾತ್ರ ಅದನ್ನು ವಿಶಿಷ್ಟ ಪ್ರತೀತಿ ಎಂಬುದಾಗಿ ಹೇಳಬೇಕು. ದಂಡಿ ಎಂಬಲ್ಲಿ ವಿಶಿಷ್ಟ ಪ್ರತೀತಿ. ವಸ್ತ್ರಾಚ್ಛಾದಿತನಾಗಿದ್ದಾನೆ ದೇವದತ್ತ, ನಮಗೆ ದೇವದತ್ತ ಜ್ಞಾನ ಬರಲಿಲ್ಲ, ಬರೀ ವಸ್ತ್ರಾಜ್ಞಾನ ಬಂತು. ಆವಾಗ ಅದನ್ನು ವಿಶಿಷ್ಟ ಪ್ರತೀತಿ ಹೇಳಲಿಕ್ಕೆ ಬರೋದಿಲ್ಲ. ಉಲ್ಲೇಖತ್ವ ಅತಿರಿಕ್ತ ವಿಷಯತ್ವ ಅಭಾವಾಚ್ಚ. ಅದರಿಂದ ಉಲ್ಲೇಖತ್ವ ಅಂತಂದರೂ ವಿಷಯತ್ವ ಅಂದರೂ ಒಂದೇ. ಎಲ್ಲಿ ವಸ್ತ್ರಾಚ್ಛಾದಿತವಾದಾಗ ದೇವದತ್ತ ಉಲ್ಲಿಖಿತ ಆಗಲಿಲ್ಲ ಅಂದರೆ ದೇವದತ್ತನಲ್ಲಿ ವಿಷಯತ್ವ ಇಲ್ಲ ಅಂತಲೇ ಅರ್ಥ. ಅಖಂಡಾರ್ಥವಾದಿನ ತ್ವಯ ವೇದಾಂತಾನ ಬ್ರಹ್ಮಚಿನ್ಮಾತ್ರ ವಿಷಯಕ ನಿರ್ವಿಕಲ್ಪಕ ಪ್ರಮಾಜನಕತ್ವಾಂಗೀಕಾರೇಣ ಚಿನ್ಮಾತ್ರ ವ್ಯಭಿಚಾರಸ್ಯ ವಜ್ರಲೇಪಾಯಿತತ್ವಾತ್. ಅಷ್ಟೇ ಅಲ್ಲ, ನಿಮ್ಮತ ಪ್ರಕಾರ ಬ್ರಹ್ಮ ಅವನ ಜ್ಞಾನ ಬಂದೇ ಬರುತ್ತೆ. ಯಾಕೆ ಅಂತಂದರೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಎಂಬತಕ್ಕಂತಹ ಇದು ಶ್ರುತಿವಾಕ್ಯ, ಉಪನಿಷದ್ವಾಕ್ಯ. ಇದು ಬ್ರಹ್ಮನನ್ನು ತಿಳಿಸ್ಕೊಡುತ್ತೆ. ಎಂಥ ಬ್ರಹ್ಮನನ್ನು ತಿಳಿಸ್ಕೊಡುತ್ತೆ? ಅಖಂಡ ಬ್ರಹ್ಮನನ್ನು, ಯಾವುದೋ ಗುಣವಿಶಿಷ್ಟನಾದ ಬ್ರಹ್ಮನನ್ನು ತಿಳಿಸೋದಿಲ್ಲ. ಈ ವಾಕ್ಯದಿಂದ ಏನು ಬರುತ್ತೆ? ಬ್ರಹ್ಮನ ಜ್ಞಾನ ಬರುತ್ತೆ. ಈ ವಾಕ್ಯದಿಂದ ಬ್ರಹ್ಮನ ಜ್ಞಾನ ಬರುತ್ತೆ ಅಂದರೆ ಬ್ರಹ್ಮ ಏನಾದ? ಜ್ಞಾನ ವಿಷಯನಾದ. ನೀವು ವಿಮತ ಮಿಥ್ಯಾ ದೃಶ್ಯತ್ವಾತ್ ಅಂತ ಹೇಳ್ತೀರ, ಎಲ್ಲಿ ಜ್ಞಾನ ವಿಷಯತ್ವ ಇದೆಯೋ ಅಲ್ಲಿ ಮಿಥ್ಯಾತ್ವ ಇದೆ ಅಂತ ಹೇಳ್ತೀರ. ಬ್ರಹ್ಮನು ವೇದಾಂತಗ ಜ್ಞಾನಕ್ಕೆ ವಿಷಯನಾಗಿದ್ದಾನೆ ಅಂತ ಹೇಳ್ತೀರ. ಆದ್ದರಿಂದಾಗಿ ಅಖಂಡಾರ್ಥ ವಾದಿನ ತ್ವಯ, ನೀವು ಗುಣವಿಶಿಷ್ಟನಾದ ಬ್ರಹ್ಮ, ಕ್ರಿಯಾವಿಶಿಷ್ಟನಾದ ಬ್ರಹ್ಮ ಶ್ರುತಿ ಹೇಳಲ್ಲ, ಅಖಂಡ ಬ್ರಹ್ಮನನ್ನು ಹೇಳುತ್ತೆ ಅಂತ ಅವ್ರು ಹೇಳೋದು. ಹೇಳಿದ್ರೂ ಕೂಡ ವೇದಾಂತದಿಂದ ಬ್ರಹ್ಮ ಚಿನ್ಮಾತ್ರ ವಿಷಯಕ ನಿರ್ವಿಕಲ್ಪಕ ಜ್ಞಾನ. ನಿರ್ವಿಕಲ್ಪಕ ಜ್ಞಾನ ಅಂತಂದರೆ ಇನ್ನೊಂದರ ಗುಣ ಧರ್ಮಗಳ ಸಂಬಂಧ ತೋರಲ್ಲ, ಕೇವಲ ಬ್ರಹ್ಮನ ಜ್ಞಾನ ಬರುತ್ತೆ ಅಂತ ಹೇಳ್ತೀರ. ಆದ್ದರಿಂದ ಬ್ರಹ್ಮನಲ್ಲಿ ಏನು ಬಂತು? ಜ್ಞಾನ ವಿಷಯತ್ವ ಬಂತು, ದೃಶ್ಯತ್ವ ಬಂತು. ಆದ್ದರಿಂದ ಮಿಥ್ಯಾತ್ವ ಇಲ್ಲ, ವ್ಯಭಿಚಾರ ಎಂಬತಕ್ಕಂಥದ್ದು ಇದ್ದೇ ಇದೆ. ವಿಮತಂ ಮಿಥ್ಯಾ ದೃಶ್ಯತ್ವಾತ್ ಅನುಮಾನಕ್ಕೆ ಅದು ನಿರ್ವಿಕಲ್ಪಕ ಬ್ರಹ್ಮನನ್ನು ವೇದಾಂತ ವಿಷೀಕರಿಸ್ತಾ ಇದೆ. ಆದ್ದರಿಂದ ತಾದೃಶ ಜ್ಞಾನಕ್ಕೆ ಬ್ರಹ್ಮ ವಿಷಯನಾದ. ಬ್ರಹ್ಮನಲ್ಲಿ ದೃಗ್ವಿಷಯತ್ವ ಬಂತು, ಮಿಥ್ಯಾತ್ವ ಇಲ್ಲ, ವ್ಯಭಿಚಾರ ವಜ್ರಲೇಪಾಯಿತ ಅಂತ ಇದನ್ನು ಪರಿಹಾರ ಮಾಡಲಿಕ್ಕೆ ಆಗೋದೇ ಇಲ್ಲ. ಜ್ಞಾನ ವಿಷಯ ಅಂತ ಹೇಳಿದ್ರೆ ಏನು ಬರೋಣ? ಅದೇ ಬ್ರಹ್ಮನು ಆ ಅನುಮಾನ ಸರಿಯಲ್ಲ, ಮಿಥ್ಯಾತ್ವ ಒಪ್ಪಬೇಕಾಗುತ್ತೆ. ಜ್ಞಾನ ವಿಷಯತ್ವ ಬಂದಿದ್ದರಿಂದ ಮಿಥ್ಯಾತ್ವ ಒಪ್ಪಬೇಕಾಗುತ್ತೆ, ಅನುಮಾನ ಸರಿಯಲ್ಲ. ಅಲ್ಲ, ಮಿಥ್ಯಾ ಅಂತ ಹೇಳೋದಲ್ಲ, ಮಿಥ್ಯಾತ್ವನ ಸಾಧನೆ ಮಾಡಲಿಕ್ಕೆ ಬರಲ್ಲ. ಅನುಮಾನದಿಂದ ಆ ಅನುಮಾನ ಪ್ರಮಾಣ ಆಗಬೇಕು. ಹಾಂ, ಆ ಅನುಮಾನದಿಂದ ಸಾಧನೆ ಮಾಡಲಿಕ್ಕೆ ಬರಲ್ಲ. ಯಾಕೆ? ಅನುಮಾನವೇ ದುಷ್ಟ ಆಗಿದೆ. ಹಾಂ, ಯಾಕೆ ದುಷ್ಟ ಅಂತಂದರೆ ಅದಕ್ಕೆ ಹೇಳೋದು ವೇದಾಂತಜನ್ಯ ಜ್ಞಾನಕ್ಕೆ ಬ್ರಹ್ಮ ವಿಷಯನಾಗಿದ್ದಾನೆ ಅಂತ ಒಪ್ಪಿದ್ದೀರ. ವೇದಾಂತಜನ್ಯ
ವೇದಾಂತಜನ್ಯ ನಿರ್ವಿಕಲ್ಪಕ ಜ್ಞಾನಕ್ಕೆ ಬ್ರಹ್ಮ ವಿಷಯ ಅಂತ ಹೇಳಲೇಬೇಕು. ಇಲ್ಲ ವೇದಾಂತ ಯಾಕೆ ಹೊರಟಿದೆ? ಬ್ರಹ್ಮನ್ ತಿಳಿಸ್ಲಿಕ್ಕೆ ಹೊರಟಿದೆ ತಾನೇ. ಹಾಗಾದರೆ ಆ ವೇದಾಂತದಿಂದ ಬರುವಂತಹ ಜ್ಞಾನಕ್ಕೆ ಯಾರು ವಿಷಯ? ಹಾಗಾದ್ರೆ ಬ್ರಹ್ಮಲ್ ದೃಶ್ಯತ್ವ ಬಂತಲ್ಲ. ಆದ್ದರಿಂದ ಈ ಅನುಮಾನ ಎಂಬತಕ್ಕಂಥದ್ದು ಮಿಥ್ಯಾತ್ವ ಸಾಧನೆ ಮಾಡಲಿಕ್ಕೆ ಅದು ಪ್ರಮಾಣ ಆಗೋದೇ ಇಲ್ಲ ಅಂತ ಅರ್ಥ. ದುಷ್ಟ ಎಲ್ಲಿ ವೇದಾಂತ ಅದಕ್ಕೆ ಹೇಳಿದ್ದು ಅಖಂಡಾರ್ಥತೆಯ ಅಂತ. ಸಕಲ ವೇದಾಂತಗಳು ಕೂಡ ಅಖಂಡಾರ್ಥ ಪ್ರತಿಪಾದಕ. ಅಖಂಡ ಬ್ರಹ್ಮ ಯಾರು? ನಿರ್ಗುಣ ಬ್ರಹ್ಮನೇ. ಅವನಲ್ಲಿ ಜ್ಞಾನ ವಿಷಯತ್ವ ಹೇಳಲೇಬೇಕು. ಸಾಧ್ಯ ಬರುತ್ತೆ. ಮಿಥ್ಯಾತ್ವವನ್ನು ಸಾಧನೆ ಮಾಡಲಿಕ್ಕೆ ಬರಲ್ಲ. ಅನುಮಾನದಿಂದ ಮಿಥ್ಯಾತ್ವವನ್ನು ಸಾಧಿಸಲಿಕ್ಕೆ ಬರೋದಿಲ್ಲ. ಯಾಕೆ? ಅನುಮಾನ ದುಷ್ಟ ಆಯಿತು. ಅನುಮಾನಕ್ಕೆ ದೋಷ ಇಲ್ಲ ಅಂತಾದರೆ, ಈಗ ಪರ್ವತಃ ವನ್ಯಮಾನ್ ಧೂಮಾತ್ ಅಂತಿದೆ. ಈ ಅನುಮಾನದಿಂದ ಪರ್ವತದಲ್ಲಿ ವನ್ಯ ಕಾಣದಿದ್ದರೂ ಕೂಡ ನಾವು ಸಾಧನೆ ಮಾಡ್ತೇವೆ. ಯಾಕೆ? ಈ ಅನುಮಾನ ಎಂಬತಕ್ಕಂಥದ್ದು ನಿರ್ದುಷ್ಟವಾದ ಅನುಮಾನ. ಆದ್ದರಿಂದ ಈ ಅನುಮಾನದಿಂದ ಪರ್ವತದಲ್ಲಿ ವನ್ಯ ಇದೆ ಅಂತ ಸಾಧನೆ ಮಾಡ್ಬೋದು. ಹಾಗೆ ವಿಮತಂ ಮಿಥ್ಯಾ ದೃಶ್ಯತ್ವಾತ್ ಅಂತ ಈ ಅನುಮಾನದಿಂದ ಜಗತ್ತೆಲ್ಲವೂ ಮಿಥ್ಯಾ ಅಂತ ಸಾಧನೆ ಮಾಡ್ಬೋದಾಗಿತ್ತು. ಯಾವಾಗ? ಈ ಅನುಮಾನ ಎಂಬತಕ್ಕಂಥದ್ದು ನಿರ್ದುಷ್ಟ ಅಂತ ಆಗಿದ್ದರೆ. ಈ ಅನುಮಾನ ದುಷ್ಟ ಆಗಿದೆ, ವ್ಯಭಿಚಾರ ದೋಷವುಳ್ಳದ್ದಾಗಿದೆ. ಈ ಅನುಮಾನದಿಂದ ಮಿಥ್ಯಾತ್ವನ ಸಾಧನೆ ಮಾಡಲಿಕ್ಕೆ ಬರೋದಿಲ್ಲ. ಅಂದರೆ ಜಗತ್ತು ಮಿಥ್ಯಾ ಅಂತ ಆಗೋದಿಲ್ಲ ಅಂತ ಅರ್ಥ. ವ್ಯಭಿಚಾರ ದೋಷ ಇದೆ. ಅಂದರೆ ಕೇವಲಸ್ಯ ಖ್ಯಕರ್ತೃತ್ವೇ ಖಿನ್ನಶ್ಚಿನ್ನಂ ಹರಿಶ್ಚನಃ ಕಾಲಪ್ರಕೃತಿಕರ್ಮಾದ್ಯೈಃ ಸಹೈವ ಕುರುತೆ ಜಗತ್. ಕೇವಲ ದೇಹ ಇಂದ್ರಿಯ ಅಂತಃಕರಣ ಸಹಿತನಲ್ಲದೇ ಇರತಕ್ಕಂತಹ ಆತ್ಮನಿಗೆ ಕರ್ತೃತ್ವ ಅಂತ ಇಲ್ಲ ಅಂತಾದರೆ ಅಕರ್ತೃತ್ವೆ. ಕೇವಲಸ್ಯ ಅಕರ್ತೃತ್ವೆ. ದೇಹ ಇಂದ್ರಿಯ ಅಂತಃಕರಣ ಸಹಿತನಲ್ಲದೇ ಇರತಕ್ಕಂತಹ ಯಾವ ಆತ್ಮ ಅವನಿಗೆ ಕರ್ತೃತ್ವ ಇಲ್ಲ ಅಂತಾದರೆ ಆದ್ದರಿಂದ ನಮಗೆ ಏನೂ ಹಾನಿ ಇಲ್ಲ. ಅವರೇನು ಹೇಳಬೇಕು? ದೇಹ ಇಂದ್ರಿಯ ಅಂತಃಕರಣ ಸಹಿತನಾಗಿರ್ತಕ್ಕಂತಹ ಆತ್ಮನಿಗೆ ಕರ್ತೃತ್ವ ಬಂತು. ಹಾಗಾದರೆ ದೇಹ ಇಂದ್ರಿಯ ಅಂತಃಕರಣ ಸಹಿತನಲ್ಲದ ಆತ್ಮನಿಗೆ ಕರ್ತೃತ್ವ ಇಲ್ಲ ಅಂತ ಹೇಳಿದಂತೆ ಕರ್ತೃತ್ವ ಆತ್ಮನಿಗೆ ಕರ್ತೃತ್ವ ಇಲ್ಲ ಅಂತಾಯ್ತಲ್ಲ. ಅವ್ರು ಹೇಳೋ ಪ್ರಕಾರ ಆತ್ಮನಿಗೆ ಕರ್ತೃತ್ವ ಇಲ್ಲ ಅಂತ. ಯಾವ ಆತ್ಮನಿಗೆ ಕರ್ತೃತ್ವ ಹೇಳಿದೆವು ನಾವೀಗ? ದೇಹ ಇಂದ್ರಿಯ ಆತ್ಮ ಈ ಅಂತಃಕರಣ ವಿಶಿಷ್ಟನಾದಂತಹ ಆತ್ಮನಿಗೆ ಕರ್ತೃತ್ವ ಹೇಳಿದೆವು. ಅವರು ಹೇಳ್ತಾರೆ ಹಾಗಾದರೆ ದೇಹ ಇಂದ್ರಿಯ ಅಂತಃಕರಣ ಸಹಿತನಲ್ಲದ ಆತ್ಮನಿಗೆ ಕರ್ತೃತ್ವ ಇಲ್ಲ ಅಂತ. ಅದಕ್ಕೆ ಹೇಳ್ತಾರೆ ಖಿನ್ನಶ್ಚಿನ್ನಂ. ಹೌದು, ಇಲ್ಲ ಅಂತ ಹೇಳ್ತೇವೆ. ದೇಹ ಇಂದ್ರಿಯ ಆತ್ಮ ಸಹಿತನಲ್ಲದಂತಹ ಆತ್ಮನಿಗೆ ಕರ್ತೃತ್ವ ಇಲ್ಲ ಅಂತ ಹೇಳ್ತೇವೆ. ಅದರಿಂದ ನಮಗೆ ಯಾವ ರೀತಿಯಾದಂತಹ ಹಾನಿಯೂ ಇಲ್ಲ, ನಮಗೆ ಸಿದ್ಧಾಂತಕ್ಕೆ ವಿರೋಧ ಇಲ್ಲ. ಯಾಕೆ? ಕಾಲ ಪ್ರಕೃತಿ ಕರ್ಮಾದ್ಯೈಹಿ ಸಹೈವ ಕುರುತೆ ಜಗತ್. ಈ ಪರಮಾತ್ಮ ಇದ್ದಾನಲ್ಲ, ಈ ಜಗತ್ತನ್ನು ಹೇಗೆ ಸೃಷ್ಟಿ ಮಾಡ್ತಾನೆ? ಕಾಲ ಪ್ರಕೃತಿ ಕರ್ಮ ಇವುಗಳ ಸಹಕಾರದಿಂದಲೇ ಅವನು ಜಗತ್ತನ್ನು ಸೃಷ್ಟಿ ಮಾಡೋದು. ಹಾಗಾದರೆ ಸಹಕಾರಿ ಸಹಿತನಾಗಿಯೇ ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಅಂತ ಹೇಳಿರೋದ್ರಿಂದ ಯಾರಿಗೆ ಕರ್ತೃತ್ವ? ಸಹಕಾರಿ ಸಹಿತನಾದವನಿಗೆ ಕರ್ತೃತ್ವ. ಅಲ್ಲಿ ಉಳಿದಿದ್ದೆಲ್ಲ ಸಹಕಾರಿಗಳು, ಅದಕ್ಕೆ ಕರ್ತೃತ್ವ ಇಲ್ಲ. ಹಾಗೆ ಬ್ರಹ್ಮನು ಜಗತ್ತನ್ನು ನಿರ್ಮಾಣ ಮಾಡ್ತಾನೆ. ಸೃಷ್ಟಿಕಾಲದಲ್ಲೇ ಜಗತ್ತನ್ನು ಸೃಷ್ಟಿ ಮಾಡೋದು, ಪ್ರಳಯ ಕಾಲದಲ್ಲಿ ಮಾಡಲ್ಲ ಅಲ್ವಾ? ಹಾಗಾದರೆ ಕಾಲ ಬೇಕು. ಜಗತ್ತನ್ನು ಸೃಷ್ಟಿ ಮಾಡಬೇಕಾದರೆ ಪ್ರಕೃತಿಯಿಂದಲೇ ಸೃಷ್ಟಿ ಮಾಡೋದು. ಪ್ರಕೃತಿ ಇಲ್ಲದೇನೆ ಅವನು ಜಗತ್ತನ್ನು ಸೃಷ್ಟಿ ಮಾಡೋದಿಲ್ಲ. ಜೀವರ ಅವರವರ ಕರ್ಮವನ್ನು ಇಟ್ಟುಕೊಂಡೇ ಸೃಷ್ಟಿ ಮಾಡೋದು. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ತನಗೆ ಇಚ್ಛೆ ಬಂದಾಗ ಮಾಡಲ್ಲ. ಆದ್ದರಿಂದಾಗಿ ಭಗವಂತ ಜಗತ್ತನ್ನು ಸೃಷ್ಟಿ ಮಾಡಬೇಕು ಅಂತಂದರೆ ಕಾಲ ಪ್ರಕೃತಿ ಕರ್ಮ ಇವುಗಳನ್ನು ಸಹಕಾರವನ್ನಾಗಿಟ್ಟುಕೊಂಡೇ ಭಗವಂತ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ನೀವು ಹೇಳಿದ್ರೇನು? ಯಾವ ಪರಮಾತ್ಮನಿಗೆ ದೇಹ ಇಂದ್ರಿಯ ಮತ್ತು ಅಂತಃಕರಣ ಇವುಗಳ ಸಹಕಾರ ಇಲ್ಲದ ಆತ್ಮನಿಗೆ ಕರ್ತೃತ್ವ ಇಲ್ಲ ಅಂತ. ಹಾಗಾದರೆ ಈ ಸಹಿತನಾದವನು ಕರ್ತೃತ್ವ ಇದೆ ಅಂತ ಹೇಳ್ತಲ್ಲ,
ಹಾಗೆ ನಾವು ಕೂಡ ಯಾರಿಗೆ ಕರ್ತೃತ್ವ ಅಂತ ಹೇಳ್ತೇವೆ? ಕಾಲ, ಪ್ರಕೃತಿ, ಕರ್ಮ ಇದು ಸಹಿತನಾದ ಪರಮಾತ್ಮನಿಗೆ ಕರ್ತೃತ್ವ ಅಂತ ಹೇಳ್ತೇವೆ. ನಾವು ಶುದ್ಧ ಪರಮಾತ್ಮನೇ ಕರ್ತೃ ಅಂತ ಹೇಳಲ್ಲ, ಈ ಸಹಕಾರಿ ಸಹಿತನಾದ ಪರಮಾತ್ಮನಿಗೆ ಕರ್ತೃತ್ವವನ್ನು ಹೇಳೋದು ನಾವು. ಕೇವಲಸ್ಯ ದೇಹ ಇಂದ್ರಿಯ ಅಂತಃಕರಣ ಸಹಿತನಲ್ಲದ ಆತ್ಮನಿಗೆ ಅಕರ್ತೃತ್ವೇ ಕರ್ತೃತ್ವ ಇಲ್ಲ ಅಂತ ಹೇಳಿದ್ರೆ ನಹ ನಮಗೆ ಕಿಂ ಚಿನ್ನಂ ಏನು ನಷ್ಟ, ಏನು ಹಾನಿ, ಏನೂ ಇಲ್ಲ. ಯಾಕೆ? ನಹ ನಮ್ಮ ಹರಿಹಿ ಪರಮಾತ್ಮನು ಕಾಲ ಪ್ರಕೃತಿ ಕರ್ಮಾದ್ಯೈ ಕಾಲ ಪ್ರಕೃತಿ ಕರ್ಮಾದ್ಯೈ ಸಹ ಏವ ಕಾಲ ಪ್ರಕೃತಿ ಕರ್ಮ ಇವುಗಳ ಜೊತೆಯಲ್ಲಿಯೇ ಜಗತ್ತನ್ನು ಕುರುತೆ ಸೃಷ್ಟಿ ಮಾಡುತ್ತಾನೆ. ಸಹಕಾರಿ ಸಹಿತವಾಗಿಯೇ ಸೃಷ್ಟಿ ಮಾಡ್ತಾನೆ. ಜೀವರ ಕರ್ಮ ಅವರವರ ಅನಾದಿಯಾದ ಕರ್ಮ. ಕೇವಲಸ್ಯ ದೇಹ ಇಂದ್ರಿಯ ಅಂತಃಕರಣ ಸಹಿತನಲ್ಲದ ಆತ್ಮನಿಗೆ ಅಕರ್ತೃತ್ವೇ ಕರ್ತೃತ್ವ ಇಲ್ಲ ಅಂತಾದರೆ ನಹ ನಮಗೆ ಕಿಂ ಚಿನ್ನಂ ಏನು ಹಾನಿ, ಏನೂ ಇಲ್ಲ. ಯಾಕೆ? ನಹ ನಮ್ಮ ಹರಿಹಿ ಪರಮಾತ್ಮನು ಕಾಲ ಪ್ರಕೃತಿ ಕರ್ಮಾದ್ಯೈ ಸಹ ಏವ ಕಾಲ ಪ್ರಕೃತಿ ಕರ್ಮ ಮೊದಲಾದವುಗಳಿಂದ ಕೂಡಿಕೊಂಡೇ ಸಹಿತನಾಗಿಯೇ ಜಗತ್ತನ್ನು ಕುರುತೆ ನಿರ್ಮಾಣ ಮಾಡ್ತಾನೆ. ನಮ್ಮ ಹರಿಯಾದರು ನಮ್ಮ ಹರಿಯಾದರು ಅಂದ ನಾವು ಹೇಳುವಂತಹ ಪರಮಾತ್ಮ ಅಂತ ಅರ್ಥ. ಹಾಂ ನಹ ಕಿಂ ಚಿನ್ನಂ ನಹ ಕ್ವಶನ್ ಮಾರ್ಕು ನಹ ಕಿಂ ಚಿನ್ನಂ ಕ್ವಶನ್ ನಮಗೇನು ಹಾನಿ ಆಯಿತು, ಏನೂ ಇಲ್ಲ. ಚಿನ್ನಂನ ಅಂತಲ್ಲ, ನಹ ಕಿಂ ಚಿನ್ನಂ ಕ್ವಶನ್ ಮಾರ್ಕ್, ಅದು ಆಕ್ಷೇಪ. ಯಾರಿಗೆ ಮಾಡಲಿ ಬರುತ್ತೆ. ಈಗ ನಿಮ್ಮ ಹತ್ರ 4 ವೆಹಿಕಲ್ ಇದೆ, ಒಂದು ವೆಹಿಕಲಲ್ಲಿ ಇದ್ರೆ ಹೋಗ್ಲಿಕ್ಕಾಗುತ್ತಾ ಇಲ್ಲ? 4 ಯಾಕೆ? 4 ಚಕ್ರದ್ದಲ್ಲ, 4 ವೆಹಿಕಲ್ ಇಟ್ಕೊಂಡಿದ್ದೀರಾ, ಎಷ್ಟರಲ್ಲಿ ಹೋಗ್ತೀರಾ? 4ರಲ್ಲಿ ಒಟ್ಟಿಗೆ ಹೋಗ್ತೀರಾ? ಒಂದರಲ್ಲೇ ಹೋಗಿ 4 ಯಾಕೆ ಇಟ್ಕೊಂಡಿದ್ದೀರಾ? ಏನು ಹೇಳ್ತೀರಾ ಅದಕ್ಕೆ? ವೈಭವ ಅಂತ ಹೇಳ್ತೀರ. ಹಾಗೆ ರಾಜನಿಗೆ ತನಗೆ ತನ್ನ ಕೆಲಸ ಮಾಡ್ಕೊಳ್ಳಿಕ್ಕಾಗುತ್ತೋ ಇಲ್ಲೋ? ಮನೆಯಲ್ಲಿ ಎಲ್ಲದಕ್ಕೂ ಕೆಲಸಕ್ಕೆ ಇಟ್ಕೊಂಡಿರ್ತಾನೆ, ಯಾಕೆ? ವೈಭವ. ಹಾಗೆ ಭಗವಂತ ಎಲ್ಲವನ್ನೂ ಇದಿಲ್ಲದೆ ಮಾಡ್ತಾನೆ, ಆದರೆ ಇದನ್ನು ತನ್ನ ಅಧೀನದಲ್ಲಿದೆ ಅನ್ನೋದು ವೈಭವ. ಅವನು ಇದೆಲ್ಲವನ್ನೂ ಕೂಡ ತನ್ನ ನಿಯಮನದಲ್ಲಿ ಇಟ್ಕೊಂಡಿದ್ದಾನೆ ಅಂತ. 1000 ಜನ ಕೆಲಸಕ್ಕಿದ್ದಾರೆ ಅಂತಂದರೆ ಗ್ರೇಟ್ ಅಂತೀರ. ಹಾಗೆ ಭಗವಂತನ ಅಧೀನದಲ್ಲಿ ಎಲ್ಲವೂ ಇದೆ ಅಂತಂದರೆ ಅವನು ಎಂಥ ಗ್ರೇಟು. ಅದಕ್ಕೋಸ್ಕರ ಅವನು ಇಟ್ಕೊಳ್ತಾನೆ. ಅಂದರೆ ತನ್ನ ಮಹತ್ವವನ್ನು ತಿಳಿಸ್ಲಿಕ್ಕೆ ಅದನ್ನೆಲ್ಲ ಇಟ್ಕೊಂಡಿರೋದು. ಅದಿಲ್ಲ ಅಂದರೆ ಮಾಡಲಿಕ್ಕಾಗಲ್ಲ ಅಂತಲ್ಲ. ಯಾವ ಒಬ್ಬ ವ್ಯಕ್ತಿ ಮನೇಲಿ 4 ಜನ ಕೆಲಸನ ಇಟ್ಕೊಂಡಿದ್ದಾನೆ, ಇಲ್ಲ ಅಂದರೆ ಊಟನೇ ಮಾಡಲ್ಲ ಅಂತ ಅರ್ಥನ? ಇಲ್ಲ, ಅವನು ಮಾಡೋದು ಮಾಡ್ಕೊಳ್ತಾನೆ. ಇದೇ ಅಂದರೆ ಅವನ ಮಹತ್ವ ಅದು. ಹಾಗೆ ಇರ್ತಾನೆ ಅಲ್ಲ, ಅಲ್ಲಿ ಸೃಷ್ಟಿನೇ ಮಾಡಲ್ಲ. ಕಾಲವನ್ನು ಇಟ್ಕೊಂಡೇ ಸೃಷ್ಟಿ ಮಾಡೋದು. ಆದರೆ ಕಾಲ ತನ್ನ ಅಧೀನವಲ್ಲದ ಯಾವುದನ್ನೂ ಭಗವಂತ ಇಟ್ಕೊಂಡು ಮಾಡಲ್ಲ. ನಾವು ನಮ್ಮ ಅಧೀನವಲ್ಲದನ್ನು ನಾವು ಮಾಡ್ತೇವೆ. ನಮ್ಮ ಅಧೀನವಲ್ಲದ ಪದಾರ್ಥಗಳನ್ನು ನಾವು ಇಟ್ಟುಕೊಂಡು ವ್ಯಾಪಾರ ಮಾಡ್ತೇವೆ. ನಮ್ಮ ಎಲ್ಲ ಕ್ರಿಯೆಗಳು ಕೂಡ ಹಾಗೆ. ಇಟ್ಟಿಗೆ ಅದರದ್ದೇನು ಕ್ವಾಲಿಟಿ ಇದೆಯೋ ಅದೇ, ಸಿಮೆಂಟು ಏನು ಕ್ವಾಲಿಟಿ ಅದನ್ನು ನಮಗೇನು ನಿಯಮನ ಮಾಡಲಿಕ್ಕಾಗಲ್ಲ. ದೇವರಿಗೆ ಹಾಗಲ್ಲ. ಯಾವುದೇ ಪದಾರ್ಥವನ್ನು ಹೇಗೆ ಬೇಕಾದರೂ ನಿಯಮನ ಮಾಡ್ತಾನೆ. ಅದು ಅವನಿಗೂ ನಮಗೂ ಇರತಕ್ಕಂಥ ವ್ಯತ್ಯಾಸ. ಹೌದು, ವೈಭವ. ಯುಕ್ತಿಯುಕ್ತತ್ವಾತ್ ವಿಶೇಷ್ಯಸ್ಯೈವ ಕರ್ತೃತ್ವ ಉಪಪಾದಿತಂ. ಹಿಂದೆ ಯುಕ್ತಿ ತೆಗೆದುಕೊಂಡಾಗ ಯಾವುದಕ್ಕೆ ಕರ್ತೃತ್ವ? ಕೇವಲ ವಿಶೇಷಕ್ಕೆ ಮಾತ್ರ ಕರ್ತೃತ್ವ, ವಿಶೇಷಣಾದಿಗಳೆಲ್ಲ ಸಹಕಾರಿ ಅನ್ನೋದನ್ನು ಹಿಂದೆ ಉಪಪಾದನೆ ಮಾಡಿದ್ದಾರೆ. ಕಾರಕಾಂತರ ಸಹಕಾರಸ್ತು
ಕರ್ತುಹು ಭಗವತೋಪಿ ಅಸ್ತಿ ಇತ್ಯಾಹ. ಅಷ್ಟೇ ಅಲ್ಲ, ಭಗವಂತನಿಗೆ ಇತರ ಕಾರಕಗಳ ಸಹಕಾರ ಇದೆ. ಇತರ ಕಾರಕಗಳ ಸಹಕಾರವನ್ನಿಟ್ಟುಕೊಂಡೇ ಭಗವಂತ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಆದ್ದರಿಂದಾಗಿ ಕೇವಲ ಪರಮಾತ್ಮನಿಗೆ ಕರ್ತೃತ್ವ ಇಲ್ಲ ಅಂದರೂ ಬೇಡ, ಸಹಕಾರಿ ಸಹಿತನಾದ ಪರಮಾತ್ಮನಿಗೆ ಕರ್ತೃತ್ವ ಯಾರಿಗೆ? ಸಹಕಾರಿ ಸಹಿತನಾದ ಪರಮಾತ್ಮನಿಗಲ್ಲ, ಕೇವಲ ಪರಮಾತ್ಮನಿಗೆ ಕರ್ತೃತ್ವ, ಸಹಕಾರಿಗಳೆಲ್ಲ ಬೇಕು ಅಂತ ಹೇಳದಂತೆ ಆಯಿತು ಅಂತ ಹೇಳ್ತಾರೆ. ಕೇವಲಸ್ಯ ಅಂತಂದರೆ ಕಾರಕಾಂತರ ಅಸಕೃತಸ್ಯ, ಕಾರಕಾಂತರ ಸಹಕಾರ ಇಲ್ಲದ ಪರಮಾತ್ಮನಿಗೆ ಕರ್ತೃತ್ವ ಇಲ್ಲ ಅಂತ ಹೇಳ್ತೇವೆ ಅಂದರೆ ಬೇಡ. ನಾವು ಕಾರಕಾಂತರ ಸಹಕಾರ ಇಲ್ಲದ ಪರಮಾತ್ಮನಿಗೆ ಕರ್ತೃತ್ವ ಅಂತ ಹೇಳೋದೇ ಇಲ್ಲ, ಸಹಕಾರಿ ಸಹಿತವಾಗಿಯೇ ಪರಮಾತ್ಮನಿಗೆ ಕರ್ತೃತ್ವವನ್ನು ಹೇಳೋದು ಅಂತ. ಕಾಲ ಪ್ರಕೃತಿ ವಿಶಿಷ್ಟಸ್ಯ ಹರೇಹೇ ಕರ್ತೃತ್ವಂ ಅಸ್ತು ಇತಿ ಭಾವ ಅಂತ. ಕೇವಲನಿಗೆ ಬೇಡ ಅಂತಂದರೆ ಬೇಡ, ಕಾಲ ಪ್ರಕೃತಿ ಕರ್ಮ ವಿಶಿಷ್ಟನಾದ ಪರಮಾತ್ಮನಿಗೆ ಕರ್ತೃತ್ವ ಅಂತ ಹೇಳ್ರಿ. ಆ ಕರ್ತೃತ್ವ ಎಲ್ಲಿರುತ್ತದು? ವ್ಯಾಸಜ್ಯ ವೃತ್ತಿ ಅಲ್ಲ, ಅದು ಕೇವಲ ಪರಮಾತ್ಮನಲ್ಲೇ ಇರೋದು. ಸಹಕಾರಿಗಳಲ್ಲಿ ಕರ್ತೃತ್ವ ಇಲ್ಲ, ಅದು ಕಾರಕಗಳೆಲ್ಲ ಕೇವಲ ಸಹಕಾರಿಗಳಷ್ಟೇ. ಏನು? ಹೌದು, ಅವನಿಗೆ ಮಾತ್ರ ಕರ್ತೃತ್ವ, ಅವುಗಳಲ್ಲಿ ಇಲ್ಲ, ವ್ಯಾಸಜ್ಯ ವೃತ್ತಿ ಅಲ್ಲ. ದೇಹಾಂತಃಕರಣಾದ್ಯೇವ ಕರ್ತೃತ್ವೇ ಘಟಕಂ ಯದಿ ಆನಂದಮಾತ್ರ ಕರಣ ದೇಹಾದೇರಸ್ತು ಕರ್ತೃತ. ಅದಕ್ಕೆ ಅವರು ಹೇಳ್ತಾರೆ, ಸಹಕಾರಿಗಳು ಬೇರೆ, ಕರ್ತೃತ್ವ ಯಾರಿಗೆ ಹೇಳಬೇಕು? ಈಗ ದೇವದತ್ತ ಕರ್ತೃ ಅಥವಾ ದೇವದತ್ತ ಅವನು ಮಡಕೆ ಮಾಡ್ತಾನೆ ಅಂತ, ಅವಾಗೇನಿರಬೇಕು? ದೇವದತ್ತನಿಗೆ ದೇಹ ಇರಬೇಕು, ದೇವದತ್ತನಿಗೆ ಇಂದ್ರಿಯಗಳಿರಬೇಕು, ದೇವದತ್ತನಿಗೆ ಮನಸ್ಸಿರಬೇಕು. ಇದೆಲ್ಲ ದೇಹ, ಇಂದ್ರಿಯ, ಅಂತಃಕರಣ ಸಹಿತನಾದವನಿಗೆ ಕರ್ತೃತ್ವ. ಅದರಿಂದ ಪರಮಾತ್ಮನಿಗೆ ದೇಹ ಅಂತಃಕರಣಾದಿಗಳು ಇಲ್ಲ, ಅದರಿಂದ ಅವನು ಕರ್ತೃ ಆಗಲ್ಲ, ಪರಮಾತ್ಮನಿಗೆ ಕರ್ತೃತ್ವ ಇಲ್ಲ ಅಂತ ಹೇಳ್ತೇವೆ ಅಂತಂದರೆ ಅದಕ್ಕೆ ಹೇಳ್ತಾರೆ ಆನಂದ ಮಾತ್ರ ಕರ್ಣ ದೇಹಾದೇಹ ಅಸ್ತು ಕರ್ತೃತ್ವ ಅಂತ. ಪರಮಾತ್ಮನದ್ದು ಆನಂದ ಸ್ವರೂಪವಾದ ದೇಹ ಅಂತಃಕರಣ ಇದೆ. ತಾದೃಶ ಆನಂದ ರೂಪವಾದ ದೇಹಾಂತಃಕರಣಗಳನ್ನು ಹೊಂದಿರುವ ಪರಮಾತ್ಮನಿಗೆ ಕರ್ತೃತ್ವ ಒಪ್ರಿ ಅಂತ. ಜೀವನಿಗೆ ಜಡವಾದಂತಹ ದುಃಖ ಕಾರಣವಾದಂತಹ ದೇಹ, ಇಂದ್ರಿಯ, ಅಂತಃಕರಣ ಇವುಗಳಿಂದ ಜೀವನಿಗೆ ಕರ್ತೃತ್ವ ಇದೆ. ಪರಮಾತ್ಮನಿಗೆ ದುಃಖಕ್ಕೆ ಕಾರಣವಲ್ಲದ ಆನಂದ ಸ್ವರೂಪವಾದಂತಹ ದೇಹ ಅಂತಃಕರಣಗಳು ಇದೆ. ತಾದೃಶ ದೇಹ ಅಂತಃಕರಣ ಸಹಿತನಾದ ಪರಮಾತ್ಮನಿಗೆ ಕರ್ತೃತ್ವ ಅಂತ ಹೇಳಬಹುದು. ಆದ್ದರಿಂದ ವಿಶಿಷ್ಟಕ್ಕೆ ಕರ್ತೃತ್ವ ಹೇಳಿದರೆ ಪರಮಾತ್ಮನಿಗೂ ತಾದೃಶ ಕರ್ತೃತ್ವ ಹೇಳಲಿಕ್ಕೆ ಬರುತ್ತೆ. ದೇಹಾಂತಃಕರಣಾದ್ಯೇವ ದೇಹಾಂತಃಕರಣಾದಿ ಏವ, ದೇಹ ಅಂತಃಕರಣ ಮೊದಲಾದವುಗಳೇ ಯದಿ ಒಂದು ವೇಳೆ ಕರ್ತೃತ್ವಕ್ಕೆ ಘಟಕಂ ಸಹಕಾರಿಯಾಗಿದೆ ಅಂತಾದರೆ ಆನಂದ ಮಾತ್ರ ಕರಣದೇಹಾದೇಹೆ, ಆನಂದ ಸ್ವರೂಪವಾದ ಅಂತಃಕರಣ ದೇಹ ಇತ್ಯಾದಿಗಳನ್ನು ಹೊಂದಿದ ಪರಮಾತ್ಮನಿಗೆ ಕರ್ತೃತ ಅಸ್ತು, ಕರ್ತೃತ್ವವು ಇರಲಿ. ಯದಿ ಒಂದು ವೇಳೆ ದೇಹಾಂತಃಕರಣಾದಿ ಏವ, ದೇಹ ಅಂತಃಕರಣ ಮೊದಲಾದವುಗಳೇ ಕರ್ತೃವಾಗಿದ್ದಾನೆ ಎಂಬತಕ್ಕಂಥದ್ದಕ್ಕೆ ಘಟಕಂ ಸಹಕಾರಿಯಾಗಿದೆ ಅಂತಾದರೆ ಆಗ ಆನಂದ ಮಾತ್ರ ಕರಣ ದೇಹಾದೇಹೆ, ಆನಂದ ಸ್ವರೂಪವಾಗಿರತಕ್ಕಂತಹ ಅಂತಃಕರಣ ದೇಹವುಳ್ಳಂತಹ ಪರಮಾತ್ಮನಿಗೇನೆ ಕರ್ತೃತ ಅಸ್ತು, ಕರ್ತೃತ್ವ ಇರಲಿ. ದೇಹಾದಿ ವಿಶಿಷ್ಟನಾದವನಿಗೇನೆ ಎಂಥ ದೇಹ? ಆನಂದ ಸ್ವರೂಪವಾದ ದೇಹ, ಅಂತಹ ದೇಹಾಂತಃಕರಣವುಳ್ಳ ಪರಮಾತ್ಮನಿಗೆ ಕರ್ತೃತ್ವ ಅಂತಲೇ ಹೇಳೋಣ. ಶಂಕತೆ ಅವ್ರ ಏನೋ ಆಕ್ಷೇಪ ಮಾಡ್ತಾರೆ, ದೇಹ ಅಂತಃಕರಣ ಇಂದ್ರಿಯ ವಿಶಿಷ್ಟನಾದವನಿಗೆ ಕರ್ತೃತ್ವ, ಪರಮಾತ್ಮನಿಗೆ ಕರ್ತೃತ್ವ ಅಂದರೆ ಹಾಗೇ ಆಗಬೇಕು ಅಂತಂದರೆ ಪರಿಹರತಿ ಉತ್ತರ ಕೊಡ್ತಾರೆ, ಆನಂದ ಮಾತ್ರ ಇತಿ ಅಂತ. ಆನಂದ ಮಾತ್ರ ಕರ್ಣದೇಹಾದಯ ಯಸ್ಯ ಇತಿ ವಿಗ್ರಹ ಅಂತ. ಪರಮಾತ್ಮನ ಕರ್ಣದೇಹಾದಯ, ಕರ್ಣ ಅಂದರೆ ಅಂತಃಕರಣ ಮೊದಲಾದ ಇಂದ್ರಿಯಗಳು, ಇಂದ್ರಿಯ, ಮನಸ್ಸು ಮತ್ತು ದೇಹ, ಇದೆಲ್ಲ ಏನಾಗಿದೆ? ಆನಂದ ಮಾತ್ರ, ಅದೆಲ್ಲ ಆನಂದ ಸ್ವರೂಪವೇ ಆಗಿದೆ. ಆನಂದ ಸ್ವರೂಪವಾದ ಇಂದ್ರಿಯಗಳು,
ಮನಸ್ಸು ದೇಹವುಳ್ಳಂತಹ ಪರಮಾತ್ಮನಿಗೆ ಕರ್ತೃತ್ವವನ್ನು ಹೇಳಲಿಕ್ಕೆ ಬರುತ್ತೆ. ದೇಹ ಇಲ್ಲದವನಿಗೆ ಕರ್ತೃತ್ವ ಇಲ್ಲ, ಪರಮಾತ್ಮನಿಗೂ ದೇಹ ಇಲ್ಲ, ಕರ್ತೃತ್ವ ಇಲ್ಲ. ದೇಹ ಇದ್ದವನಿಗೆ ಕರ್ತೃತ್ವ, ಆನಂದ ರೂಪವಾದ ದೇಹವುಳ್ಳ ಪರಮಾತ್ಮನಿಗೆ ಕರ್ತೃತ್ವ, ಮನಸ್ಸುಳ್ಳ ಜೀವನಿಗೆ ಕರ್ತೃತ್ವ, ಆನಂದ ರೂಪವಾದ ಮನಸ್ಸುಳ್ಳ ಪರಮಾತ್ಮನಿಗೆ ಕರ್ತೃತ್ವ, ಇಂದ್ರಿಯವುಳ್ಳ ಜೀವನಿಗೆ ಕರ್ತೃತ್ವ, ಆನಂದ ರೂಪವಾದ ಇಂದ್ರಿಯವುಳ್ಳ ಪರಮಾತ್ಮನಿಗೆ ಕರ್ತೃತ್ವ ಅಂತ ದೇಹೇಂದ್ರಿಯ ಅಂತಃಕರಣ ಸಹಿತನಾದಂಥ ಪರಮಾತ್ಮನಿಗೆ ಕರ್ತೃತ್ವ ಅಂತ ಹೇಳ್ತೇವೆ. ಆ ದೇಹ ಇಂದ್ರಿಯ ಅಂತಃಕರಣ ಎಲ್ಲ ಆನಂದ ರೂಪವಾದವುಗಳು ಅಂತ ಹೇಳ್ತೇವೆ. 10 ನಿಮಿಷ ಬಿಟ್ಟು